ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದು ನಮ್ಮ ಶಿವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 25-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಗ್ರಾಮೀಣ ಯೋಜನೆಯಲ್ಲಿ ಹಾಗೂ 15 ಹಣಕಾಸು ವಿಭಾಗದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ರಾಜ್ಯ ಹಣಕಾಸು ವಿಭಾಗದ ಇನ್ನಿತರೆ ವೆಚ್ಚಗಳ ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಯನ್ನು ನಾಡಗೀತೆ ಹಾಡುವ ಮೂಲಕ ಶುರು ಮಾಡೋಣ. ದಯವಿಟ್ಟು ನಿಂತ್ಕೊಳ್ಳಿ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, तनुजाते, जय हे कर्नाटक माते, जननीय जोगुಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ನಿರನುತ ಭಾರತ ಜನನಿಯ ತನುಜಾತೆ, जय हे कर्नाटक माते, शंकर रमनुज विद्यारण्य बसवेश्वर मध्वर दिव्यारण्य, रंग शरक्षरि पन्ना, पंपल कुविपति जन्ना, कुमार व्यासर मंगल राम, कवि कोविलಗಳ ಪುಣ್ಯ ರಾಮ, ಮಾನವ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಕೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗಾ, ಕಾವೇರಿಯ ವರಗಂಗಾ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ನೃತ್ಯಾನ, ಜಗತ್ತನ ಹೋಲುವ ಹೊರೆಗಳ ಧಾಮ, ನಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಗೆ ಗೌರವಿಸಿದ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರನ್ನೂ ಸ್ವಾಗತ ಮಾಡುವ ಸಮಯ. ಈ ಸಭೆಗೆ ನೋಡಲ್ ಅಧಿಕಾರಿಗಳಿರುತ್ತಂತ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ ಇವರ ಅನುಪಸ್ಥಿತಿಯಲ್ಲಿ ಶ್ರೀ ಕೆ ಶ್ರೀನಾಥ್ರವರು, ಕಚೇರಿ ಅಧೀಕ್ಷಕರು, ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ ಇವರು ಈ ಸಭೆಯನ್ನು ಅಧ್ಯಕ್ಷತೆ ವಹಿಸಿದರೆ ಅವರ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ
ಅಧ್ಯಕ್ಷರಾದಂಥ ಶ್ರೀಮತಿ ಎಂ ಸಿ ಉಷರವರು ಇಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ನವ್ಯಶ್ರೀ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಶ್ರೀಮತಿ ರೂಪಾ ಮೇಡಮ್ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಶ್ರೀಯುತ ದಿನೇಶ್ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಶಿವಸ್ವಾಮಿ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ರಾಮಯ್ಯ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ರಾಜೇಶ್ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಆಸಾ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಶ್ರೀಮತಿ ಶಾರದಾ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಶ್ರೀಮತಿ ಹೇಮಲತಾ ಮೇಡಮ್ ಅವರು ಹಾಜರಿದ್ದಾರೆ. ಅವರು ಸ್ವಾಗತ ಕೋರ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು, ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು ಹಾಗೂ ಈ ಸಾಮಾಜಿಕ ಪರಿಶೀಲನೆಯ ಸಿಬ್ಬಂದಿಗಳು ಹಾಗೂ ಎಲ್ಲ ಸಾರ್ವಜನಿಕರು ಹಾಗೂ ನರೇಗಾ ಕೂಲಿ ಕಾರ್ಮಿಕರು ಎಲ್ಲರೂ ಹಾಜರಿದ್ದೀರಿ. ನಿಮಗೆಲ್ಲರೂ ಸ್ವಾಗತ ಮಾಡ್ತಾ ಈ ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾನೆ. ಪ್ರೋಟೋಕಾಲ್ ಪ್ರಕಾರ ಹಾಕೋಣವ್ರು ಅವ್ರ ಹೆಸರು ಯಾಕೆ ಹೇಳಿರಿ ಬಿಡಿ. ಅಧಿಕಾರಿಗಳು ಯಾರು ಬಂದಿದಾರಲ್ಲ ಹಾಕಿರೋದ್ರಲ್ಲಿ ಯಾರು ಬರುದಿಲ್ಲ ಕಂಪ್ನಿ. ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಂತ ಹೇಳಿದ್ರಲ್ಲ ಸಾಮೂಹಿಕ ಗ್ರಾಮ ಸಭೆ ಅಂತ ಅವರು ಬರ್ಬೇಡ್ವಾ? ಬರ್ದೇ ಇರೋರ್ಗೆ ಬರ್ದೇ ಇರೋರ್ಗೆ ಯಾಕೆ ಮಾಡಿದ್ರೆ ಬಿಡಿ. ಯಾರು ಬಂದಿರ ಅಂತ ತಿಳ್ಕೊಳ್ಳೋದಲ್ವಾ? ಯಾರು ಗೊತ್ತಾಗುದಿಲ್ಲ ನಿಮ್ಗೆ? 4-6 ಜನ ಬಂದವ್ರೆ, ಬೆಂಗಳೂರಿಂದ ಬಂದವ್ರೆ, ಇಲ್ಲಿ ಶಿವಳ್ಳಿರೋರು ಬಂದವ್ರ. ಅವ್ರ ಜವಾಬ್ದಾರಿ ಇಲ್ಲ ಏನೋ ಪಾಂಡಚಾರಕ್ಕೆ ಆಗವ್ರೆ, ಅವಿರೋಧ ಆಯ್ಕೆ ಮಾಡಿದ್ರು, ಹೆಂಗೋ ಕಾಲ ತಳ್ಬೇಕು ತಳ್ತಾರೆ. ಕರಪತ್ರ ಪ್ರಶಾಂತ್. ಇವಳ್ಳಿ ಗ್ರಾಮ ಪಂಚಾಯಿತಿ ದುದ್ದೋಬಳಿ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ 25-26 ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹಾಗೂ 15ನೇ ಹಣಕಾಸು ಆಯೋಗದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಗೂ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿಗಳ ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಆಹ್ವಾನ ಪತ್ರಿಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ ಅವರ ಆದೇಶ ಸಂಖ್ಯೆ UK2 UK CR 13/2024-25 ದಿನಾಂಕ 2/4/2025ರಂತೆ 24-25ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ವಿವಿಧ ಹಂತದ ಅನುಷ್ಠಾನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಂಡಿಸಿ ಯೋಜನೆಯಡಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಮತ್ತು ಜನ ಸಹಭಾಗಿತ್ವವನ್ನು ಕಾಪಾಡಿಕೊಳ್ಳಬೇಕಾಗಿರುತ್ತದೆ. ಶಿವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಿನಾಂಕ 1/4/2024ರಿಂದ 31/3/2025ರವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಅನುಷ್ಠಾನ ಕಾಮಗಾರಿಗಳು ಮತ್ತು 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ದಿನಾಂಕ 4/7/2025ರಿಂದ 8/7/2025ರವರೆಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆ ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಂಡ್ಯ ಇವರ ಅಧ್ಯಕ್ಷತೆಯಲ್ಲಿ ಈ ದಿನ ಗ್ರಾಮ ಸಭೆ ನಂಬಿಕೊಳ್ಳಲಾಗಿದೆ. ಆದ್ದರಿಂದ ಶಿವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು, ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರುಗಳು, ಉದ್ಯೋಗ ಚೀಟಿ ಹೊಂದಿರುವವರು ಈ ಗ್ರಾಮ ಸಭೆಗೆ ಭಾಗವಹಿಸುವುದರ ಮೂಲಕ ಈ ಗ್ರಾಮ ಸಭೆಯನ್ನು ಯಶಸ್ವಿ ನಡೆಸಿಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೋರಲಾಗಿದೆ. ನಂತರದ ವಿಷಯ ಅನುಪಾಲನಾ ವರದಿ ಮಂಡಿಸುವುದು.
ಹಿಂದೆ ನಡೆದಂಥ ಗ್ರಾಮ ಸಭೆಗಳಲ್ಲಿ ಏನು ನ್ಯೂನತೆಗಳನ್ನ ಇದು ಮಾಡಿರ್ತಾರೆ ಅದರಲ್ಲಿ ಅನುಪನ್ನ ವರದಿಗಳನ್ನ ಸಲ್ಲಿಸಿ ನಮ್ಮ ಅಡಾಕ್ ಸಮಿತಿ ಅಂತ ಇರ್ತದೆ, ಅಡಾಕ್ ಸಮಿತಿಯಲ್ಲಿ ಕೈ ಬಿಡಿಸ್ಕೊಂಡಿರ್ತೀವಿ. ಅದನ್ನ ಓದ್ತೀನಿ. ಗೊರಲ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕಾಂಪೌಂಡ್ ಆವರಣಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 9,600 ರೂಪಾಯಿ ರಾಯಲ್ಟಿ ಕಟ್ಟಬೇಕಾಯ್ತು, ಕಟ್ಟು ಕೈ ಬಿಡಿಸ್ಕೊಂಡಿದ್ದೀವಿ. ಈ ಕೆಳಕಂಡ ತನಿಖುಟಿ ಕಾಮಗಾರಿಗಳಿಗೆ ಗಂಧಗುಂಡು ಇರುವುದಿಲ್ಲ ಅಂದ್ಬಿಟ್ಟು ಹಣ ಪಾವತಿ ಆಗುತ್ತೆ ಅಂದ್ಬಿಟ್ಟು ವಸೂಲಾತಿಗೆ ಸೂಚಿಸುತ್ತಾರೆ. ಅದನ್ನ ಸೂಕ್ತ ದಾಖಲಾತಿ ಕೊಟ್ಟು ಕೈ ಬಿಡಿಸ್ಕೊಂಡಿರ್ತೀವಿ. ಅವು ಕಾಮಗಾರಿಗಳು ಯಾವುವು ಅಂದರೆ ಗೊರಲ ಗ್ರಾಮದ ಶಿವಕುಮಾರ್ ಬಿನ್ ಶಿಲಿಂಗ ದನಿಕೊಟ್ಟಿಗೆ, ಗೊರಲ ಗ್ರಾಮದ ಚಂದ್ರೇಗೌಡ ದೊಡ್ಡ ಐದೇಗೌಡ ದನಿಕೊಟ್ಟಿಗೆ, ಗೊರಲ ಗ್ರಾಮದ ನಾಗರತ್ನ ಓಂ ಜಯರಾಮರು ದನಿಕೊಟ್ಟಿಗೆ, ಕುನಾಕ್ನಳ್ಳಿ ಗ್ರಾಮದ ರವಿ ಬಿನ್ ಮರಿಗೌಡ ದನಿಕೊಟ್ಟಿಗೆ, ಕುನಾಕ್ನಳ್ಳಿ ಗ್ರಾಮದ ರಾಮೇಗೌಡ ಬಿನ್ ಲಕ್ಕೇಗೌಡ ಅವರ ದನಿಕೊಟ್ಟಿಗೆ, ಶಿವಳಿ ಗ್ರಾಮದ ಎಸ್.ಎಂ. ಶಂಕರ್ ಅವರ ದನಿಕೊಟ್ಟಿಗೆ, ಶಿವಳಿ ಗ್ರಾಮದ ಆನಂದ ಬಿನ್ ಮುದ್ದೇಗೌಡ ದನಿಕೊಟ್ಟಿಗೆ, ಶಿವಳಿ ಗ್ರಾಮದ ನಾಗಮ್ಮ ಕೋಂ ನಾಗರಾಜ್ ಅವರ ದನಿಕೊಟ್ಟಿಗೆ. ಇಷ್ಟು ಕಾಮಗಾರಿಗಳನ್ನು ಎಂಬ ಪುಸ್ತಕದಲ್ಲಿ ಬರೆದಿರತಕ್ಕಂಥ 6,745 ಕೈ ಬಿಟ್ಟಿರುತ್ತೆ. ಕುನಾಕ್ನಳ್ಳಿ ಗ್ರಾಮದ ತಮ್ಮೇಗೌಡರ ಉಚ್ಚೇಗೌಡರದ ಹೊಸಗದ್ದೆ ಎತ್ತರ ಚಟ್ಟ ನಿರ್ಮಾಣ ಮತ್ತು ಕಾಲುವೆ ಹತ್ರ ಜಾನುವಾರಿ ಕುಡಿಯುವ ನೀರಿನ ಕಾಮಗಾರಿ ಮತ್ತು ಪಾಠಶಾಲೆ ಮುಂಭಾಗ ಜಾನುವಾರಿ ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ. ಇದು ರಾಯಲ್ಟಿ ಪಾವತಿ ಆಗಿಲ್ಲ, ರಾಯಲ್ಟಿ ಪಾವತಿಯಾಗಿ ಕೈ ಬಿಡಿಸ್ಕೊಂಡಿದ್ದೀವಿ. ಶಿವಳ್ಳಿ ಗ್ರಾಮದ ಗುಣಕ್ನಳ್ಳಿ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಯಲ್ಲಿ 16,544 ರೂಪಾಯಿ ರಾಯಲ್ಟಿ ಅಂದರೆ ರಾಜಧನ ಪಾವತಿಯನ್ನು ಸರ್ಕಾರದ ಸಂಬಂಧಪಟ್ಟ ಖಾತೆಗೆ ಜಮಾ ಮಾಡಿ ಆ ಪ್ರಕರಣ ಕೈ ಬಿಡಿಸಿದ್ದೀವಿ. ಎಷ್ಟು ವಿಷಯ ಶ್ರೀಮತಿ ರೂಪಾ ಮೇಡಮ್ ಅವರು ಈ ಸಭೆಯ ಪ್ರಾಸ್ತಾವಿಕ ನುಡಿಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ನಿಷ್ಠೆಯೇ ಉತ್ತಮ ಸಂಬಂಧ ಎನ್ನುವ ಗೌತಮ ಬುದ್ಧರ ಹಿತನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇಷ್ಟೊತ್ತು ಏನು ಇಂದಿನ ಸಭಾ ನಡವಳಿಯನ್ನು ಓದಿ ದಾಖಲು ಮಾಡುವುದು ಅನ್ನೋದು ನಮಗೆ ಅಜೆಂಡಾ ಇತ್ತು. ಅದರಂತೆ ಇಂದಿನ ಸಭಾ ನಡವಳಿಯನ್ನು ಓದಿ ದಾಖಲಿಸಿದಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧನ್ಯವಾದಗಳು. ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಅವರ ಅನುಪಸ್ಥಿತಿಯಲ್ಲಿರುವ ಮ್ಯಾನೇಜರ್ ಅವರಿಗೂ, ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಸದಸ್ಯರಿಗೂ, ನೆಚ್ಚಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ, ನೆಚ್ಚಿನ ನಮ್ಮ 4 ಗ್ರಾಮದ ಗ್ರಾಮಸ್ಥರಿಗೂ ಹಾಗೂ ಇಲಾಖಾ ಅಧಿಕಾರಿಗಳಿಗೂ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆ ಅಂದರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯ ರಾಜ್ಯ ಹಣಕಾಸು ಯೋಜನೆಯಲ್ಲಿ 2020-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಅಂದರೆ 5 ವರ್ಷಗಳಲ್ಲಿ ಖರ್ಚಾಗಿರ್ತಕ್ಕಂಥ ಅನಿರ್ಬಂಧಿತ ಅನುದಾನದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೇನು ಖರ್ಚು ವೆಚ್ಚಗಳಾಗಿದೆ ಅದನ್ನ ಕಡತಗಳನ್ನ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಕೊಟ್ಟಿದ್ದಾರೆ. ಅದರಲ್ಲಿ ಖರ್ಚಾಗಿರುವ ಕಾಮಗಾರಿಗಳನ್ನ ನಿಮ್ಮ ಗ್ರಾಮಗಳಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳ ವಿವರವನ್ನು ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಕೊಟ್ಟಿದ್ದಾರೆ. ಅದನ್ನ ಸ್ಥಳ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಕೂಡ ಯಾವ್ಯಾವ ಸ್ಥಳದಲ್ಲಿ ಏನೇನು ಕಾಮಗಾರಿಗಳಾಗಿದೆ, ಎಷ್ಟೆಷ್ಟು ಅನುದಾನ ಖರ್ಚಾಗಿದೆ ಅನ್ನೋದನ್ನ ತದನಂತರ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ನಮ್ಮ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಒಂದು ಮಾರ್ಗಸೂಚಿ ಪ್ರಕಾರ 2005 ಮಾರ್ಗಸೂಚಿ ಪ್ರಕಾರ ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ
100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗವನ್ನ ಒದಗಿಸುವುದರ ಜೊತೆಗೆ ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆ ಆಗಿರುತ್ತೆ. ಬಡವರ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದಂತಾಗಿರುತ್ತೆ. ಸ್ವಯಂ ಪ್ರೇರಿತವಾಗಿ ಸಾಮಾಜಿಕತೆಯಲ್ಲಿ ಒಳಗೊಳ್ಳುವಿಕೆಯಾಗಿರುತ್ತೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತೆ ಏನು ನಿಮ್ಮ ಈ ವರ್ಷದಲ್ಲಿ ಕೂಲಿ ಕಾರ್ಮಿಕರು ಇದ್ದೀರಾ, ಅವರ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ಪಡಿತಕ್ಕಂಥ ಹಕ್ಕು, ಅವರು ಕೆಲಸ ನೀಡಿಲ್ಲ ಅಂದ್ರೆ ನಿರುದ್ಯೋಗವನ್ನ ಪತ್ಯವನ್ನ ಪಡೆಯಲಿಕ್ಕೆ ಹಕ್ಕುಳ್ಳರಾಗಿರ್ತಾರೆ. ನೀವು ಏನು 20 ಜನ ಮಹಿಳೆಯರಿದ್ದೀರಿ, ಅವರು ಕೆಲಸ ಮಾಡ್ತಕ್ಕಂಥ ಅವರಲ್ಲಿ ಚಿಕ್ಕ ಮಕ್ಕಳು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳು ಏನಾದ್ರು ಇದ್ರೆ ಅವರನ್ನು ಕೂಡ ನೋಡ್ಕೊಳ್ಳಿಕ್ಕೆ ಒಬ್ರು ಮಹಿಳೆಯನ್ನ ನೇಮಿಸ್ಕೋಬಹುದು, ಅಲ್ಲಿ ಶೆಡ್ ಹಾಕೋಬಹುದು. ಇಲ್ಲ ಅಂತಂದ್ರೆ ಈಗ ಅಂಗನವಾಡಿಗಳಿದೆ, ಮತ್ತೆ ಅವ್ರು ಅಲ್ಲಿ ಕೂಡ ಕರ್ಕೊಬಂದು ಬಿಡ್ಬೋದು. ಅವ್ರಿಗೂ ಕೂಡ ಒಂದು ದಿನದ ಕೂಲಿ ಭತ್ಯವನ್ನ ಪಡಿಬಹುದು. ನಿಮ್ಮ ಗ್ರಾಮದಲ್ಲಿ ಏನಾದ್ರೂ ಕೆಲಸ ಇಲ್ಲ ಅಂತೇಳಿ ನೀವು ಬೇರೆ ಊರಿಗೆ ಹೋಗಿ 5 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೂ ಕೂಡ ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನಾದ್ರೂ ನೀವು 20 ಜನ ಏನಾದ್ರೂ ಕೆಲಸ ಮಾಡ್ತಿರ್ತೀರಾ, ಅಂತ ಸಂದರ್ಭದಲ್ಲಿ ನಿಮ್ಗೇನಾದ್ರೂ ಅಲ್ಲಿ ಮಾಡುವಂತ ಸಮಯದಲ್ಲಿ ಗಾಯ ಏನಾದ್ರೂ ಆದ್ರೆ, ಏನಾದ್ರೂ ಬಿದ್ರೆ, ಏನಾದ್ರೂ ಏನೋ ಸಮಸ್ಯೆಗಳಂತ ಆದ್ರೆ ಅಂತ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಪಿಡಿಒರಿಗೆ ಗಮನಕ್ಕೆ ತರಬೇಕು. ಆವತ್ತಿನ ದಿನದಲ್ಲಿ NMR ತೆಗೆದಿರ್ಬೇಕು. ಅವರು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಅವರು ಒಂದು ದೃಢೀಕರಣವನ್ನ ಕೊಟ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಪಡೀಲಿಕ್ಕೆ ಅರ್ಹರಿರ್ತೀರಾ. ಇಷ್ಟು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಹಕ್ಕು ಅಧಿಕಾರಗಳಾಗುತ್ತೆ. ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಲಿಕ್ಕೂ ಕೂಡ ಅರ್ಹರಿರ್ತಾರೆ. ನಾವು ಕೇಳಿದಂತ ಸಂದರ್ಭದಲ್ಲಿ ನಿಮ್ಗೆ ಕುಡಿಲಿಕ್ಕೆ ಒಂದು ಕ್ಯಾನ್ ಅನ್ನ ಕೊಟ್ಟಿದ್ದೀರಾ ಅಂತ ನಾವು ಕೇಳಿದ್ವಿ. ನಿಮ್ಮ ಮನೆ ಹತ್ರ ಎಲ್ಲ ಬಂದು ಕೇಳಿದ್ವಿ ಅಲ್ವಾ? ಹಾಗಾಗಿ ಎಲ್ಲ ಕೊಟ್ಟಿದ್ದಾರೆ, ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ವಿ. ನಿಮ್ಗೆಲ್ಲ ಕೂಲಿ ಪಾವತಿ ಆಗ್ತಿದ್ಯಾ ನಿಗದಿತ ಸಮಯದಲ್ಲಿ ಅಂತ ಕೇಳಿದ್ವಿ, ಅದು ಕೂಡ ಆಗ್ತಾ ಇದೆ ಅಂತ ಹೇಳಿದ್ರಿ. ಹಾಗೆ ಮಹಿಳೆಯರಿಗೆ, ಪುರುಷರಿಗೆ ಹಿಂದೆ 349 ರೂಪಾಯಿ ಇತ್ತು. ಈಗ ಏಪ್ರಿಲ್ ನಿಂದ ಹೊಸ ಒಂದು ಅನುದಾನ 220 ರೂಪಾಯಿ ಹೆಚ್ಚುವರಿ ಒಂದು ಅನುದಾನವನ್ನ ಪಡಿಲಿಕ್ಕೆ ಅರ್ಹರಿರ್ತೀರಿ. ಮತ್ತೆ 50 ವರ್ಷ ಮೇಲ್ಪಟ್ಟಂತವ್ರಿಗೆ ರಿಯಾಯಿತಿ ಕೂಡ ಇರುತ್ತೆ. ವಿಶೇಷ ವರ್ಗದವರಿಗೆ ಮತ್ತೆ ಗರ್ಭಿಣಿಯನ್ನು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಇಚ್ಛಿಸಿ ಅವ್ರೇನಾದ್ರು ಬೇಡಿಕೆ ಕೊಟ್ರೆ ಅವರು ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅರ್ಹರಿರ್ತೀರಿ. ಇಷ್ಟು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಹಕ್ಕು ಮತ್ತೆ ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ 15ನೇ ಹಣಕಾಸು ಯೋಜನೆಯನ್ನು ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ದೀವಿ. ಇದು ನಿಮಗೆ ಗ್ರಾಮ ಪಂಚಾಯತಿಗೆ ಟಿಪಿಗೆ 10%, ಜೆಡ್ಪಿಗೆ 5%, ಜಿಪಿಗೆ 85% ಅನುದಾನ ಬರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿರುವ ಭೌಗೋಳಿಕ ಅಂಶ ಹಾಗೂ ಜನಸಂಖ್ಯೆ ಆಧಾರದ ಮೇಲೆ ಗ್ರಾಮ ಪಂಚಾಯತಿಗೆ ಒಂದು ಅನುದಾನವನ್ನ ಬರ್ತಕ್ಕಂಥದ್ದು. ಅನುದಾನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ 87,37,886 ರೂಪಾಯಿ ಪ್ರಾರಂಭಿಕ ಶುಲ್ಕ ಸೇರಿದಂತೆ ಇಲ್ಲಿವರೆಗೆ ಬಂದಿರತಕ್ಕಂಥ ಅನುದಾನ. 24-25ನೇ ಸಾಲಿನಲ್ಲಿ 1/4/2024ರಿಂದ 31/3/2025 ಒಂದು ಏಪ್ರಿಲ್ ಟು ಮಾರ್ಚ್ ವರೆಗೆ ಖರ್ಚಾಗಿರ್ತಕ್ಕಂಥದ್ದು 42,03,804 ರೂಪಾಯಿ 15 ಫೈನಾನ್ಸ್ ಅಲ್ಲಿ ಖರ್ಚಾಗಿರುವಂತದ್ದು. ಯಾವ್ಯಾವ ಸ್ಥಳದಲ್ಲಿ ಏನೇನ್ ಕಾಮಗಾರಿಗಳಾಗಿದೆ, ಮತ್ತೆ ಏನೇನ್ ಚಟುವಟಿಕೆಗಳು ಖರ್ಚಾಗಿದೆ, ಸಿಬ್ಬಂದಿ ವೇತನಕ್ಕೆ ಸಂಬಂಧಿಸಿದಂತೆ, ಬೀದಿ ದೀಪಕ್ಕೆ ಸಂಬಂಧಿಸಿದಂತೆ, ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ, ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ, ಕಚೇರಿ ವೆಚ್ಚಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ಖರ್ಚಾಗಿರ್ತಕ್ಕಂಥ ಅನುದಾನ. ಯಾವ್ಯಾವ ಗ್ರಾಮದಲ್ಲಿ ಏನೇನು ಸಿಸಿ ಚರಂಡಿ, ಮತ್ತೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಡಕ್ ಆಗಿರ್ಬೋದು, ಮತ್ತೆ ಹೈಮಾಸ್ಕ್ ಆಗಿರ್ಬೋದು, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದೀವಿ. ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನ ತದನಂತರ ಹೇಳ್ಬೋದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಖರ್ಚಾಗಿರೋದು ಗ್ರಾಮ ಪಂಚಾಯಿತಿಯಲ್ಲಿ 47 ಕಾಮಗಾರಿಗಳು ಅನುಷ್ಠಾನ ಆಗಿದ್ದು 5,51,334 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಸಾಮಗ್ರಿಗೆ ಸಂಬಂಧಿಸಿದಂತೆ 5,18,830 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆ 10,70,364 ರೂಪಾಯಿ ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚಾಗಿರೋದು. ರೇಷ್ಮೆ ಇಲಾಖೆಯಲ್ಲಿ 2 ಕಾಮಗಾರಿ 61,075 ರೂಪಾಯಿ. ತೋಟಗಾರಿಕೆಯಲ್ಲಿ 5 ಕಾಮಗಾರಿ ಖರ್ಚಾಗಿದೆ. 1,85,529 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆ ಒಂದು ಆರ್ಥಿಕ ವರ್ಷದಲ್ಲಿ 52 ಕಾಮಗಾರಿಗಳಿಗೆ 13,16,968 ರೂಪಾಯಿ ಈ ಒಂದು ವರ್ಷದ ಎಕ್ಸ್ಪೆಂಡಿಚರ್ ನರೇಗಾದಲ್ಲಾಗಿರುತ್ತೆ. ಯಾಕಂದ್ರೆ ನೀವು ಹೆಚ್ಚಿನ ಒಂದು ಅನುದಾನವನ್ನ ಖರ್ಚು ಭರಿಸಿ, ಯಾಕಂದ್ರೆ ನಿಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ 1,605 ಜಾಬ್ ಕಾರ್ಡ್ ಇದೆ. ಆದ್ರೆ ಅದರಲ್ಲಿ ಆಕ್ಟಿವ್ ಆಗಿರೋದು 263 ಜಾಬ್ ಕಾರ್ಡ್ ಅಷ್ಟೇ ಕೆಲಸ ಮಾಡಿದ್ದಾರೆ. ಅದರಲ್ಲಿ ನಮಗೆ ಪೇಮೆಂಟ್ ಆಗಿರೋದು 100 ಕುಟುಂಬಗಳಿಗೆ ಅಷ್ಟೇ ಪೇಮೆಂಟ್ ಆಗಿರೋದು. ಯಾಕಂದ್ರೆ 263 ಜಾಬ್ ಕಾರ್ಡ್ ಆಕ್ಟಿವ್ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1,605 ಜಾಬ್ ಕಾರ್ಡ್ ಇದೆ. ಯಾಕಂದ್ರೆ ಎಲ್ಲರೂ ಮನೇಲಿ ಇಟ್ಕೊಂಡಿದ್ದೀರಾ ಮಾಡಿಸ್ಕೊಂಡು. ಅದು ಆಕ್ಟಿವ್ ಆಗಬೇಕು ಅಂದ್ರೆ ನಿಮ್ಮ ವೈಯಕ್ತಿಕ
ವೈಯಕ್ತಿಕ ಕಾಮಗಾರಿ, ದನದ ಕೊಟ್ಟಿಗೆ ಆಗಿರ್ಬೋದು, ಸೋಕ್ಪಿಟ್ ಆಗಿರ್ಬೋದು, ನಿಮ್ಮ ಜಮೀನಿನಲ್ಲಿ ಜಮೀನು ಸಮತಟ್ಟು ಆಗಿರ್ಬೋದು, ಅಥವಾ ತೋಟಗಾರಿಕೆಯಲ್ಲಿ ತೆಂಗಾಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ನುಗ್ಗೆ ಆಗಿರ್ಬೋದು, ಸೀಬೆ ಆಗಿರ್ಬೋದು, ಈ ಥರ ಒಂದು ಅನುದಾನ ಒಂದು ಬೆಳೆಯನ್ನು ಬೆಳ್ಕೊಳ್ಳಿ. ಜೊತೆಗೆ ಮೀನುಗಾರಿಕೆಯಲ್ಲಿ ಮೀನು ಇಲಾಖೆಯಲ್ಲಿ ಸಿಗುವಂಥ ನರೇಗಾ ಯೋಜನೆಯಲ್ಲಿ ಆದರೂ ಕೂಡ ಅನುದಾನ ಪಡ್ಕೋಬೋದು. ರೇಷ್ಮೆ ಇಲೆಯಲ್ಲಿ ಇಬ್ಬರೇ ಫಲಾನುಭವಿಗಳು ಅನುದಾನ ತಗೊಂಡಿರೋದು. ಉಳಿದಂಥವ್ರು ರೇಷ್ಮೆ ನಾಟಿ ಬೆಳೆದ್ರೆ ಒಂದು ವರ್ಷಕ್ಕೆ 1,00,000 ಹತ್ರ ಅನುದಾನ ಸಿಗುತ್ತೆ. ಅರಣ್ಯ ಇಲಾಖೆಯಲ್ಲೂ ಕೂಡ ಮಾಡ್ಕೊಳ್ಳಿಕ್ಕೆ ನರೇಗಾ ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತು ತೇಗ, ಹೊನ್ನೆ, ಎಬ್ಬೇವು ಈ ಥರ ಗಿಡ ಸಸಿಗಳನ್ನು ಅರಣ್ಯ ಇಲಾಖೆಯಲ್ಲೂ ಕೂಡ ಪಡ್ಕೋಬೋದು. ಕೃಷಿ ಇಲಾಖೆಯಲ್ಲೂ ಕೂಡ ಪಡೀಲಿಕ್ಕೆ ಅರ್ಹರಿರ್ತೀರಾ. ಹಾಗಾಗಿ ಹೆಚ್ಚಿನ ಒಂದು ವೈಯಕ್ತಿಕ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡ್ರೆ ಸಮುದಾಯ ಕಾಮಗಾರಿಗಳಿಗೆ 60-40 ಮೇಂಟೈನ್ ಆಗಿ, ಅದರಲ್ಲೂ ಕೂಡ ರಸ್ತೆ ಅಭಿವೃದ್ಧಿ, ನರೇಗಾದಲ್ಲಿ ಯಾವುದೇ ಒಂದು ರಸ್ತೆನೇ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಬರೀ 4 ಹೂಳೆತ್ತಿದ್ದಾರೆ ಮಹಿಳೆಯರು ಅಷ್ಟೇ. ಏಕೆಂದರೆ ರಸ್ತೆ ಚರಂಡಿ ಎಲ್ಲ ಒಂದು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ. ಏಕೆಂದರೆ 22,279 ಮಾನವ ದಿನಗಳು ಅಷ್ಟೇ ಸೃಜನೆ ಆಗಿರೋದು. ನಿಮ್ಮ ಗ್ರಾಮದ ಬೆಳವಣಿಗೆಗೆ ಇನ್ನು ಹೆಚ್ಚಿನ ಅನುದಾನವನ್ನು ಖರ್ಚು ಬರಿಸಿ ಅಂತ ಹೇಳ್ತಾ, ನಿಮ್ಮ ಯಾವ್ಯಾವ ಗ್ರಾಮದಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಯಾವ್ಯಾವ ಫಲಾನುಭವಿಗಳು ಎಷ್ಟೆಷ್ಟು ಅನುದಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಮುಂದೆ ಮಂಡನೆ ಮಾಡ್ತಿದ್ದಾರೆ. ತದನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಚರ್ಚೆ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಮರಡಿ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ ಕಾಮಗಾರಿಗಳ ವಿವರಗಳ ಮಂಡನೆ. ಮರಡಿಪುರ ಗ್ರಾಮದ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 1,51,117. ಮರಡಿಪುರ ಗ್ರಾಮದ MC ಚೆಲುವಯ್ಯರವರ ಜಮೀನಿನಿಂದ MH ಬೋರಯ್ಯರವರ ಜಮೀನಿನವರೆಗೆ ಕಾಲುವೆ ಅಭಿವೃದ್ಧಿ 26,873. ಶಿವಳ್ಳಿ ಗ್ರಾಮದ ಕೆಬ್ಬಳ್ಳಿ ರಸ್ತೆಯಿಂದ ಶಿವಳ್ಳಿ ಕೆರೆಯವರೆಗೆ ಕಾಲುವೆ ಅಭಿವೃದ್ಧಿ 20,242. ಗೊರವಾಲೆ ಗ್ರಾಮದ ಲತಾ ಕೋಮ್ ರಮೇಶ್ ರವರ ವಸತಿ 9,772. ಮರಡಿಪುರ ಗ್ರಾಮದ ಬೋರಯ್ಯರವರ ವಸತಿ 14,658. ಗೊರವಾಲೆ ಗ್ರಾಮದ ಜಯಮ್ಮ ಕೋಮ್ ಮುದ್ದಯ್ಯರವರ ವಸತಿ 4,886. ಶಿವಳ್ಳಿ ಗ್ರಾಮದ ಜಯಲಕ್ಷ್ಮಿ ಕೋಮ್ ಚಿಕ್ಬೋರೇಗೌಡರವರ ವಸತಿ 4,108. ಶಿವಳ್ಳಿ ಗ್ರಾಮದ ಶಶಿಕಲಾ ಕೋಮ್ ಪ್ರದೀಪ್ ರವರ ವಸತಿ 8,027. ಗೊರವಾಲೆ ಗ್ರಾಮದ ದೇವರಾಜ್ ಬಿನ್ ಲೇಟ್ ಕುಳ್ಳಯ್ಯರವರ ವಸತಿ 14,658. ಶಿವಳ್ಳಿ ಗ್ರಾಮದ ಗೀತಾ ಕೋಮ್ ನಾಗರಾಜ್ ರವರ ವಸತಿ 9,772. ಮರಡಿಪುರ ಗ್ರಾಮದ ಶಾರದಮ್ಮ ಕೋಮ್ ಕೆಂಚಯ್ಯರವರ ವಸತಿ 19,040. ಗುನ್ನಾಯ್ಕನಹಳ್ಳಿ ಗ್ರಾಮದ ಕೃಷ್ಣರಾಜು ಬಿನ್ ಸಿದ್ದೇಗೌಡರವರ ದನದ ಕೊಟ್ಟಿಗೆ 9,772. ಶಿವಳ್ಳಿ ಗ್ರಾಮದ ಶಿವಣ್ಣ ಬಿನ್ ಬೋರೇಗೌಡರವರ ದನದ ಕೊಟ್ಟಿಗೆ 9,772. ಮರಡಿಪುರ ಗ್ರಾಮದ ನೀಲಾ ಕೋಮ್ ಗೋಪಾಲ್ ರವರ ವಸತಿ 30,014. ಗುನ್ನಾಯ್ಕನಹಳ್ಳಿ ಗ್ರಾಮದ ರಾಧಾ ಕೋಮ್ ರಮೇಶ್ ರವರ ವಸತಿ 20,940. ಗೊರವಾಲೆ ಗ್ರಾಮದ ಹುಮಾ ಕೋಮ್ ರಾಜಶೇಖರ್ ರವರ ದನದ ಕೊಟ್ಟಿಗೆ 9,772. ಗೊರವಾಲೆ ಗ್ರಾಮದ ಸುಧಾ ಕೋಮ್ ಶಿವಮಾದ್ ರವರ ವಸತಿ 4,886. ಶಿವಳ್ಳಿ ಗ್ರಾಮದ ಭಾಗ್ಯ ಕೋಮ್ ತಮ್ಮೇಗೌಡರವರ ವಸತಿ 2,443. ಮರಡಿಪುರ ಗ್ರಾಮದ ಗೌರಮ್ಮ ಕೋಮ್ ಚೆಲುವಯ್ಯರವರ ಬಸವ ವಸತಿ 4,886. ಮರಡಿಪುರ ಗ್ರಾಮದ ಅನಿತಾ ಕೋಮ್ ಚೆಲುವಯ್ಯ ಬಸವ ವಸತಿ 4,886. ಶಿವಳ್ಳಿ ಗ್ರಾಮದ ಮಂಗಳ MC ಕೋಮ್ ರಾಮ್ರವರ ವಸತಿ 4,886. ಗೊರವಾಲೆ ಗ್ರಾಮದ ಸ್ಮಶಾನದ ಪಕ್ಕ ಉತ್ತರ ದಿಕ್ಕಿಗೆ ಕಾಲುವೆ ಅಭಿವೃದ್ಧಿ ಕಾಮಗಾರಿ 64,565. ಶಿವಳ್ಳಿ ಗ್ರಾಮದ ಲೋಕೇಶ್ ಬಿನ್ ತಮ್ಮೇಗೌಡ ಕೆರೆ ಕೋಡಿಯವರೆಗೆ ಕಾಲುವೆ ಹೂಳು ತೆಗೆಯುವುದು 34,900. ಸಾಮಗ್ರಿ ಆಗಿರುವಂತಹದ್ದು. ಮರಡಿಪುರ ಗ್ರಾಮದ ಸ್ಮಶಾನ ಅಭಿವೃದ್ಧಿ ಕಾಮಗಾರಿ 3,03,177. ಗುನ್ನಾಯ್ಕನಹಳ್ಳಿ ಗ್ರಾಮದ ಚನ್ಮರಿಗೌಡ ಬಿನ್ ಚನ್ನೇಗೌಡರವರ ಸೋಪ್ಪಿಟ್ಟು 5,228. ಗೊರವಾಲೆ ಗ್ರಾಮದ ರಂಜಿತಾ ಕೋಮ್ ಮಂಜುನಾಥ್ ರವರ ದನದ ಕೊಟ್ಟಿಗೆ 41,761. ಶಿವಳ್ಳಿ ಗ್ರಾಮದ ವಿನುತಾ ಕೋಮ್ ಜಗದೀಶ್ ರವರ ದನದ ಕೊಟ್ಟಿಗೆ 32,223. ಶಿವಳ್ಳಿ ಗ್ರಾಮದ ರಾಮಕೃಷ್ಣ ಕೋಮ್ ರಂಗಪ್ಪರವರ ದನದ ಕೊಟ್ಟಿಗೆ 32,223.
ಶಿವಳ್ಳಿ ಗ್ರಾಮದ ಶೈಲೇಂದ್ರ ಎಸ್ ಬಿನ್ ಬೋರೇಗೌಡರವರ ದನದ ಕೊಟ್ಟಿಗೆ 30,329. ಮರಡಿಪುರ ಗ್ರಾಮದ ಉಮೇಶ್ ಬಿನ್ ಕೃಷ್ಣರವರ ದನದ ಕೊಟ್ಟಿಗೆ 10,329. ಗೊರವಾಲೆ ಗ್ರಾಮದ ಮಹದೇವಯ್ಯ ಬಿನ್ ಚೌಡಯ್ಯರವರ ಸೋಕ್ಫಿಟ್ಟು 5,465. ಶಿವಳ್ಳಿ ಗ್ರಾಮದ ದೇವರಾಜ್ ಬಿನ್ ದೇವರಾಗುಡ್ಡರಪರ ಬೋರಯ್ಯರ ಸೋಕ್ಫಿಟ್ಟು 5,465. ಇನ್ನು ತೋಟಗಾರಿಕೆ. ಶಿವಳ್ಳಿ ಗ್ರಾಮದ ತೋಟಗಾರಿಕೆ ಕ್ಷೇತ್ರದಲ್ಲಿ ತೆಂಗು 69,451. ಮರಡಿಪುರ ಗ್ರಾಮದ ಜೈರಾಮ್ ಬಿನ್ ಕಾಳೆಯರವರ ಜಮೀನಿನಲ್ಲಿ ತೆಂಗು 7,329. ಮರಡಿಪುರ ಗ್ರಾಮದ ಸಂಪತ್ ಕುಮಾರ್ ಬಿನ್ ಲೇಟ್ ಬೋರಯ್ಯರವರ ಜಮೀನಿನಲ್ಲಿ ಪರಂಗಿ ಬೆಳೆ 63,518. ಶಿವಳ್ಳಿ ಗ್ರಾಮದ ರತ್ನಮ್ಮ ಕೋಮ್ ಬೋರೇಗೌಡರವರ ಜಮೀನಿನಲ್ಲಿ ಅಂಗಾಂಶ ಬಾಳೆ 41,531. ಇನ್ನು ತೋಟಗಾರಿಕೆ ಸಾಮಗ್ರಿಯಾಗಿರುವಂಥ ಬಿಲ್ಲು ಚಿಕ್ಬೋರಯ್ಯ ಬಿನ್ ಚಿಕ್ಬೋರಯ್ಯರವರ ಜಮೀನಿನಲ್ಲಿ ತೆಂಗು 3,700. ರೇಷ್ಮೆ ಇಲಾಖೆ. ಗುನ್ನೈಕ್ನಳ್ಳಿ ಗ್ರಾಮದ ಜಯಸ್ವಾಮಿ ಗೌಡ ಬಿನ್ ಕರಿಗೌಡರವರ ಜಮೀನಿನಲ್ಲಿ ಹೊಸ ಇಪ್ಪು ನೇರಳೆ ನಾಟಿ 17,101. ಗೊರವಾಲೆ ಗ್ರಾಮದ ಶಿವಮ್ಮ ಕೋಂ ಶಿವಣ್ಣರವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪು ನೇರಳೆ ನಾಟಿ 43,974. ಈಗ 14 ಮತ್ತು 15 ಹಣಕಾಸಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರಗಳು. ಡಿಸಿಬಿ 1 ಮರಡಿಪುರ ಗ್ರಾಮದ ಗುಂಡಯ್ಯರವರ ಮನೆಯಿಂದ ಚಿಕ್ಕನರಸಯ್ಯ ನಿವೇಶನದವರೆಗೆ ಸಿಸಿ ಚರಂಡಿ 1,04,935. ಡಿಸಿಬಿ 3 ಮರಡಿಪುರ ಗ್ರಾಮದ ವಾಸು ಹುರುಪ್ ಬೋರಯ್ಯರವರ ಮನೆಯಿಂದ ಚೆನ್ನಮ್ಮ ಮನೆಯವರೆಗೆ ಸಿಸಿ ಚರಂಡಿ 66,368. ಡಿಸಿಬಿ 5 ಮರಡಿಪುರ ಗ್ರಾಮದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿ ಕಾಲೋನಿನಲ್ಲಿ ಚರಂಡಿ ಹೂಳು ತೆಗೆದು ಹೊರಸಾಗಿಸುವ ಕಾಮಗಾರಿ 24,300. ಡಿಸಿಬಿ 6 ಮರಡಿಪುರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಚಿಕ್ಕಬೋರಯ್ಯನ ಮನೆಯಿಂದ ನಾಗೇಶ್ ಮನೆಯವರೆಗೆ ಚರಂಡಿ ನಿರ್ಮಾಣ 96,781. ಡಿಸಿಬಿ 8 ಮರಡಿಪುರ ಗ್ರಾಮದ ಅಂಜಲಿ ಕೋಂ ಮಹದೇವ ನಾಯಕರ ಮನೆಯಿಂದ ಲಾವಣ್ಯ ಕೋಂ ಸಂತೋಷ್ ರವರ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿ 48,621. ಡಿಸಿಬಿ 22 ಶಿವಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರ್ಯಾಂಪ್ ಮತ್ತು ಗೇಟ್ ದುರಸ್ತಿ ಕಾಮಗಾರಿ 43,390. ಡಿಸಿಬಿ 24 ಗೊರವಾಲೆ ಗ್ರಾಮದ 2ನೇ ಬ್ಲಾಕ್ನ ಪರಿಶಿಷ್ಟ ಜಾತಿ ಕಾಲೋನಿ ಮತ್ತು ಪರಿಶಿಷ್ಟ ಜಾತಿ ಪಂಗಡ ಕಾಲೋನಿಯ ಚರಂಡಿ ಹೂಳು ತೆಗೆಯುವುದು 17,446. ಡಿಸಿಬಿ 25 ಶಿವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯ ಚರಂಡಿ ಹೂಳು ತೆಗೆದು ಹೊರಸಾಗಿಸುವ ಕಾಮಗಾರಿ 46,817. ಡಿಸಿಬಿ 26 ಶಿವಳ್ಳಿ ಗ್ರಾಮದ ಚರಂಡಿ ಹೂಳು ತೆಗೆದು ಹೊರಸಾಗಿಸುವ ಕಾಮಗಾರಿ 82,129. ಡಿಸಿಬಿ 30 ಶಿವಳ್ಳಿ ಗ್ರಾಮದ ಮಾಯಪ್ಪರ ಮನೆ ಹತ್ತಿರದಿಂದ ಡೈರಿ ಕ್ಯಾತೇಗೌಡ ಮನೆಯವರೆಗೆ ಸಿಸಿ ರಸ್ತೆ 1,30,469. ಡಿಸಿಬಿ 31 ಗೊರವಾಲೆ ಗ್ರಾಮದ ಚೇತನ ಮನೆಯಿಂದ ರಾಮಕೃಷ್ಣ ಮನೆಯವರೆಗೆ ಸಿಸಿ ಚರಂಡಿ 1,29,945. ಡಿಸಿಬಿ 33 ಶಿವಳ್ಳಿ ಗ್ರಾಮದ ಚಿಕ್ಕಸಿದ್ದಪ್ಪರ ಬೋರಣ್ಣನ ಮನೆ ಹತ್ತಿರದಿಂದ ಭೂಕಪ್ಪರ ನಿವೇಶನದ ಕಡೆಗೆ ಸಿಸಿ ಚರಂಡಿ 53,643. ಡಿಸಿಬಿ 36 ಗೊರವಾಲೆ ಗ್ರಾಮದ ಕಾಳಪ್ಪರ ಮನೆಯಿಂದ ಕುಳ್ಳಣ್ಣನ ಮನೆಯವರೆಗೆ ಸಿಸಿ ಚರಂಡಿ 24,016. ಡಿಸಿಬಿ 43 ಗೊರವಾಲೆ ಗ್ರಾಮದ ತಾಯಕ್ಕರ ಕುಮಾರಣ್ಣನ ಮನೆಯಿಂದ ಕೆಂಪೇಗೌಡ ಮನೆಯವರೆಗೆ ಸಿಸಿ ಚರಂಡಿ 1,06,784. ಡಿಸಿಬಿ 44 ಗೊರವಾಲೆ ಗ್ರಾಮದ ವಾಟರ್ ಟ್ಯಾಂಕ್ನಿಂದ ನಾಗಮ್ಮನ ಮನೆಯವರೆಗೆ ಸಿಸಿ ಚರಂಡಿ 94,248. ಡಿಸಿಬಿ 68 ಗೊರವಾಲೆ ಗ್ರಾಮದ ವಾಟರ್ ಟ್ಯಾಂಕ್ನಿಂದ ನಿಂಗಮ್ಮನ ಮನೆಯವರೆಗೆ ಸಿಸಿ ಚರಂಡಿ 1,44,211. ಡಿಸಿಬಿ 69 ಗೊರವಾಲೆ ಗ್ರಾಮದ ಇಂದಿರ ಬಡಾವಣೆಯ ಮುದ್ದನಾಯಕರ ಮನೆ ಹತ್ತಿರ ಸಿಸಿ ಚರಂಡಿ 1,35,226. ಡಿಸಿಬಿ 71 ಮರಡಿಪುರ ಗ್ರಾಮದ ದೊಡ್ಡ ಮೋಟಯ್ಯರ ಮನೆಯಿಂದ ಜವರಾಯಿ ಮಗ ಚಲುವಯ್ಯ ಮನೆಯವರೆಗೆ ಸಿಸಿ ಚರಂಡಿ 1,53,467. ಡಿಸಿಬಿ 73 ಮರಡಿಪುರ ಗ್ರಾಮದ ಎಂಪಿ ಕುಮಾರ್ ಮನೆ ಹತ್ತಿರ ಡಕ್ ನಿರ್ಮಾಣ
48,152. DCB 75. ಗೊರವಾಲೆ ಗ್ರಾಮದ ಸುಶೀಲಾ ಮನೆಯಿಂದ ಉಮೇಶನ ಮನೆಯವರೆಗೆ ಸಿಸಿ ಚರಂಡಿ 1,83,977. ಅದರ ಗುನ್ನಾಯ್ಕೊಳ್ಳಿ ಕಾಮಗಾರಿ ರೋಡಲ್ಲೇ ಟಚ್ ಆಗ್ತಿಲ್ಲ, ಬಸ್ ಎಲ್ಲ ಇಲ್ಲ ಅನ್ನೋದು. ನರೇಗಾದಲ್ಲಿ ಒಂದು ಹೆಸರು ಮಾಡಿದ್ದಾರೆ ಹೋಗಿ ಬೇರೆ ಸಿಸಿ ಡ್ರೈನೇಜ್ ಮಾಡಲ್ಲ. ಮೈನ್ ಆಗಿ ಸ್ಕೂಲ್ ಮಕ್ಕಳು ಒಳಗೆ ಹೋಗ್ದಂಗೆ ಬಸ್ ಎಲ್ಲ ಖಾಲಿ ಇರ್ತದೆ. ಅದೇ ಅದೊಂದು ಜಟ್ಟಿ ರೋಡ್ ಅದು. ಯಾವ ಕ್ರಮ ತಗೋತೀವಿ ಅಂದ್ರೆ ಬಸ್ ಖಾಲಿ ಬಿಡಬೇಕು. ಅದು ಜಟ್ಟಿ ರೋಡು ಜಟ್ಟಿ ಮಾಡಿ ಕೆಲಸ ಮಾಡ್ತಾರಲ್ಲ. ಮುಂಜಾಗ್ರತೆ ಕೆಲಸ ಮಾಡೋದಿಲ್ವಾ? 15 ಫೈನಾನ್ಸ್ ಬೇರೆ ಮೆಂಬರ್ಗಳು ಅವ್ರ ಮನೆ ಹತ್ರ ಡೆತ್ ಹಾಕೋದು ಡ್ರೈನೇಜ್ ಮಾಡೋದು ಮಾಡ್ತಾರೆ. ಅದನ್ನ ಒಂದು ಊರೊಳಗಡೆ ಬಸ್ ಬರ್ದಂಗೆ ಆಗಲ್ಲ. DCB 27. ಗುನ್ನಾಯ್ಕನಹಳ್ಳಿ ಗ್ರಾಮ ಇರಿ ಮೇಡಮ್ ಅವರೇ, ಇರಿ ಒಂದು ನಿಮಿಷ. ಅದು ಜಟ್ಟಿ ರೋಡ್ ಅದು ಜಟ್ಟಿ ಕಡೆ ಮಾಡ್ತಾರಲ್ಲ ಈಗ. ನಾನು ಹೇಳ್ತಾ ಇರೋದು ನಿಮ್ದೇ ಬರ್ತದಲ್ಲ ಅನುದಾನ, ಅದನ್ನೇ 3 ಜನ ಮೆಂಬರ್ಗೆ ಕನ್ಸಲ್ಟ್ ಮಾಡಿ ಮಾಡಿಸ್ಕೊಡಿ. ಇಲ್ಲ ಅದು ಮಾಡ್ತಾವ್ರ ಈಗ ಆಲ್ರೆಡಿ ಮಾಡ್ತಾವ್ರದು. ಯಾವಾಗ ಜಟ್ಟಿ ಮಾಡ್ತಾವ್ರಲ್ಲ. ಯಾವಾಗ ಸುಂದರ ಅಧ್ಯಕ್ಷರ ಅಧಿಕಾರಿಗಳು ಮಾತಾಡಬೇಕು, ಯಾರು ಮೆಂಬರ್ಗಳು ಮಾತಾಡಂಗಿಲ್ಲ. ಮೆಂಬರ್ಗಳು ಮಾತಾಡಂಗಿಲ್ಲ, ಯಾರು ಅಧಿಕಾರಿಗಳ ಮಾತಾಡ್ಬೇಕಿಲ್ಲ. ಗ್ರಾಮ ಸಭೆ ಮಾಡ್ತಾ ಇರೋದು ಸೋಷಿಯಲ್ ಇದು ಈಗ ಅದು ನಮ್ದು ಆ ಜಟ್ಟಿಲಿ ಮಾಡಕ್ಕಾಗಲ್ಲ. ಜಿಲ್ಲಾ ಪಂಚಾಯತಿಂದನೂ ಮಾಡಿಲ್ಲ, MLA ಜಟ್ಟಿ ಮಾಡ್ತಾವ್ರಲ್ಲ, ಜಟ್ಟಿ ಕಡೆಯಿಂದ ಮಾಡ್ತಾವ್ರ ಈಗ. ಮಾಡ್ತಾವ್ರೆ ಮಾಡ್ತಾರೆ. ಮೇಯ್ನಾಗೆ ಊರೊಳಗಡೆ ಬಸ್ ಬರಲ್ಲ, ಅಲ್ಲಿ ಚಾನಲ್ ರೋಡ್ ಬರ್ತವೆ, ಮಕ್ಕಳುಗಳೆಲ್ಲ ಬಸ್ಸಲ್ಲಿ ಹೋಗ್ತವೆ. ಜವಾಬ್ದಾರಿ ಯಾರು? ನಾವು ಇವರು ಜಟ್ಟಿ ಇಂಜಿನಿಯರು, PW ಇಂಜಿನಿಯರು, ಕೆಲಸ ಆಗಿಲ್ವಲ್ರಿ? ಕೆಲಸ ಮಾಡ್ತಾವ್ರ ಈಗ. ಕೆಲಸ ಹೋದ್ರೆ ಏನು ಪ್ರಯೋಜನ ಇಲ್ಲ. ಕೆಲಸ ಮಾಡ್ತಾವ್ರ ಈಗ. ಅವ್ರು ನಮ್ ರಿಲೇಷನ್ ಅಲ್ಲಿ ಮರಿ ಆಗದೆ, ಇಲ್ಲಿ ನಮ್ ರಿಲೇಷನ್ ಅಲ್ಲಿ ಬೇಕಾಗದೆ. ಮೇಯ್ನ್ ಆಗಿ ಅಲ್ಲಿ ಆಗ್ಬೇಕಾಗಿರೋ ಕೆಲಸ ಆಗಿಲ್ಲ. ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ, ಮೆಂಬರ್ಗಳು ಹೇಳೋದೇ ಫೈನಲ್ ಅಲ್ಲ. ಹೋಗಿ ಪರಿಶೀಲನೆ ಮಾಡಿ ಈ ಕಾಮಗಾರಿ ಯೋಗ್ಯ ಇದೆಯೋ ಇಲ್ವಾ, ಈ ಕೆಲಸ ಮಾಡಿದ್ರೆ 4 ಜನಕ್ಕೆ ಅನುಕೂಲ ಆಗಲ್ಲ. ಅದನ್ನ ನೋಡಿ ನೀವು ಪ್ರಯೋಜನ ಮಾಡಬೇಕು. ಮಾಡ್ಬಿಟ್ರೆ ಈಗ ನಮ್ದು ಕಾಮಗಾರಿ ಅಂತ ಹೇಳ್ತೀನಿ, ಮಾಹಿತಿ ಕಲೆ ಕೊಡ್ತೀನಿ, ಏನೇನು ವರ್ಕು ಸೋಷಿಯಲ್ 4 ಜನಕ್ಕೆ ಉಪಯೋಗ ಇರುತ್ತೆ. ಎಲ್ಲಿ ಕೆಲಸ ಮಾಡಿದಿರಿ ತೋರಿಸಿ ನೋಡೋಣ, ತೋರಿಸಿ ಆಯ್ತು. ನಮ್ಮೂರ್ದು ಹೇಳ್ತೀನಿ, ನಾನು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಮೈಡಿಪುರದ್ದು ಹೇಳ್ತೀನಿ. 4 ಜನಕ್ಕೆ ಉಪಯೋಗ ಈ ಕೆಲಸ ಮಾಡಿರೋದು ತೋರಿಸ್ಕೊಡಿ. ಕೆಲಸ ಯಾರಿಗೆ ವರ್ಕ್ ಮಾಡಿದ್ರೆ ಆಯ್ತಲ್ಲ. ಒಂದು ಗುಣಾಕಡೆ ಒಂದು ವರ್ಕ್ ಬಿಟ್ಕೊಂಡ್ರೆ ಯಾವ್ದು ಪೆಂಡಿಂಗ್ ಇಲ್ಲ. ಈಗ ಜಿಲ್ಲಾ ಎಂಟ್ರಿ ಮಾಡಿದ್ವಿ, ಪೇಮೆಂಟ್ ಆಗುತ್ತೆ. ಅಪ್ರೂವಲ್ ಆಗಿಲ್ಲ ಅಂತ ಆಯ್ತಲ್ಲ. ಓಸೈ ಕೊಟ್ಟವು ಈಗ ಏನಾಗಿದೆ ಅಂದ್ರೆ ಮೊದಲು 19,000 ಇತ್ತು. 19,000 ಇದ್ದಾಗ ಮೆಟೀರಿಯಲ್ ಬಿಲ್ಲು ಕಮ್ಮಿ ಇರ್ತಿತ್ತು, ಅಪ್ರೂವಲ್ ಆಗಿತ್ತು. ಈಗ 52,000 ಆಗಿದೆ. ಹಂಗಾಗಿ ಅಪ್ರೂವಲ್ ಆಯ್ತು. ದನಿ ಕೊಟ್ಟು ಒಂದು ಸೇರಿಸಿದೆ. ಈಗ ದನಿ ಕೊಟ್ಟಿಗೆ ಆಯ್ತು. ದನಿ ಕೊಟ್ಟಿಗೆದು ಏನಂತಂದ್ರೆ ಈಗ ದನಿ ಕೊಟ್ಟಿಗೆಯಲ್ಲಿ ಏನು ಮೆಟೀರಿಯಲ್ ರೇಷಿಯೋ ಕಮ್ಮಿ ಇರ್ತಾವ, ಜಾಸ್ತಿ ಇರ್ತಾವಲ್ಲ, ಅವು ಅಪ್ರೂವಲ್ ಆಯ್ತಲ್ಲ. ಈಗ ಅದು ಎಟ್ಟಿ ಕಳಿಸ್ತಾರೆ, ರಿಟರ್ನ್ ಆಗ್ತಾರೆ. ಅಂದ್ರೆ ನಮ್ದು ಈಗ ಹೇಳಿದ್ರಲ್ಲ ಮೇಡಮ್, ಆಯ್ತು ಹೇಳ್ತೀವಿ. ಇದ್ರ ಬಗ್ಗೆ ಸ್ಟ್ರೈಕ್ ಆಗಲ್ಲ ಮೊದಲಲ್ಲಿ. ಏನಂತಂದ್ರೆ ನಮ್ದು 60-40 ಮಂಡನು ಆಗದೆ. ಮಂಡನು ಕೇಳಿದ್ರೆ ಹೇಳ್ತೀನಿ ಕೇಳಿ, 60-40 ರೇಷನ್ ಮೇಂಟೈನ್ ಮಾಡ್ಬೇಕು. ಈ ಮೇಡಮ್ ಅದನ್ನ ಹೇಳಿದ್ದು. ಜಾಸ್ತಿ ಕೂಲಿ ಕರೆದು ಕೆಲಸ ಮಾಡಿದ್ರೆ ನಾವು ಮೆಟೀರಿಯಲ್ ಪೇಮೆಂಟ್ ಮಾಡೋಕ್ಕೆ ಸರೋಗುತ್ತೆ. ಆ ಕೂಲಿ ಕರೆದು ಕಮ್ಮಿ ನಮ್ಮಲ್ಲಿ. ಈಗ ಎಷ್ಟು ಜಾಬ್ ಕಾರ್ಡ್ ಆಕ್ಟಿವ್ ಇದೆ, ಅದು ಯಾಕೆ ಕೆಲಸ ಕಮ್ಮಿ ಆಗಿದೆ ಅಂತ ಮೇಡಮ್ ಹೇಳಿದ್ರಲ್ಲ. ಈಗ ಬರೋರು ಕೆಲ್ಸಕ್ಕೆ ಬರೋರು ಮೇಡಮ್ ಹೇಳಿದ್ರು ಜಾಬ್ ಕಾರ್ಡ್ ಅಷ್ಟಿದೆ, ವರ್ಕ್ ಕಡಿಮೆ ಅಂತಂದ್ರು. ಪ್ರಯೋಜನ ಏನ್ ಮಾಡ್ತೀವಿ ರೈತರಿಗೆ? ವಿಚಾರಣೆ ಮಾಡಲ್ಲ ನೀವು. ಮೆಂಬರ್ 10 ಕಾಮಗಾರಿ ಹೇಳಿರ್ತಾನೆ, ಇನ್ನೊಬ್ರು ನಾನು ಮೆಂಬರ್ ಅಂತ ಹೇಳ್ತಾರೆ, ನಾನು 10 ಹೇಳಿರ್ತೀನಿ, ಅವ್ರು ಫೈನಲ್ ಮಾಡ್ಬಿಡ್ತೀನಿ. ಇವ್ರಿಗೆ ಪ್ರಯೋಜನ ಬಗ್ಗೆನೇ ಗೊತ್ತಿಲ್ಲ ಶಿವರಾಮಣ್ಣ ಅವ್ರಿಗೆ. ಇವ್ರೇನ್ ಮಾಡ್ಬೇಕು? ಆಗ್ಲೇ ಈ ಎಂಡದು ಆಗ್ಲೇ ಕ್ಲೋಸ್ ಆಗದೆ ಅಂತಾರೆ. ಒಂದ್ ನಿಮಿಷ, ಈ ತಿಂಗಳಲ್ಲಿ ನಾನು ಬಾಳೆ ನಾಟಿ ನೀಡಬೇಕು, ಎನರ್ಜಿ ತಗೋಬೇಕು. ಓಪನ್ ಯಾಕಿರೋದಿಲ್ಲ? ಟೈಮಿಂಗ್ ಚೆಕ್ ಮಾಡ್ತೀರಿ ರೈತರಿಗೆ. ಈ ಯಾವ್ದಿಲ್ಲೇ ಸೇರಿಸ್ಬೇಕು, ಈ ತಿಂಗಳಲ್ಲೇ ಸೇರಿಸ್ಬೇಕು. ಇಲ್ಲ, ಈ ಗದ್ದೆ ಬರ್ತದೆ. ಇವಾಗ ನಾನು ಎಲ್ಲ ರೀತಿದ್ದು ನಾನು ತಗೋಬೇಕು ಅಮೌಂಟ್ನ.
ಮುಂದಿನ ತಿಂಗಳು ಸೇರಿಸ್ಬೇಕು ಫ್ರೀ ಯೋಜನೆಗೆ ಅಡಿಷನಲ್ ಏನು ಪ್ರಾಬ್ಲಮ್ ಇಲ್ಲ. ಅಡಿಷನಲ್ ಆಗಿ ನಾವು ಗ್ರಾಮ ಸೇವೆ ಮಾಡಿದಾಗಲೇ ಖರೀದಿ ಮಾಡ್ಬೇಕು. ಹಾ. ಅವಾಗ ನಾವು ಖರೀದಿ ಮಾಡಿ ಮೊದಲೇ ಮಾಡ್ತೀವಿ ಅಂತ ನೀವು ಹೇಳ್ತೀವಿ last ಕೇಳಿ. date ಅನ್ನೋದು ಕೊಡ್ತಾ ಇಲ್ವಲ್ಲ, ಈಗ ಯಾಕೆ ಕೊಡ್ತಾ ಇಲ್ಲ? ಈಗ ಮುಖ್ಯವಾಗಿ ಜನಗಳು ಮೊದಲು ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಏನಿದೆ ಆದೇಶ ಇರುತ್ತೆ ಅದ್ ಮಾಡ್ಬೇಕು. ಮೊದಲು ಏನ್ ಮಾಡ್ತಾರ, ನಾವು ಒಂದು ಆಯ್ಕೆ ಪತ್ರ ಕೊಟ್ಟರೆ ಸಾಕಾಗಿತ್ತು. ಅವರು ಇಲಾಖೆಯಲ್ಲಿ ಖರೀದಿ ಮಾಡ್ಕೊಳ್ಳೋರು. ಈಗ ಹಂಗ್ ಮಾಡ್ತಾ ಇಲ್ಲ. ಓವರಾಲ್ ಆಗಿ ನಮ್ಮ ಪಂಚಾಯತಿನೇ ಖರೀದಿ ಮಾಡ್ಬೇಕು, ಅದು ಆನ್ಲೈನ್ ಖರೀದಿನೇ ಮಾಡ್ಬೇಕು. ಆಮೇಲೆ ಆಮೇಲೆ ತಮ್ಮ ಇಲಾಖೆಗಳು ಕೆಲಸ ಮಾಡ್ಬೇಕು ಅಂತ ಆಗಿದೆ. ಅದರಿಂದ ಸಮಸ್ಯೆ ಆಗ್ತದೆ. ಮತ್ತು ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡುವಂತಾಗ ನಮ್ಗೆ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗದೆ ಅಂತ ಹೇಳ್ತಾ ಇರೋದು. ಗೊತ್ತಾಯ್ತು. ಈಗ ನೀವು ನೀವು ಲಿಮಿಟ್ ಮಾಡ್ತಿರಲ್ಲ ರೈತರಿಗೆ ಏನ್ limit ಅಂದ್ರೆ ಈಗ ಟೈಮಲ್ಲೇ ಸೇರಿಸ್ಬೇಕು ಅಂತ ಹೇಳ್ತೀನಿ, ನೀವು ಹೇಳ್ತಾ ಇರೋದು ಅದ್ ಹೌದಲ್ವಾ? ಮಾಡ್ಬೇಕಾದ್ರೆ ನೀವು ಪ್ರಚಾರ ಮಾಡ್ಬೇಕು, ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸ್ಬೇಕು. ಕಾಂಗ್ರೆಸ್ ಹೊಡೆದು ಈ ಡೇಟ್ ಇಂದ ಈ ಡೇಟ್ ವರೆಗೆ ರೈತರುಗಳು ನೀವು ಬಂದು ಕಾಮಗಾರಿ ಏನಾದ್ರು ನಿಮ್ಗೆ ಇಂಜಿನಿಯರ್ ಮಾಡಿಸ್ಬೇಕು ಅಂದ್ರೆ ಯಾವ್ದೇ ಮಾಡಿಸಿ ಅಂತ ನೀವು ಪಬ್ಲಿಕ್ ಅಂಟಿಸಿದಾಗ ಅವ್ರು ಬಂದು ಕ್ಯೂ ಅಲ್ಲಿ ನಿಂತು ಸೇರ್ಸ್ಕೊಳ್ತಾರೆ. ಆಯ್ತು, ನೀವು ಅದ್ ಮಾಡೋಣ. ಮಾಡದೇ ಇಲ್ಲಿ ಬರ್ತಾರೆ, ಬಂದ ತಕ್ಷಣ ಕ್ಲೋಸ್, ತಿರೋಗದ ಅದೇ ಪ್ರತಿ ಸರಿ ಗ್ರಾಮ ಸಭೆಯಲ್ಲಿ ಒಂದ್ ವರ್ಷ ಜಮೀನ್ ಖಾಲಿ ಬಿಡೋದಾಯ್ತಾ? ಗ್ರಾಮ ಸೇವೆ ಮಾಡಿದಾಗ ಸೇರಿಸ್ಕೊಳ್ಬೇಕು. ನಾನು ಹೇಳ್ತಾ ಇರೋದು ಇವಾಗ ಎಲ್ಲರೂ ಸೇರಿಸ್ತೀವಿ, ಇಲ್ಲಿ ಇರೋರೆಲ್ಲ ರೈತರೇ ಸೇರಿಸ್ತೀವಿ. ನೀವು ಈ ವರ್ಷ ಲಾಸ್ಟ್ ಅಂತ ಎಂಡ್ ಡೇಟ್ ಮಾಡ್ತೀರಿ. ಎರಡು ತಿಂಗಳೊಳಗೆ ನನಗೆ ಗೊತ್ತೇ ಇಲ್ಲ ಮೇಡಮ್. ಯಾವ ತಿಂಗಳಿಗೆ ಈಗ ನಾವು ನವೆಂಬರ್ ಖರೀದಿ ಮಾಡಿ ಇದು ಮಾಡ್ತೀವಿ, ಸೇವೆ ಮಾಡ್ತೀವಿ. ನಾವು ಡಿಸೆಂಬರ್ ಒಳಗಡೆ ಹೇಳ್ತಿದ್ದೀವಿ. ಮುಖ್ಯವಾಗಿ ನೋಟಿಸ್ ಬೋರ್ಡ್ಗೆ ಆಗಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಂಗ್ರೆಸ್ಗಳಿಗೆ ಈಗ ಗ್ರಾಮ ಸೇವೆ ಮಾಡೋದು ಆದೇಶಕ್ಕೆ. ಈಗ ಗ್ರಾಮ ಸಭೆಗೆ ಗ್ರಾಮ ಸೇವೆ ಮಾಡಿದಾಗ ಮೋರಿ ಒಳ್ಳೇದಾಗ್ತೀವಿ 80,000 ಅಂತೀರಿ. ಅದು ಯಾವುದು ಏನು ಅದ್ರ ಬಗ್ಗೆ ನಮ್ಗೆ ಮಾಹಿತಿನೇ ಗೊತ್ತಿಲ್ಲ. ಕೊಡಿ ಮೇಡಮ್, ಮಣಿಪುರ್ ಕೊಡಿ ಮೇಡಮ್. ನರೇಗಾದಲ್ಲಿ ಎಷ್ಟು ಹೊತ್ತಾಗಿರೋ ಎಷ್ಟು ಜನ ಕೂಲಿ ಕೊಟ್ಟಿದ್ದೀರಿ? ಅವ್ರಿಗೆ 15 ದಿನಕ್ಕೆ ಒಂದ್ಸರಿ ಕೂಲಿ ಕೊಡ್ತೀರಿ. 15 ದಿನಕ್ಕೆ ಒಂದ್ಸತಿ ಕೂಲಿ ಕೊಡ್ತೀರಿ. ವಾರ ಪೇಮೆಂಟ್ ನಮ್ಮ ತಮ್ಮರಿಗೆ ಅವ್ರಿಗೆ ಪೇಮೆಂಟ್ ಫಿಲ್ ಮಾಡೋಕೆ ಲಿಮಿಟ್ ಎಷ್ಟು ಕೇಳಿ ಒಂದ್ಸರಿ ಫಿಲ್ ಆದ್ರೆ 3 ವಾರ ಒಂದ್ಸತಿ ಕೊಟ್ಟಿರ್ತಾರೆ. ಬರೋದು ಲೇಟ್ ಆಗುತ್ತೆ. ನಾವು ಏನಮ್ಮ ತಿಂಗಳ ಆದಷ್ಟು ಪೇಮೆಂಟ್ ಮಾಡ್ತೀವಿ. ಇದೊಂದು ವಾರಕ್ಕೊಂದ್ಸತಿ ಪೇ ಮಾಡ್ತೀವಿ. ಕೋಟ್ ಹಾಕ್ಬೇಕು ನಾವು ಯಾವುದೇ ರೋಡ್ ಒಳಗಡೆ ರೋಡಾ ಅಥವಾ ಹೊರಗಡೆ ರೋಡಾ? ಲೈಟ್ ಮಾಡ್ತಾ ಇದೀವಿ ತಾಲೂಕ್ ಪಂಚಾಯತಿ ಇದನ್ನೆಲ್ಲ ರಿಪೋರ್ಟ್ ಹಾಕ್ಬೇಕು. ಮೇಡಮ್ರೆ ಕಾರಣಗಳಿದ ಮೇಲೆ ಅವ್ರಿಗೆ ಇಂಟಿಮೇಷನ್ ಮಾಡಿಲ್ಲ ಅಂದ್ಮೇಲೆ ನಮ್ದೇ ಡೇಟ್ ಮುಂದಕ್ಕೆ ಹಾಕಬೇಕಾಗಿತ್ತು. ಇಂಜಿನಿಯರ್ ವರ್ಕ್ ಮಾಡೋರು ಇಂಜಿನಿಯರ್ ಕೇಳ್ಬೇಕು, ನಾವು ನರೇಗಾದಲ್ಲಿ ಏನೇನು ವರ್ಕ್ ಬರ್ತೀವಿ ಅಂತ. ಎಲ್ಲೆಲ್ಲಿ ಕೆಲಸ ಮಾಡೋರು ಅಂತ ಕೇಳ್ಬೇಕು. ಯಾರು ಕೇಳೋರು ಯಾರು ಇದ್ರಲ್ಲಿ? ಮೇಡಮ್ರೆ ರೀಸನ್ ಏನಿಲ್ಲ. ಕೆಲಸ ಮಾಡೋರು ಏನಕ್ಕೆ ಬರ್ಬೇಕು ಅಂತೇಳಿ ತೋರಿಸ್ಬೇಕು. ಅವರು ಹೇಳ್ತಾರೆ, ಅವರು ಈಗ ಎಲ್ಲರೂ ಆಫೀಸರ್ಗಳು ಹೇಳ್ತಾರೆ ಎಷ್ಟು ಮೀಟ್ರಿಗೆ ಎಷ್ಟು ವರ್ಕ್ಗೆ ಕೆಲಸ ಪೇಮೆಂಟ್ ಆಗೈತೆ ಅಂತ ಹೇಳ್ತಾರ. ಇಂಜಿನಿಯರ್ ಹೇಳ್ಬೇಕು ಅಂದ್ರೆ ನಾವು ಯಾರ ಹತ್ರ ಹೇಳೋದಿಲ್ಲ. ಈಗ ಹೇಳಿ, ನೀವೇ ಹೇಳಿ ಮೇಡಮ್. ಪೋಸ್ಟ್ಪೋನ್ ಮಾಡಿ, ನಾಳೆ ಹಾಕಲಿ ಡೇಟಾ, ಸೋಮವಾರ ಹಾಕಿ. ಇಂಜಿನಿಯರ್ ಬರ್ಲಿ, ಪೋಸ್ಟ್ಪೋನ್ ಮಾಡ್ರಿ. ಇಂಜಿನಿಯರ್ ಮಾತಾಡೋದಿಲ್ಲ. ಎನ್ಆರ್ ಜಿಲ್ಲೆ ಏನೇನು ಕೆಲಸ ಬರ್ತದೆ, ಏನೇನು ವರ್ಕ್ ಮಾಡವ್ರೆ. ಈಗ ಹೇಳಿದ್ರೆ 80,000 ಸಿಡಿ ತೆಗೆದಕ್ಕೆ ಚೆಕ್ ಡ್ಯಾಮ್ ಅಂತೆಲ್ಲ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಕೆಲಸ ಆಗಿರ್ಬೇಕು ಅಂತ ಇಂಜಿನಿಯರ್ ಕರ್ಕೊಂಡು ಎಲ್ಲ ಗ್ರಾಮದಲ್ಲೂ ಮಾಡಿದಿರಿ.
ಪಾಪ್ಯುಲೇಷನ್ ಎಷ್ಟಾಯ್ತು ನಮ್ಮಲ್ಲಿ? ಪಾಪ್ಯುಲೇಷನ್ ಎಷ್ಟು ಸರ್ ನಮ್ದು? ಈಗ ಒಂದ್ ಹೇಳ್ತೀನಿ ಕೇಳಿ. ಅಲ್ಲ, ಜನಸಂಖ್ಯೆ ಎಷ್ಟು ನಮ್ಮೂರಲ್ಲಿ ಇರೋದು? ಜನಸಂಖ್ಯೆ 2010 ಜನಸಂಖ್ಯೆ ಆಯ್ತಾ? 2000 ಈಗ ಇದಾಗಿರೋದು ಕರೋನಾದಿಂದ ಆಗ್ಲಿಲ್ಲ, ಸೆನ್ಸಸ್ ಆಗ್ಲಿವಲ್ಲ. 2010 ಜನಸಂಖ್ಯೆ ಇದೆ. ನಿಮ್ ಲೆಕ್ಕದಲ್ಲಿ ಇರೋದು ಎಷ್ಟು ಜನ ಇದ್ರು ಸರ್? ಅಪ್ಡೇಟ್ 7520 ಜನ ವಾಸ ಮಾಡ್ತಾರೆ. ಒಂದ್ ಡ್ರೈನೇಜ್ ನೀರು ಫಿಲ್ಟರ್ ಆಗಕ್ಕೆ ಒಂದು ನರೇಗಾದಲ್ಲಿ ವರ್ಕ್ ಮಾಡಿಸಿಲ್ಲ. ಏನ್ ಕಾರಣ ಅನ್ನೋದಕ್ಕೆ? ಈಗ ಮಾಡೋರೆಲ್ಲ ಕ್ರಿಯೇಜ್ ಮಾಡಿದೀರಾ, ಕೆಲಸ ಯಾಕಾಗಿಲ್ಲ? ಈಗ ಈಗ ಕೆಲಸ ಮಾಡಲ್ಲ ಅಂತಂದ್ರೆ ಯಾರು? ಪ್ರಾಬ್ಲಮ್ ಏನು? ಈಗ PWD ಇಲಾಖೆಯಿಂದ ಟೆಂಡರ್ ಆಗದೆ ಸಂಬತ್ತಾರೆ. ಹೇಳ್ತೀನಿ ಕೇಳಿ. ಸರ್ ನಾನು ಹೇಳ್ತಾ ಇರೋದು ಹಿಂಗ್ ಗುಂಡಿ ತಾನೇ ಹೇಳ್ತಾರೆ ನೀವು? ಗೊತ್ತಾಯ್ತಾ? ಗೊತ್ತಾಯ್ತು, ಹಿಂಗ್ ಗುಂಡಿ ಹೇಳ್ತಾರ ನೀವು. ಡ್ರೈನೇಜ್ ನೀರು ಹೋಗುವಂತದ್ದು, ಹಾ ಹಿಂಗ್ ನೀರ್ ಹಿಂಗಕ್ಕೆ ಎಲ್ಲಾ ಗ್ರಾಮದಲ್ಲೂ ಮಾಡವ್ರೆ. ಮಾಡೋರೆ ಮಡಿಪುರ್ ಪ್ರಾಬ್ಲಮ್ ಏನು? ಮಾಡ್ತಾರೆ. ಅದು ನಾನು ಹೇಳ್ತಾ ಇರೋದು ಹಿಂಗ್ ಗುಂಡಿ ಇಲ್ಲ. ನಾನು ವೈಯಕ್ತಿಕ ನಂಬರ್ ಕೇಳ್ತಾ ಇದ್ದೀನಿ. ಹೇಳ್ತಾರ ನೀವು. ನೀವು ಕೇಳಿ. ಹೇಳ್ತಾ ಇರೋದು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಹೌದಲ್ವಾ? ಅದು ಅಗ್ರಿಮೆಂಟ್ ಆಗಿ ಮಾಡ್ತಾರೆ ಆಯ್ತಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಯಾವ ಮಾಡ್ಬೋದು ಹೇಳಿ ನೀವೇ? ಮಾಡ್ತಾರೆ ಏನಾಗದೆ ಇದೆ. ಅದು ಈ ಗ್ರಾಮದಲ್ಲಿ ಎಲ್ಲಾ ನೀರು ಹೋಗಿ ಲಾಸ್ಟ್ ಪಟೇಲ್ ವಾಸರ್ ಮನೆ ಹತ್ರ ಹೋಯ್ತದೆ. ಅದೇ ಜಮೀನಲ್ಲಿ ಇದೇ ಹೆಣ್ಮಕ್ಳು ಹೋಗಿ ನಾಟಿ ಮಾಡ್ತಾರೆ. ಕೈಗಳು ಏನಾಗ್ಬೇಕು ಸರ್? ಆಯ್ತು, ಕಾಲು ಏನಾಗ್ಬೇಕು? ಈಗ ಆಯ್ತು, ನಾನು ಹೇಳ್ತೀನಿ ಕೇಳ್ತೀನಿ ಏನಾಗದೆ ಅಂತ. ಸರ್ಕಾರ ಗಮನ ಇಟ್ಟು ತಾನೇ ಕ್ರಿಯೆಗಳು ಮಾಡ್ತಾ ಇರೋದು. ಆಯ್ತು, ನೀವ್ ಯಾಕೆ ನೀವು ಇದನ್ನ ಉಪಯೋಗಿಸ್ತಾ ಇಲ್ಲ? PWD ಇಲಾಖೆಯಿಂದ ಟೆಂಡರ್ ಆಗಿದೆ. ಅದು 4 ಪ್ರತಿ ಪಂಚಾಯತಿ ಏನ್ ಗೊತ್ತಾ? ನಾನು ದೇಶಕ್ಕೋಸ್ಕರ ಹೇಳ್ತಾ ಇಲ್ಲ, ನಾನು ಅಧಿಕಾರಿಗಳಲ್ಲಿ ಮೆಂಬರ್ನಲ್ಲಿ ಟಾರ್ಗೆಟ್ ಆಗಿ ಮಾತಾಡ್ತಾ ಇಲ್ಲ. ಸರ್ಕಾರದಲ್ಲಿ ಇರುವಂತ ಯೋಜನೆನ ದುರುಪಯೋಗ ಪಡಿಸ್ತಾ ಇದ್ದೀರಿ. ವಿನಿಯೋಗ ಮಾಡಿಸೋದ್ರಲ್ಲಿ ವಿಫಲ ಆಗಿದ್ದೀರಿ ನೀವು. ದುರುಪಯೋಗ ಅಂತ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಅದು ಒಪ್ಪೋದಿಲ್ಲ. ಈಗ ನಾನು ಹೇಳ್ತೀನಿ ಕೇಳಿ. ನಾನು ಒಬ್ಬ ಅಧಿಕಾರಿಗೆ ಕೈ ತೋರಿಸಿ ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ಆಯ್ತು, ಸರ್ಕಾರ ಕೊಟ್ಟಿರುವಂತ ಯೋಜನೆನ ವಿನಿಯೋಗ ಮಾಡೋದ್ರಲ್ಲಿ ಶಿವಳ್ಳಿ ಗ್ರಾಮ ಪಂಚಾಯತಿ ವಿಫಲ ಆಗದೆ. ಇದ್ರ ಬಗ್ಗೆ ಈಗ ಹೇಳ್ತೀನಿ ನಾನು ಕೇಳಿ. ಸಾರ್ ಹೇಳ್ತೀನಿ, ಇನ್ನೂ ವರ್ಷಕ್ಕೆ ಹೇಳ್ತೀನಿ. ಯಾಕೆಂದ್ರೆ ನಾನು ಜನಪ್ರತಿನಿಧಿಯಾಗಿ 15 ವರ್ಷಕ್ಕೆ ವರ್ಕ್ ಮಾಡಿದೆ. ನಾನೇನು ಆಯ್ಕೆ ಮಾಡಲ್ಲ, ಜನ ಆಯ್ಕೆ ಮಾಡಿ. ಅರ್ಥ ಆಯ್ತಾ? ಆಯ್ತು, ತಾಲೂಕ್ ಪಂಚಾಯತಿ ನಿಮ್ಮ ಊರಿಗೆ ಏನ್ ಕೆಲಸ ಮಾಡಿದ್ದೀನಿ. ಹೇಳದ ಹಿಂಗು ಗುಂಡಿ ಅಂತ ಗ್ರಾಮ ಪಂಚಾಯತಿ ಐದು ಕೆಲಸ ಕೇಳ್ತೀವಿ, ಮಾಡಿದ್ದೀನಿ. ತಗೊಬಿಡಿ ಉತ್ತರವ. ಗ್ರೌಂಡ್ ಲೆವೆಲ್ ಇಂದ ಹೈ ಲೆವೆಲ್ ವರ್ಗು ರಾಜಕಾರಣ ಗೊತ್ತು. ಏನು ಇಂಜಿನಿಯರ್ ಎಲ್ಲ ಈಗ ಹಿಂಗು ಗುಂಡಿ ಅಂತ ಹೇಳಿದ್ರಲ್ವಾ, ಕೆಲಸ ಮಾಡ್ತಾರೆ. ನಿಮ್ಮೂರ್ಗೆ ಒಟ್ಟು 30 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ. ಪರ್ಫೆಕ್ಟ್ ಆಗಿ ಅಮೌಂಟ್ ಗೊತ್ತಿಲ್ಲ. ನೋಡ್ರೆ ಅವ್ನು ಉತ್ತರ ಕೊಡ್ತಾನೆ ಅವ್ರಿಗೆ. ನೋಡ್ರೆ ನಾನು ಹೇಳ್ತಾ ಇರೋದು ಇಂಜಿನಿಯರ್ ಆಯ್ತಲ್ವಾ? ಅದನ್ನ ಹಿಂಗು ಗುಂಡಿ ಮಾಡಿ ಮಿಷಿನ್ ಮಾಡಿ ವಾಸ ಏನ್ ಕೆಲಸ ಮಾಡ್ತೀಯ ಇಲ್ಲಿ? ಯಾರು ಹೇಳಿ? ಬಂದವ್ರೆ, ಇಲಾಖೆಯವರು ಬಂದವ್ರೆ, ತೋಟಗಾರಿಕರು ಬಂದವ್ರೆ. ಇಂಜಿನಿಯರ್ ಏನಾಗುತ್ತೆ ಅಂದ್ರೆ 6 ತಿಂಗಳಿಗೆ ಸಂಬಳ ಆಗಿಲ್ಲ. 6 ತಿಂಗಳಿಂದ ಸಂಬಳ ಆಗಿಲ್ಲ. ಸ್ಟ್ರೈಕ್ ಅಲ್ಲವರು ಅಸಹಕಾರ ಚಳುವಳಿದವ್ರೆ. ಸುರೇಶ್ ಅವ್ರಿಗೆ ಇದಾಯ್ತು. ಸೋಮವಾರ ಪೋಸ್ಟ್ ಪೋನ್ ಮಾಡಿ ಸರ್. ಸೋಮವಾರ ಕಳ್ಸ್ತೀನಿ. ಹಲವಾರು ವಿಷಯಗಳ ಚರ್ಚೆ ಮಾಡ್ಬೇಕು ನಾವು. ಅಪ್ರೂವ್ ಕೊಡೋರು ಅಂತಲ್ಲ, ಅಪ್ರೂವ್ ಕೊಡೋ ಜಿಲ್ಲಾ ಪಂಚಾಯತಿ ಅವರು ಕೆಲಸ ಮಾಡೋ ಇಂಜಿನಿಯರ್ ಇಂಜಿನಿಯರ್ ಆಯ್ತಲ್ಲ. ಆಯ್ತಲ್ಲ, ಅವ್ರಿಗೆ ಮೇಡಮ್ ನಾವು ನಮ್ದು ಇಂಜಿನಿಯರ್ ವಿಷಯಗಳ ಚರ್ಚೆ ಮಾಡೋದು. ಸೋಮವಾರ ಪೋಸ್ಟ್ ಪೋನ್ ಮಾಡಿ ಸಭೆನೂ ಮುಂದೂಡಿ. ರೈತರಿಗೆ ಅಧಿಕಾರಿಗಳು ಸಂಬಳ ಆಗಿಲ್ಲ, 6 ತಿಂಗಳು ಸಂಬಳ ಆಗಿಲ್ಲ ಅಂದ್ಬಿಟ್ಟು ಅವರು ಗೊತ್ತಲ್ಲ. ರೈತರಿಗೆ ಅನ್ಯಾಯ ಮಾಡ್ತಿರುವಂತ ಅಧಿಕಾರಿಗಳು ನಿಜವಾಗ್ಲೂ ಬ್ರಿಟಿಷ್ ಅಧಿಕಾರಿಗಳು ನೋಡಿ. ಅಧಿಕಾರಿ ಇವರು ಸಮಾಜ ಕಲ್ಯಾಣಕ್ಕೆ ಬಂದಿರೋಣ. ದಿನೇ ನೀವು ಅವ್ರು ಇಂಜಿನಿಯರ್ ಯಾಕೆ ಬಂದಿಲ್ಲ ಅಂದ್ರೆ ಸ್ಟ್ರೈಕ್ ಇದೆ ಸರ್. 6 ತಿಂಗಳೇ ಸಂಬಳ ಆಗಿಲ್ಲ ಅಂದ್ಬಿಟ್ಟು ನಮ್ಮ ಇಷ್ಟೇ ಪ್ರತಿಯೊಂದು ಸಭೆಗಳು ಪರಿಶೀಲನೆ ಮಾಡಬೇಕು. ಇಂಜಿನಿಯರ್ ಮೈನು ರಮೇಶಣ್ಣ ಫೋಕಸ್ ನೋಟಿಸ್ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ಇಂಜಿನಿಯರ್ ಬರ್ಬೇಕಿಲ್ಲ.
ಸಮಾಜ ಕಲ್ಯಾಣ ಇಲಾಖೆ ಆಮೇಲೆ ಚರ್ಚೆ ಏನ್ ಮಾತಾಡಿದ್ದಾರೆ ನೀವು? ಸಭೆ ಹೇಳಿ ಸಮಾಜ ಈಗ ಇಂಜಿನಿಯರು ನನ್ನ ಮಾತು ಕೇಳಿ ನಿಮ್ಗೆ ಮೇಲ್ಪಟ್ಟು ಕರಿತಾನೆ ಅವ್ರು ಹೇಳಿ ಉತ್ತರ ಸರಿ ಸಂಬಂಧ ಕರೆಸ್ತಾರಂತ ಬಿಡಿ ಸರ್. ಬೇರೆ ವಿಚಾರ ಮಾಡೋ ಸಹಕಾರ ಚಳವಳಿ ಅಂತ ನಾವು ಆಗಿಲ್ಲ, ಹಂಗಾಗಿ ಅವರು ಸ್ಟ್ರೈಕ್ ಕೂತವ್ರ ಇಡೀ ಸ್ಟೇಟ್ ಅಲ್ಲಿ. ಹಂಗಾಗಿ ಈಗ ಅವ್ರ ಕರೆಸ್ತಾರೆ ಯಾವ ಮಾರ್ಕ್ ಯಾವ ಹೇಳಿ ಅವ್ರಿಗೆ ಯಾವಾಗ ಕರೆಸ್ತೀರಾ, ಅವ್ರಿಗೆ ಯಾವಾಗ ಉತ್ತರ ಕೊಡಿಸ್ತೀರಾ ಹೇಳಿ. ಅವ್ರಿಗೆ ಸಂಜಾಯಿಷಿ ಬೇಕಂತೆ, ಅವ್ರಿಗೆ ಸಂಜಾಯಿಷಿ ಬೇಕು. ಹೌದೌದು ಹೊರಗಡ್ರೆ ಹೇಳ್ತೀನಿ ಕೇಳಿ. ಆಯ್ತು ಅವ್ರಿಗೆ ಹೇಳ್ತಾ ಇದೀನಿ, ಹೊರಗೆ ಗೊತ್ತಿದ್ದೀನಿ ಸರ್. ಈಗ ಎಲ್ಲ ನೀವು ಅವ್ರಿಗೆ ಯಾವಾಗ ಕರೆಸಿ ಅವ್ರಿಗೆ ಯಾವಾಗ ಸಂಜಾಯಿಷಿ ಕೊಡ್ತೀರಾ ಹೇಳ್ಬಿಡಿ ಅವ್ರಿಗೆ. ಅವ್ರಿಗೆ ಹೇಳ್ಬಿಡಿ, ಇಲ್ಲ ಅವ್ರಿಗೆ ಫೋನ್ ಮಾಡಿ ಆದ್ರೂ ಹೇಳಿ, ಇಂಥ ದಿವಸ ಅಂತ ಹೇಳ್ಬಿಡಿ ಅವ್ರಿಗೆ. ಈಗ ಗೊತ್ತಲ್ಲಿ ಚಳುವಳಿ ಅಂತಂದಾಗ ಯಾರು ಅಟೆಂಡ್ ಆಗ್ಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಆಯ್ತಲ್ಲ, ಅಸಹಕಾರ ಚಳುವಳಿ ಅಂತ ಹೋಸತ್ತೆಲ್ಲ ಮೀಟಿಂಗ್ ಬಂದಿದ್ರು. ಕರೆಸಿ ಯಾವ ಕಾಮಗಾರಿ ಬೇಕೋ ಅದು ತೋರಿಸ್ಕೊಡ್ತೀನಿ. ಆಯ್ತಲ್ಲ, ನನ್ನ ಜವಾಬ್ದಾರಿ ಆಯ್ತಲ್ಲ, ನಾನು ತೋರಿಸ್ಕೊಡ್ತೀನಿ. ಹಂಗಂತ ಸಭೆ ಮುಂದೂಡಕ್ಕೆ ಆಗುದಿಲ್ಲ. ಕರೆಸ್ಬಿಟ್ಟು ಅವ್ರಿಗೇನು ಡೌಟ್ ಇದೆ ಅವ್ರಿಗೆ ಕ್ಲಿಯರ್ ಮಾಡಿಸಿ. ಅವ್ರಿಗೆ ಕಾಮಗಾರಿ ಎಲ್ಲೆಲ್ಲಿ ನಡೆದಿದ್ದಾವೆ ಹೌದು ಇವಾಗ ಯಾರು ಅವ್ರ ಬಗ್ಗೆ ಹೇಳ್ಬೇಕಲ್ಲ ಅದಂತಾರ ನೋಡ್ಬೇಕು ಎಷ್ಟು ಮೀಟರ್ ಕೆಲಸ ಮಾಡೋರ, GST ಎಷ್ಟು ಹೋಗೈತೆ, ಇದು ವರ್ಕ್ ಎಷ್ಟು, ಇದು ಎಷ್ಟು ಮೀಟರ್ ಕೆಲಸ ಮಾಡೋದು ನಾನು ನೋಡ್ಬೇಕು. ಈಗ ನೀವೇ ಲೆಕ್ಕ ಹೇಳ್ತೀರಿ ಅಂದ್ರೆ ಬನ್ನಿ ಹೋಮ. ಈಗ ಇದೇ ಕರೆಸ್ಬಿಟ್ಟು ತೋರಿಸ್ಕೊಡ್ತೀನಿ. ಆಯ್ತು ಬೇರೆ ನೋಡಕ್ ಇಷ್ಟ ಇಲ್ಲ ಅಂದ್ರೆ ಇರ್ಲಿ, ನಾನ್ ನೋಡ್ಬೇಕು ಕರ್ಸಿ. ಮೀನುಗಾರಿಕೆ ಇಲಾಖೆ ಅವ್ರ ಇಲಾಖೆಯಿಂದ ಆಗಿರ್ತದೆ, ನಮ್ಮ ಇಲಾಖೆಯಿಂದ ಆಗಿರ್ತದೆ. ಇಲ್ಲ ಇಲ್ಲ, ನಮ್ಮ ಪ್ರಕಟಣೆ ಮಾಡೋದು ನೋಡಿಸ್ಕೊಡಾಕಿದ್ರೆ ನೋಡಿಸ್ಕೊಡಾಕಿದ್ದೀವಿ. ಅದ್ರಿಂದ ಯಾರಾಗುತ್ತೆ ಅವ್ರು ಮಾಡ್ತಾರೆ. ನಮ್ಗೆ ಇಲಾಖೆ ಮಾಹಿತಿ ಇರುತ್ತೆ. ಕೆಲಸ ಮಾಡಿದ್ರೆ ಅರ್ಧ ಬಿಟ್ಟು ಹತ್ತೆ ಮೀಟ್ರು ಉಳ್ಕೊಂತಿದ್ರು, ಪೂರ್ತಿ ಮಾಡಲಿಲ್ಲ. 10 ಮೀಟ್ರ್ ಉಳ್ಕೊಂಡ ನಿನ್ನ ಹೆಚ್ಚಿಗೆ ಇಲ್ಲ. 10 ಮೀಟ್ರ್ ನಿನ್ನ ಮಾತಾಡ್ತಾವ್ರೆ, ಯಾರು ಜೈಲಿಗೆ ಹೋಗದೆ ಫೋನು ಹೆಂಗದ ನಮ್ಮ ಬಾ ಅಂತ ಹೇಳ್ತಾವ್ರೆ ಅವರು. ಗೌಡ್ರ ಹಾ ಕೇಳ್ತಾ ಇರೋದಕ್ಕೆ ಜನ ಕೇಳ್ತಾವ್ರೆ ಅಂತ ಫೋನ್ ಮಾಡವ್ರೆ. ಜನ ಕೇಳ್ತಾವ್ರೆ ಬನ್ನಿ ಅಂತ ಫೋನ್ ಮಾಡವ್ರೆ. ತಪ್ಪೇನಿಲ್ಲ. ನಾಳೆ ಸ್ಟ್ರೈಕ್ ಮುಗಿಯುತ್ತೆ ಅಂತಣ್ಣ. ನಾಳೆ ಸ್ಟ್ರೈಕ್ ಮುಗಿದು ನಾಳೆ ಬಂದು ಯಾವ ವರ್ಕ್ ಅದ ಅವೆಲ್ಲ ತೋರಿಸ್ಕೊಡ್ತಾನೆ. ನಿಮ್ಗೆ ಈ ಟೇಪ್ ಹಿಡಿದು ಅದನ್ನ ತೋರಿಸ್ಕೊಡ್ತಾರೆ. ಈಗಂತ ಏನ್ ಸಭೆ ಅಂತ ಇದು ಮಾಡ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಯಾವ ಸರ್. ಈಗ ಏನು ನಾಳಿದ್ದು ಕುಮಾರ್ ಇರ್ಬೋದು, ಯಾರು ಸರ್ ಅಲ್ಲಿ ಇನ್ನೊಂದು ಮಾಡಿ ಕ್ರಿಯಾ ಯೋಜನೆ ಮಾಡ್ಬೇಕಾರೆ ಒಂದು ಇದನ್ನ ಎಲ್ಲಿಂದ ಎಲ್ಲಿ ಗಂಟು ಬರುತ್ತೆ ಅಲ್ಲಿ ಗಂಟು ಮಾಡಿ. ಸುಮ್ನೆ ಇಲ್ಲೊಂದು 20 ಮೀಟರ್ ಮಾಡೋದು, ಅರ್ಗುರ್ತಿ ಮಾಡೋದು ಮಾಡಬೇಡಿ. ಎಲ್ಲೇ ಅಲ್ಲಿ ಊರಲ್ಲಿ ಎಲ್ಲೇ ಮಾಡಿದ್ರು ನಮ್ಮೂರೇ ಆ ಮಾಡುದ. ಎಲ್ಲಿ ಎಂಡಿಂಗ್ ಅಂದ್ರೆ ಅದು ಕೊನೆ ಗಂಟ ಹೇಳಿದೀನಿ. ಏನಂತಂದ್ರೆ ಈಗ ಅಲ್ಲೇ ಈಗ ಒಂದ್ 2-3 ಮೀಟರ್ ಎಕ್ಸ್ಟ್ರಾನೇ ಆಗದೆ. ಆಯ್ತಾ, ಮುಂದೆ ಸುಖ ಬರ್ತಲ್ಲ ಅದು ಸೇರಿಸಿ ಇನ್ನೊಂದು ಮಾಡಿಸ್ಬೋದು. ಈ ಬ್ಲಾಕ್ ಬಂದು ಮಾಡಬೇಡಿ. ಇಲ್ಲ ಎಲ್ಲ ಮಾಡ್ಬೇಕು. ಒಂದು ಪೂರ್ತಿ ಆಗೋದು ಮಾಡಿ. ಇಲ್ಲ ಇಲ್ಲ ಶಂಕರ್ ಗೆದ್ದಿದ್ರು, ನಾನು ಈ ಬ್ಲಾಕ್ ಅಲ್ಲಿ ಗೆದ್ದಿದ್ದಾರೆ ಸರ್, ಬನ್ನಿ ತೋರಿಸ್ತೀನಿ. ಇಲ್ಲ ಇಲ್ಲ 30 ವರ್ಷದಿಂದ ನೆನೆ ಗುಡ್ಗೆ ಬಿದ್ದಿದ್ದೇನೆ. ಈಗ ಇದೆ ಆಯ್ತು ಮಾಡಿದ ಎಲ್ಲ ಮಾಡಲ್ಲ ಅಂತ ಹೇಳುದಿಲ್ಲ ಅಣ್ಣ. ಆದ್ರೂ ನಾನು ಅಣ್ಣ 3-4 ಪಂಚಾಯತಿ ಕೆಲಸ ಮಾಡಿದೀನಿ ಅಣ್ಣ. ಇದು ಕೇಳ್ಕೊಬಿಡಿ. ಈಗ ನಾನು ಹೇಳ್ತೀನಿ ಕೇಳಿ, ವಾರ್ಡ್ ಮೆಂಬರು ಈಗ ನಾನು 3-4 ಪಂಚಾಯತಿ ಕೆಲಸ ಮಾಡಿದೀನಿ. ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಣ್ಣ. ಈಗ ಹೇಳ್ತೀನಿ ಕೇಳಿ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ, ಪರಿಶೀಲನೆ ಮಾಡಿ ಹಾಕಿದೀವಿ. ದೊಡ್ಡ ದೊಡ್ಡವ್ರು ಎಲ್ಲವೇ ನೋಡ್ಕೊಂಡ್ ಬನ್ನಿ. ಪಾಂಡುಪುರ ತಾಲೂಕಲ್ಲಿ
ಅರಳಳ್ಳಿ ಅಲ್ಲೆಲ್ಲ ಊರಿನಿಂದ ಹೊರಗಡೆ ಹಂದಿ ಮಾಂಸ, ಮರಿ ಮಾಂಸ, ಕೋಳಿ ಮಾಂಸ ಎಲ್ಲನೂ ಊರಿನಿಂದ ಹೊರಗಡೆ ಮಾಡ್ತಾರೆ. ಇಲ್ಲಿ ನಮ್ಮೂರಲ್ಲಿ ಹಂಗಲ್ಲ, ಚರಂಡಿ ನೀರು ಕ್ಲೀನ್ ಆಗಿ ಹೋಗುದೇ ಇಲ್ಲ, ವಾಟ ಇಲ್ಲ. ಊರ್ ಮಧ್ಯದಲ್ಲೆಲ್ಲ ಹಂದಿ ಮಾಂಸ ಕುಯ್ತಾರೆ. ಅವ್ರನ್ನ ಊರಿನಿಂದ ಹೊರಗಡೆ ಕುಯ್ಸಿಸಿ ಜಾಗ ಕುಡಿಯಲ್ಲೇ ಯಾರು ಬಾಡಿಗೆ ಕೊಡ್ತಾರೆ, ಹೊರಗಡೆ ಹಾಕಿ ಊರ್ ಕ್ಲೀನ್ ಆಗಿರ್ತದೆ. ನೋಟಿಸ್ ಜಾರಿ ಮಾಡಿದ್ರೆ ಎದ್ದೆಟ್ಗೆ ಹಂದಿ ಮಾಂಸ ನೋಡ್ಬೇಕು ಊರಿನ ಜನ. ಈಗ ನೀರ್ ಹತ್ತಿದ್ರೆ ಬಂದ್ ನೋಡಿ ಸರ್, ಅಲ್ಲಿ ಕೌಲಿನಲ್ಲಿ ಎಲ್ಲ ತಗೊಂಡು ಮಾಡೋದು ಇಬ್ರು ಮಾಡ್ತಾರೆ ಮೇಡಮ್. ಹೇಳ್ತೀನಿ ಗೊತ್ತಾಯ್ತು, ಅದಕ್ಕೆ ಉತ್ತರ ಕೊಡ್ತೀನಿ. ಗೊತ್ತಾಯ್ತು, ಈಗ ಇಬ್ರು ಅವ್ರೆ ಒಬ್ರು ಅವರಲ್ಲ ನಮ್ಮ ಇದರಲ್ಲಿ ಅವನು ಬಾರಿ ವರ್ಷದಿಂದ ಕೆಲಸ ಮಾಡ್ತಾನೆ. ಅವ್ನ ಹಟ್ಟಿನಿಂದ ಒಂದ್ ಸೈಟ್ ಕೊಡಿ, ಖಾಲಿ ಸೈಟ್ ಕೊಡಿ ಅಂತ MLA ಮೊದ್ಲು ಮಾಜಿ MLA ಎಲ್ಲ ಹೇಳಿದ್ರು. ದಯವಿಟ್ಟು ಈಗ ಹೇಳಿದ್ರಲ್ಲ ಬಂದಿದ್ದಾಗ ಈಗ ಗೋಮಳ ಅಂತ ಇದು ಅಂತಲ್ಲಪ್ಪ ನಮ್ಮಲ್ಲಿ, ಗೋಮಳ ಯಾವ್ದಲ್ಲ ಅವನ ಗುರ್ತು ಮಾಡ್ಕೊಡಿ. ಇಂಥದ್ದು ನಮ್ಗೆ ವಸತಿ ರೈತರ ಅವ್ರೆ ಪಟ್ಟಿಲಿ 14 ಜನ ಅವ್ರೆ ಸೇರಿಸಿದ್ವಿ ವಸತಿ ಪಟ್ಟಿಲಿ. ಅದು ಯಾವ್ದಾದ್ರು ಸರಿ ತೋಟಗಾರಿಕೆಗೆ ಬರ್ದ್ಬಿಟ್ಟವ್ರೆ ಸರ್, ಅಂತ ಗುರ್ತು ಮಾಡ್ಕೊಡಿ ಅಂತ ಹೇಳಿದ್ರು ತಹಸೀಲ್ದಾರು. ಅದ ಗುರ್ತು ಮಾಡಿ ಲೆಕ್ಕ ಕೊಡ್ತೀನಿ. ಅದರಿಂದ ಏನು ಒಬ್ರು ಇವ್ರಿದ್ರು ಮಾಡಕ್ ಬರೋಣ, ವಾಸ್ತವ್ಯದಲ್ಲೇ ಮಾತಾಡ್ತಾನೆ. ವಾಸ್ತವ್ಯ ಕೊಟ್ಟಿದ್ರು ಅಲ್ಲಿಗೆ ನಿಮ್ ಪಂಚಾಯತಿಂದ ಗ್ರಾಂಟ್ ಕೊಟ್ಟಿದ್ರು. ಆ ಅಮ್ಮ ಸತ್ತೋದ್ರು, ಅವ್ರಿಗೆ ಯಾರು ವಾರಸುದಾರರಿಲ್ಲ. ಪಂಚಾಯತಿಗೆ ಕೊಟ್ಟಿರುವಂತ ಗ್ರಾಂಟ್ ನೀವು ಹಿಂದಕ್ಕೆ ತಗೊಳಕ್ಕೆ ಯಾರು ಇಲ್ದ ಹೋದಾಗ ನೀವು ನಿಮ್ಮ ಇದಕ್ಕೆ ತಗೋಬಹುದು. ಅದನ್ನ ತಗೊಂಡು ಬಟ್ಲು ಬಳಿಯವರು ಕೊಡಿ. ನಾವೇನು ಯಾರು ಈಗ ಖಾತೆ ಹಾಕ್ಬಿಟ್ಟಿದ್ರೆ ಈಗ ಅವ್ರು ವಾರಸ್ತಾರ ಯಾರು ಇಲ್ಲ ಅಂತಂದ್ರೆ ಓಕೆ, ಯಾರು ಇಲ್ಲ. ಯಾರೋ ವಿಚಾರ ಮಾತಾಡಿದ ಯಾರೋ ಒಬ್ರು ನನ್ನ ದತ್ತು ಅಂತ ಬಂದಿದ್ರಂತೆ, ಎಷ್ಟು ವರ್ಷದಲ್ಲಿ ಅಂತ ದತ್ತುಪತ್ರ ಮಾಡಿಸ್ಕೊಂಡಿದ್ದಾರ, ವಂಶವೃಕ್ಷ ತಂದಿರಂತೆ. ಅಮ್ಮ ಬರ್ಕೊಡಿ, ನಾನ್ ಸತ್ತಂತ ಕಾಲಕ್ಕೆ ಇವ್ರು ಕೊಡ್ಬೇಕು ಅಂತ. ಹೌದೌದು, ದತ್ತುಪತ್ರ ಆಗಿ ರಿಜಿಸ್ಟ್ರೇಷನ್ ಆಗಿದೆ. ತಗೊಬನ್ನಿ, ಇಲ್ಲದ್ರೆ ನೀವು ಪೊಸಿಷನ್ ಹೋಗಿ ಅದನ್ನ ಯಾರು ಸಂಬಂಧಪಟ್ಟ ಕೂಲಿ ಕಾರ್ಮಿಕರಿಗೆ ಯಾರಿಗಾರು ಕೊಡಿ. ಕೊಡ್ಬೋದು. ಈಗ ಅವ್ರಿಗೂ ಕೂಡ ಧರ್ಮದ ಅನುಮೋದನೆ ಆಗಿರಲಿಲ್ಲ, ಈಗ ಅನುಮೋದನೆ ಮಾಡಿದ್ವಿ. ಹೌದು ಕೊಡ್ಬೋದು. ಏನಿಲ್ಲ, ಈಗ ಇನ್ನೊಂದು ಹೇಳಲ್ಲ, ಇರೋರಿಬ್ರೇ ಅಂತ ಅಂದ್ರೆ 17 ಹಣಕಾಸ್ತಿಂದ 15 ಹಣಕಾಸ್ತಿಂದ ದುಡ್ಡು ಹಾಕೊಂಡಿದೀವಿ. ಹೇಳಿದ್ರೆ ಹೊರಗಡೆ ಕರ್ಸ್ಕೊಬೇಕು ಅಂತ, ಅದೇನು ದುಡ್ಡು ಬಂದಿಲ್ಲ, ಖರೀದಿ ಮಾಡಿ ಇಟ್ಟಿದೀವಿ. ದುಡ್ಡು ಬಂದಷ್ಟು ಹೊರಗಡೆ ಕರ್ಸಿ 4 ಮಾಡಿಸ್ಬೇಕು. ಈಗ ಗೊತ್ತಾಯ್ತು, ಈಗ ಅಲ್ಲಿ ನಮಗೂ ಅದೇ ಸಮಸ್ಯೆ ಆಗಿರೋದು. ಈಗ ನೀವೆಲ್ಲ ಪಬ್ಲಿಕ್ ಎಲ್ಲ ಮೆಂಬರ್ಗೆ ಹೇಳ್ತೀರಿ, ಮೆಂಬರ್ ನನಗೆ ಹೇಳ್ತಾರೆ ಅದು ಕಳಿಸಿ ಇದು ಕಳಿಸಿ ಇದು ಕಳಿಸಿ ಅಂತ, ಆಯ್ತಲ್ವಾ? ಹೆಂಗ್ರಂತಂದ್ರೆ ಈಗ ಏನ್ ಹೇಳಿದ್ರೆ ಗೋಮಾಳ ಮತ್ತೆ ಸರ್ಕಾರಿ ಜಮೀನಲ್ಲ ನಿಮ್ಗೆ ಆ ವಿಚಾರ ಬೇಕು ಅಂತಂದ್ರೆ ನೀವು BA ಭೇಟಿ ಮಾಡಿದ್ರೆ ನಮ್ಮ ಶಿವಳ್ಳಿಯಲ್ಲಿ ಎಷ್ಟು ಸರ್ಕಾರಿ ಜಮೀನಲ್ಲ, ಎಷ್ಟು ಸರ್ಕಾರಿ ಗೋಮಾಳ ಅಂತ ಹೇಳ್ತಾರೆ. ಹೌದು, ಇಲ್ಲಿರೋರು ಯಾರು ಗೊತ್ತವರು ಈಗ BA ಅವ್ರಿಗೂ ಕೂಡ ಇಲ್ಲೇ ಆಫೀಸ್ ಕೊಡಕ್ ಇದ್ ಮಾಡಿದೀವಿ. ಈಗ ಹೌದೌದು ಕಳಿಸ್ತೀವಿ ಸಭೆಗೆ. ಈಗ ಗೊತ್ತಾಯ್ತು. ಹೊಸ ಮೀಟಿಂಗ್ ಎಲ್ಲ ಆಯ್ತಲ್ಲ, ಆಫೀಸ್ ಒಳಗೆ ಶಿಫ್ಟ್ ಮಾಡ್ಕೊಂಡಿದೀವಿ. ಖಾಲಿ ಜಾಗ ಇಲ್ಲಿ ಇದ್ ಮಾಡ್ತೀವಿ, ಈಗ ಇದ್ ಮಾಡ್ತೀವಿ. ರೋಡ್ ಬದಿನಲ್ಲಿ ವಾಕ್ ಮಾಡ್ತಾರೆ, ಆಯ್ತಾ? ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಏನೋ ವಾಕ್ ಮಾಡ್ಲೇಬೇಕು ಆರೋಗ್ಯ ದೃಷ್ಟಿಯಿಂದ. ಹೆಡ್ ಕ್ವಾರ್ಟರ್ ಪಂಚಾಯತ್ ಶಿವಳ್ಳಿ ಒಂದು ಪಾರ್ಕ್ ನಿರ್ಮಾಣ ಮಾಡುವಷ್ಟು ಚೈತನ್ಯ ಸರ್, ಪಾರ್ಕ್ ನಿರ್ಮಾಣ ಮಾಡ್ಬೇಕು ಅಂದ್ರೆ ಕ್ರಿಯೋಜನೆಗೆ ಎಲ್ಲಿ ಸರ್ಕಾರಿ ಜಾಗ ಇದೆ ಅಂತ ಕ್ರಿಯೋಜನೆ ಸೇರಿಸ್ಬೇಕು. ನರೇಗಾದಲ್ಲೆಲ್ಲ ಹೇಳ್ತಾರೆ ಬಂದು ಶಿವಳ್ಳಿ ಸ್ಮಶಾನ ಜಾಗವನ್ನು 4 ಎಕರೆ ಬೌಂಡ್ರಿ ಗುರ್ತು ಮಾಡ್ಕೊಟ್ರು. ಏನ್ ಮಾಡಿದ್ದೀರಿ ಪಂಚಾಯತ್?
4 ಎಕರೆ ಜಮೀನಿದೆ. 4 ಎಕರೆ ಇದೆ. ನಾನು ನೋಡಿದ್ದೀನಿ ಫೈಲ್ನ, RTC ನೋಡಿದ್ದೀನಿ. ತಹಸೀಲ್ದಾರರು ಬನ್ನಿ ಸುತ್ತ ಹಳದಿ ಅಡ್ವಾನ್ಸ್ ಮಾಡ್ಕೊಟ್ರು. ಪಂಚಾಯತ್ ಜವಾಬ್ದಾರಿ ತಗೊಂಡಿದ್ದೀರಾ? ಸುತ್ತ ಟ್ರೈನ್ ಎತ್ತಿದ್ರು. ಆಯ್ತು, RTC ನೋಡಿದೆ ನಾನು. ಈಗ ಅವ್ರು ಈಗ ಬಂದ್ರೆ ಬಂದು- ನೋಡ್ದಲ್ಲ ಸರ್? ನಾನು ನಾವು ಕಂಡಂತ ಸತ್ಯ ಹಳದಿ ಅಡ್ವಾನ್ಸ್ ಮಾಡಿದ್ರು. ಹೌದೌದು. ನಿಮ್ದೇನಂದ್ರೆ ನೀವು 5 ವರ್ಷ ಇರ್ತಿದ್ರಿ, 300 ಹೋಯ್ತಿದ್ರಿ. ಚಿನ್ನ ಬರ್ತಾರೆ ಅವನು. ನಾನು RTC ನೋಡಿದ್ರೆ RTC ಅಲ್ಲೇ ಇದೆ ಅಂತಾನೆ. RTC ಕಿತ್ಕೋಕಲ್ಲ. ಆಯ್ತು, ಈಗ ನಾನು ಇದೇ ಸ್ಮಶಾನ ಅನ್ಕೊಂಡ್ಬಿಟ್ಟಿದ್ದೆ. ಆಯ್ತು, ಹೇಳ್ತೀನಿ ಕೇಳಿ, ನನ್ನ ಸ್ಮಶಾನ ಇದೆ ಅನ್ಕೊಂಡ್ಬಿಟ್ಟಿದ್ದೆ. ಇದೆಲ್ಲ ಸ್ಮಶಾನ, ಅಲ್ಲಿ 4 ಎಕರೆ ಮುಂಜೂರಾಗಿದೆ ಅಂತಂದ್ರು. 4 ಎಕರೆ ಮುಂಜೂರಲ್ಲ. ನಾನು ಪ್ರಾಚೀನ ಕಾಲದಿಂದ ಹೋದೆ. RTC ಕೂತದೆ. ಬಟ್ ಏನು ಅಂದ್ರೆ ಅದನ್ನ ಬಳಸ್ಬೇಕು. ಬಡವ್ರ ಮಕ್ಳು ಶಿವಳ್ಳಿ ಒಳಗೆ ಎಡ ದೇಶಕ್ಕೆಲ್ಲ ಕಟ್ಟಡ ಜೀವನದಲ್ಲಿ ಅವತ್ತೇ ಪಂಚಾಯತಿ ಅದೇ 7-8 ವರ್ಷದಲ್ಲಿ ಇದೊಂದು ಸ್ಮಶಾನದಲ್ಲಿ ಶಿವಳ್ಳಿ ಒಂದು ಆಗೈತೆ, ಪುನಃ ಒಂದು ಆಗ್ಬೇಕು. ಮಣಿಪುರ ಆಯ್ತು. ಈಗ ಶಿವಳ್ಳಿ ನೋಡ್ಕೊಂಡ್ ಬಂದಿದೆ, ಪುನಃ ನೋಡ್ಕೊಂಡು ಮೇಡಮ್ ಅರ್ಜಿ ಬರ್ಬೇಕು, ಕ್ರಿಯೋಜನ ಸೇರಿಸ್ಬೇಕು. ಇಲ್ಲ ನಿಮ್ಮ ವಾರ್ಡ್ ಮೆಂಬರ್ಗೆ ಹೇಳಿ 15 ಫೈನಾನ್ಸ್ ಅನುದಾನದಲ್ಲಿ ಚರಂಡಿನ ಮಾಡಿಸ್ಬೋದು. ನಮ್ಮವರು ಅವಮಾನ ಆಯ್ತದೆ ಬೇಡ. ಅವರು ಅಧ್ಯಕ್ಷರು ಗಮನಕ್ಕೆ ತಗೊಂಬನ್ನಿ ಅರ್ಧ ಮಾಡ್ತಾರೆ, ಅರ್ಧ ಬಿಡ್ತಾರೆ. ಸುಮ್ ಕೂತ್ಕೊಳ್ಳಿ. ಸರ್. ಈಗ ನಿಮ್ಮಲ್ಲಿ ವಿನಂತಿ, ಇನ್ನೂ ಸ್ವಲ್ಪ ನಿಮ್ ಗ್ರಾಮದಲ್ಲಿ ಖರ್ಚಾಗಿರತಕ್ಕಂತ ಕಾಮಗಾರಿಗಳ ಹೆಸರಿದೆ, ಅದನ್ನ ಹೇಳ್ತೀವಿ, ತದನಂತರ ಚರ್ಚೆ ಮಾಡಿ. ಯಾಕಂದ್ರೆ ಈಗ ಏನ್ ಖರ್ಚಾಗಿದೆ ಅದು ಸಮರ್ಪಕವಾಗಿದೆಯಾ, ಮತ್ತೆ ಎಲ್ಲ ಸಾರ್ವಜನಿಕ ಮಾಹಿತಿ ಇದೆಯಾ ಅನ್ನೋದು ಈ ಸಾಮಾಜಿಕ ಪರಿಶೋಧನೆ ಉದ್ದೇಶ. ಯಾಕಂದ್ರೆ ನೀವು ಕಾಮಗಾರಿಗಳು ಮಾಡ್ಬೇಕು ಅಂದ್ರೆ ಕ್ರಿಯೋಜನೆಗೆ ಸೇರಿಸಿ. ಯಾಕಂದ್ರೆ ಸರ್ ಹೇಳಿದ್ರು, ಸಂಪತ್ ಅವರು ನೀವು ತೋಟಗಾರಿಕೆಯಲ್ಲಿ ಮಾಡ್ಕೊಂಡಿದ್ದೀರಲ್ವಾ ಪಪ್ಪಾಯ, ಅದು 1,21,349 ರೂಪಾಯಿ ಖರ್ಚಾಗಿದೆ, ಕ್ರಿಯೋಜನೆಗೆ ಸೇರ್ಸಿದ್ರಿ. ಹೇಳ್ರಿ ಸರ್, ಕ್ರಿಯೋಜನೆ ನಿಮ್ದು ಫೈಲ್ ಕೊಡಿ ಸರ್. ನಿಮ್ದು ಎಷ್ಟು ಕೊಡ್ತಾರೆ ದುಡ್ಡು ಕೇಳೋ ಅವ್ರ ಮೇಲೆ ಒಂಚೂರು. ಮೆಟೀರಿಯಲ್ ಮಾಡಿಲ್ಲ, NMR ಮಾಡಿದ್ದಾರೆ. ಮೆಟೀರಿಯಲ್ ಏನ್ ಮಾಡೋದಿಲ್ಲ ಅಂತ ಕೇಳಿ ಗೊಬ್ಬರದ ಕೊಡೋದಿಲ್ಲ ಅಂದ್ರೆ ಅಲ್ಲ, ನೀವು ಟೋಟಲ್ ಎಸ್ಟಿಮೇಟ್ ಎಷ್ಟು ಅದಕ್ಕೆ ಅಲ್ಲಿ ಮೈಕ್ ಮಾತಾಡಿ ಆಯ್ತು. ಅಲ್ಲಿ ಈ ಹೋದ ವರ್ಷದಿಂದ ಏನಾಗಿದೆ ಅಂದ್ರೆ ಬರೀ ಗಿಡಗಳಿಗೆ ಮಾತ್ರ ಕೊಡ್ತಿರೋದು ನಾವು. ಗೊಬ್ಬರದಲ್ಲಿ ಇದು ನರೇಗಾ ಎಸ್ಟಿಮೇಟ್ ಬರುತ್ತಲ್ಲ, ಅದ್ರಲ್ಲೇ ಗೊಬ್ಬರಕ್ಕೆ ದುಡ್ಡು ನಿಲ್ಸ್ಬಿಟ್ಟಿದ್ದಾರೆ. ನಮ್ ಪ್ರಯೋಜನ ಮಾಡಿ GPS ಮಾಡ್ಬೇಕಾದ್ರೆ ಏನಂತ ಹೇಳಿದ್ರೆ, ಏನಂತ ಮಾಡಿದ್ರೆ ಎಷ್ಟು ಎಸ್ಟಿಮೇಟ್ ಕಾಸ್ಟ್ ಎಷ್ಟು? 1,21,000. 1,21,000 ಪೇ ಮಾಡ್ತೀರಾ? 1,21,000 ಪೇ ಮಾಡ್ತೀರಾ? ಪೇ ಮಾಡ್ತೀರಾ ಅಂದ್ರೆ ಗಿಡ ಇದ್ದಿದ್ರೆ ನಾವು ಮೆಟೀರಿಯಲ್ ಮಾಡ್ಕೊಡ್ತೀವಿ. ನಾನು ಹಾಕ್ತೀನಿ ರೀ, ಬೆಳಿಗ್ಗೆ ಹಾಕಿ, ನೀವು ಹಾಕಿ ನಾವು ಮಾಡ್ಕೊಡ್ತೀವಿ. ರೆಜುಲೇಷನ್ ಮಾಡಿಸಿ, ರೆಜುಲೇಷನ್ ಮಾಡಿಸಿ ಮಾಡಪ್ಪ. ರೆಜುಲೇಷನ್ ಏನು ಗೊತ್ತಾ, ಈಗ ಅಮೌಂಟ್ ರೆಜುಲೇಷನ್ ಮೆಟೀರಿಯಲ್ ಮಾಡಿದ್ರೆ ಇಒ ವೆರಿಫಿಕೇಶನ್ ಬರ್ತಾರೆ. CO ಇಲಾಖೆಗೆ ಒಂದು ವೈರಸ್ ಬಂದಿತ್ತು, 3-4 ಸತಿ ಸುತ್ತ ಗಿಡ ಉಳಿಸ್ಕೊಂಡು ಏನಾದ್ರು ಒಂದಿದ್ರೆ ಔಷಧಿ ಹೇಳಿ ಎಂದು ಹೇಳಕ್ಕಾಗಿಲ್ಲ ಅವ್ರ ಕೈಲಿ. ಒಂದೇ ಮಾಡಿಲ್ಲ, ಬರೀ ಮೆಡಿಸಿನ್ ಗಿಡ ಅವ್ರು ಹಾಕೊಂಡ್ರೆ ನೀವು ಮಾಡ್ಕೊಡ್ತೀರಾ? ಸರ್ ಒಂದ್ ನಿಮಿಷ, ಈಗ ಎಸ್ಟಿಮೇಟ್ ಅಲ್ಲಿ ಅವರು ಇನ್ಕ್ಲೂಡ್ ಮಾಡಿಲ್ಲ. ಪ್ರಯೋಜನೇನು 1,21,000 ಇದೆ. ನೀವು ಈಗ ಗಿಡ ಒಣಗೋಗಿದೆ, ದಯಮಾಡಿ ಕೇಳಿಸ್ಕೊಳ್ಳಿ. ಆ ಗಿಡಗಳಿದ್ರೆ ಅವರು ನಿಮ್ಗೆ ಮೆಟೀರಿಯಲ್ ಬಿಲ್ ಪೇಮೆಂಟ್ ಮಾಡ್ಕೊಡ್ತಾರೆ. ಗಿಡ ಹಾಕಿ GPS ಫೋಟೋ ತೆಗ್ಸಿ ಅದನ್ನ ರಿಎಸ್ಟಿಮೇಟ್ ಮಾಡ್ಕೊಡಿ ಸರ್. ಎಲ್ಲಾ ರೀತಿಲೂ ಕಾನೂನು ರೀತಿಲೇ ಎಲ್ಲಾ ವರ್ಕ್ ಮಾಡಿದೀವಿ. GPS ಮಾಡೈತೆ, ಲೇಬರ್ ಪೇಮೆಂಟ್ ಆಗೈತೆ. ನಾನು ಹೇಳ್ತಾ ಇರೋದು ಬಿಲ್ ಕೊಡಲ್ಲ ಅಂದ್ರು, ಕೊಡೋದಿಲ್ಲ ಅಂತ ಆಯ್ತಾ? ಗೊಬ್ಬರ ಬೆಲೆ ಕೊಡ್ತೀನಿ ಅಂದ್ರೆ ನಾಟಿ ಮಾಡಿಸ್ತೀನಿ, ರೆಗ್ಯುಲೇಷನ್ ಮಾಡಿಸಿ. ಸರಿಯಾ? ಕೊಡ್ತಾರಂತಲ್ಲ, ಕೊಡ್ತಾ ಇಲ್ಲ. 40,000 ತಗೊಂಡು ಗಿಡ ಇಟ್ಬಿಟ್ಟು ನಾನೇ ಸಾಯ್ತಾ ಕೂತೀನಿ. ಅವ್ರ ದುಡ್ಡು ಅವನು ಬೇಕು. ನಮ್ದು ಗಿಡ ಅಷ್ಟೇ. ಗೊಬ್ಬರದ ಇನ್ಕ್ಲೂಡಿಂಗ್ ಸರ್ ಎಸ್ಟಿಮೇಟ್ ಅಲ್ಲಿ ಅವ್ರು ಇನ್ಕ್ಲೂಡಿಂಗ್ ಮಾಡಿಲ್ಲ, NMR ಅಷ್ಟೇ ಮಾಡಿದ್ರು. ಯೋಜನೆನೂ ಅಷ್ಟೇ ಮಾಡ್ಕೊಂಡಿದ್ದಾರೆ, ಅಷ್ಟು ಪೇಮೆಂಟ್ ಆಗಿದೆ. ನೆಕ್ಸ್ಟ್ ನೀವು ಮಾಡ್ಕೋಬೇಕು ಅಂದ್ರೆ ಇನ್ನೊಂದು ಯಾವ್ದಾದ್ರು ಪೇಮೆಂಟ್ ಆಗೈತೆ ಮೇಡಮ್. 40,000 ಕೊಟ್ಟು ಗಿಡ ನಾಟಿ ಮಾಡಿದ್ನ ಪೇಮೆಂಟ್ ಕೊಟ್ರ? ಪೇಮೆಂಟ್ ಆಗಿದೆಯಲ್ಲ ಸರ್. ಇವಾಗ ಯಾವ ಪೇಮೆಂಟ್ ಆಗಿರೋದು? ಈ ವರ್ಷದಲ್ಲಿ 24-25ನೇ ಸಾಲಲ್ಲಿ ಏನ್ NMR ತೆಗ್ದಿದ್ರು ಮೇಡಮ್. ಸಪ್ಲೈ ಬಿಲ್ ಆಗಿದ್ಯಾ? ಸಪ್ಲೈ ಬಿಲ್ ಇದ್ರೆ ಎಸ್ಟಿಮೇಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಸರ್ ಅವರು. ಅದನ್ನ ನಾನು ಹೇಳ್ತಾ ಇರೋದು. ಅದು ಸರ್ ಅವಾಗೇನೋ ತಗೋತಾ ಇರ್ಲಿಲ್ಲ ನರೇಗಾದಲ್ಲಿ ಅಂತ ಹೇಳ್ತಿದ್ದಾರೆ. ಕೂಲಿ ಏನಾದ್ರು ಕೊಟ್ಟಾರೆ, ಸಪ್ಲೈ ಬಿಲ್ ಕೊಟ್ಟಿಲ್ಲ, ಒಬ್ಬರದು ಕೊಟ್ಟಿಲ್ಲ.
ಸರ್ ಅದನ್ನ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ತೀರಾ ಅದನ್ನ ಹೇಳಿ ಸರ್. ತಿರ್ಗಾ 40,000 ಒಂದ್ ನಿಮಿಷ ಎಸ್ಟಿಮೇಟ್ ಅಲ್ಲೇ ಬರ್ತಿಲ್ಲ ನರೇಗಾದಲ್ಲಿ. ಯಾವ ಸಾಲಿಂದ ಬರ್ತಿಲ್ಲ? ಲಾಸ್ಟ್ ಇಯರ್ ಇಂದ ಬರ್ತಿಲ್ಲ. ಲಾಸ್ಟ್ ಇಯರ್ ಅಂತಂದ್ರೆ ಯಾವ ವರ್ಷ? 24-25 ನೀವು ಫೈಲ್ ಮಾಡಿದ್ವಲ್ಲ ಆ ವರ್ಷದಿಂದಾನೆ ಮೊದ್ಲೆಲ್ಲ ಗೊಬ್ಬರದ ಕೊಡ್ತಿದ್ವಿ. ಇಲ್ಲ ಎಸ್ಟಿಮೇಟ್ ಅಲ್ಲಿ ಅಲ್ಲಿ ಗೊಬ್ಬರದ ಮೇಲೆ ನಾವು ಇನ್ಕ್ಲೂಡ್ ಮಾಡಿಲ್ಲ. ಎಸ್ಟಿಮೇಟ್ ನರೇಗಾ ಎಸ್ಟಿಮೇಟ್ ಅಲ್ಲಿ ಎಷ್ಟು ಪೇಮೆಂಟ್ ಆಗೈತಿ ಇನ್ನು ಉಳಿಕೆದಿನ ಎಷ್ಟು ಕೊಡ್ತೀರಿ ನಾಟಿ ಮಾಡಿಸಿದ್ರೆ? ಗೊಬ್ಬರ ಗಿಡದ ಮೇಲೆ ಕೊಡ್ತೀವಿ. ಅಲ್ಲಿ ಎಸ್ಟಿಮೇಟ್ ಅಲ್ಲಿ ಏನಾಯ್ತು ಅಷ್ಟು ಕೊಡ್ತೀರಾ? ಅದೇ ಮಾಮೂಲಿ ಅದನ್ನೇ ರೆಗ್ಯುಲೇಷನ್ ಮಾಡಿಸಿ ನಾ ಮಾಡಿಸ್ತೀನಿ. ಅಷ್ಟು ಕೊಡ್ಬೇಕು ಅಮೌಂಟ್. ತಗೊಳ್ಳಿ ಸರ್. 1 ಲಕ್ಷ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಾಟಿ ಬೇಡ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಿ ಒಂದು ಫೈಲ್ ಅಷ್ಟೇ. ಕೂಲಿ ನಾಟಿ ಮಾಡಿ 18,000 ಬರ್ತದಂತೆ ಗಿಡ ನೆಡ್ಸಿದ್ರೆ. 18,000 40,000 ಕೊಟ್ಟು ಗಿಡ ನೆಡ್ಬೇಕು ತಿರ್ಗಾ. ಇನ್ನು 40,000 ಕೊಟ್ಟು ತಿರ್ಗಿ ನಾಟಿ ಮಾಡಿಸ್ಬೇಕು. ನಾಟಿ ಮಾಡಿಸಿ ಪೇಮೆಂಟ್ ಆಗಿ GPS ಆಗಿ ಫೈಲ್ ಮುಗಿದಿದೆ ಅದು. ಮಾತಾಡ್ಬಿಡಿ ಸರ್, ಮಾಡೋದಾದ್ರೆ ಮಾತಾಡ್ಬಿಟ್ಟು ಮಾಡಿಸಿ ಅವ್ರಿಗೆ. ಯಾಕಂದ್ರೆ ಇಲ್ಲ ಬೇರೆ ಯಾವ್ದಾದ್ರು ಹಾಕ್ಸ್ಬಿಟ್ಟು ಅವ್ರಿಗೆ ಪೇಮೆಂಟ್ ಮಾಡ್ಕೊಡಿ. NMR ಮೆಟೀರಿಯಲ್ ಎರಡು ಇನ್ಕ್ಲೂಡಿಂಗ್ ಮಾಡಿ. ಯಾಕಂದ್ರೆ ರೈತರಿಗೆ ಯಾವುದೇ ಇದಾಗಬಾರ್ದು. ಹಾಗಾಗಿ ಈಗ ರಾಜ್ಯ ಹಣಕಾಸು ಯೋಜನೆಯಲ್ಲಿ 5 ವರ್ಷದಿಂದ 2020-21ರಿಂದ ಇಲ್ಲಿವರೆಗೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳ ವಿವರ ಇದು. ತಾಲೂಕ್ ಪಂಚಾಯಿತಿ ಅನುದಾನ ಮತ್ತೆ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಆಗಿರ್ತಕ್ಕಂಥದ್ದು, ಖರ್ಚು ಭರಿಸಿರ್ತಕ್ಕಂಥದ್ದು. ಇಸಿಬಿ 27 ಗುನ್ನಾಯ್ಕನಹಳ್ಳಿ ಗ್ರಾಮದ ಚರಂಡಿ ಹೂಳು ತೆಗೆದು ಹೊರಸಾಗಿಸುವ ಕಾಮಗಾರಿ 43,908. ಅಂದ್ರೆ ಸರ್ ಈಗ ಹೂಳು ಎತ್ತೋದು ಅಂದ್ರೆ ಒಂದೊಂದು ಬೀದಿನಲ್ಲಿ ಚರಂಡಿನ ಕ್ಲೀನ್ ಮಾಡಿಸಿರುವಂತದ್ದು, ಒಂದ್ 4-5 ಕಡೆ ಕ್ಲೀನ್ ಮಾಡಿಸಿರೋದು ಇದನ್ನ. ಯಾಕಂದ್ರೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಇದಕ್ಕೆ ನಿಗದಿತ ದಿನಾಂಕ ಹೆಸರು ಕೊಟ್ಟಿಲ್ಲ, ಗ್ರಾಮದಲ್ಲಿ ಅಂತ ಕೊಟ್ಟಿದ್ದಾರೆ. ಕನ್ಫರ್ಮ್ ಆಗ್ಬೇಕಾದ್ರೆ ಚರಂಡಿ ಕಾಮಗಾರಿ ಅಂದ್ರೆ ಇಲ್ಲ ಆಗಿರೋದ ಅಲ್ಲ ಆಗಿರೋದ ನಾವು ಊರೆಲ್ಲ ಸುತ್ತಾಕ್ಬೇಕು. ಅಂದ್ರೆ ಇದು ಹೂಳ್ ತೆಗೆದು ಕೊಡಿ. ಅದೇ ಹೂಳನ್ನೇ ಅವ್ರು ಹೇಳ್ತಿರೋದು. ನೆಕ್ಸ್ಟ್ ಸರ್ ಮೇಡಮ್, ನೀವು ಬರಿಬೇಕಾದ್ರೆ DCBನ ಯಾರ ಮನೆಯಿಂದ ಯಾರ ಮನೆವರೆಗೆ ಹೂಳು ಎತ್ತಿದೀವಿ ಅಂತ. ಈಗ ಉದಾಹರಣೆಗೆ ಸಿಸಿ ಚರಂಡಿ ಮಾಡ್ತಿರಲ್ಲ, ಅದೇ ತರ ಹೇಳ್ರಿ ಸರ್. ಡ್ರೈನೇಜ್ 2 ಅಡಿ ಇರ್ತದೆ ಅಂತ ಹೇಳ್ತಾರೆ. ಎಷ್ಟು ಅಡಿ ಸರಿ ತುಂಬಿತ್ತು? ಅದು MB ಬರ್ದಿದ್ದಾರೆ ಸರ್. MB ಬರ್ದಿರೋದು ಹೇಳಕ್ಕೆ ಇಂಜಿನಿಯರ್ ಬೇಕಲ್ಲ. ನೀವು ಈ ವರ್ಕ್ ನಮ್ಮದು ಮಾಡ್ಕೊಂಡೇ ಇದ್ದೀರಿ. MB ಬರ್ದಿದ್ದಾರೆ, ಎಸ್ಟಿಮೇಟು ಆಗಿದೆ. ನಾನು ಹೇಳ್ತಾ ಇರೋದು ಮೇಡಮ್, ಇಂಜಿನಿಯರ್ ಅದಕ್ಕೆ ಸಂಬಂಧಪಟ್ಟ ಉತ್ತರ ಕೊಡ್ಬೇಕು. PRD ಇಂಜಿನಿಯರ್ ಬರ್ಬೇಕು ಸರ್. ನಾವು ಆಲ್ರೆಡಿ ಅವ್ರಿಗೂ ಕೂಡ ಕೊಟ್ಟಿದೀವಿ, ಬಂದೇ ಇಲ್ವಲ್ಲ? ಪಾಂಪ್ಲೆಟ್ಸ್ ಕೊಟ್ಟು ನಿಮ್ಗೆ ಮೀಟಿಂಗ್ ಬರ್ಬೇಕು ಅಂತ ಅವ್ರನ್ನೂ ಕರೆದಿದೀವಿ. ಅವ್ರು ಕೊಟ್ಟಿರೋದಕ್ಕೆ ಸಹಿ ಕೂಡ ತಗೊಂಡ್ ಬಂದಿದ್ದಾರೆ. ಎಲ್ಲ 5 ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದೀವಿ. PRD ಇಂಜಿನಿಯರು, ನರೇಗಾ ಇಂಜಿನಿಯರು ಎಲ್ಲರಿಗೂ ಕೊಟ್ಟಿದ್ದಾರೆ ಸರ್. ನಾವು ರೆಗ್ಯುಲೇಷನ್ ಮಾಡ್ತೀವಿ ಸರ್, ತಾಲೂಕ್ ಪಂಚಾಯತಿಗೆ ವರದಿನ ಸಲ್ಲಿಸ್ತೀವಿ. ಈಗ ಇಂಜಿನಿಯರು ಯಾವುದೇ ಸಭೆಗೆ ಬಂದಿಲ್ಲ ಅಂತೇಳಿ ನೀವು ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ. ಆಯ್ತು ಸರ್, ಅವ್ರು PDO ಅವ್ರು ಒಂದು ನೋಟಿಸ್ ಕೊಡ್ತಾರೆ ಸರ್. ಓಕೆ ಸರ್, ಆಯ್ತು. ಈಗ ಬರ್ದ ಅಧಿಕಾರಿಗಳ ಸೋಗಾಸ್ ಕೊಡ್ತಿದೆ. ಆಯ್ತು ಸರ್, ಬರಿತೀವಿ. ಓಕೆ ಸರ್, ಆಯ್ತು. ನರೇಗಾ ಇಂಜಿನಿಯರ್, PRD ಇಂಜಿನಿಯರ್ ಪ್ರತಿ ಗ್ರಾಮ ಸಭೆಗೆ ಬರ್ಬೇಕು ಅಂತ ಹೇಳ್ತಿದ್ದೀರಾ. ಆಯ್ತು ಸರ್, ಅದನ್ನ ನಡವಳಿ ಮಾಡಿ ತಾಲೂಕ್ ಪಂಚಾಯತಿ ಕಳ್ಸಿಕೊಡ್ತೀವಿ. ಬನ್ನಿ ಸರ್, ನಿಮ್ದೇ ಸಭೆ ಅಲ್ವಾ, ನೀವು ಕೇಳಿದ್ರೇನೆ ಸಭೆಗೆ ಒಂದು. ಓಕೆ ಸರ್, ನೆಕ್ಸ್ಟ್ ಇಂದ ಅವ್ರಿಗೆ ನೋಟಿಸ್ ಕೊಡ್ತಾರೆ, ಹೇಳ್ತೀವಿ. ಸರ್, ಈ ಕೆಲಸ ಮಾಡ್ಕೊಂಡಿರೋರೇ ಬಂದಿರೋದು, ಕುತ್ಕೊಳ್ಳಿ. ಆ ತರ ಏನಿಲ್ಲ, ನೀವು ಕೆಲಸ ಮಾಡಿಸ್ಕೊಂಡಿಕ್ಕೆ ಬರ್ತೀರಾ, ದಯಮಾಡಿ. ಸರ್, ಅದನ್ನ ಹೇಳ್ತೇನೆ, ಬೇಕಾದ್ರೆ MB ತೆಗೆದು ಹೇಳ್ತೀನಿ. ಕುತ್ಕೊಳ್ಳಿ ಸರ್. ಈಗ ಶಿವಳ್ಳಿ ಗೊರಬಾಲೆ ರಸ್ತೆಗೆ ಪೈಪ್ಲೈನ್ ಅಳವಡಿಸಿ ರಸ್ತೆ ಕಾಮಗಾರಿ ಅಭಿವೃದ್ಧಿ 2022-2023 ಸಭೆ ಯಾವ ಸಭೆ ಇಲ್ಲ, ಇದು ಗೋಲ್ಮಾಲ್ ಸಭೆ ಇದು.
ಗೋಲ್ಮಾಲ್ ಪ್ರತಿ ಸಲ ನೀವು ನೋಟಿಸ್ ಜಾರಿ ಗೋಲ್ಮಾಲ್ ಸಭೆ ಗ್ರಾಮ ಸಭೆ ಇಲ್ಲ ಇದು, ಗೋಲ್ಮಾಲ್ ಸಭೆ ಇದು. ಎಲ್ಲರೂ ಮೋಸ ಮಾಡ್ತಾರೆ. ಶಿವಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಯಾಕೆ ಯಾಕೆ ಪಾಸ್ ಮಾಡಿ ಹೇಳಿ ಹೋಗ್ಬೇಡಿ. ಯಾಕೆ ಹೋದೆ? ಸಿಬ್ಬಂದಿ ಕೇಳಿ ಯಾರ ಕೈಲಾದ್ರೂ ಬರ್ಸ್ಕೋಬೇಕು ಬರೆಯೋದು 100 ರೂಪಾಯಿ ಕೊಡ್ತೀನಿ. ಸರ್. ಅದಕ್ಕೆ ನಾನೇನು ಉತ್ತರ ಕೊಡಕ್ ಆಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ಗ್ರಾಮ ಪಂಚಾಯತಿ ನೇಮಕ ಮಾಡ್ಬೇಕು ಅವ್ರನ್ನ. ಸರ್. ಅವ್ರು ಕುಂದುಕೊರತೆ ಬರೀಗ್ ನೇಮಕ ಮಾಡ್ಬೇಕು. ಹೇಳಿ ಹೇಳಿ. ಗೊತ್ತಾ? ಬರೋದೇ ಒಂದಿಗೆ ಹೋಗ್ತಾರೆ ಅವ್ರು. ಬರ್ಸ್ಕೊ ಬರ್ಬೇಕಲ್ವಾ ಸರ್? ಈಗ ಅವ್ರು ನೇಮಕ ಮಾಡ್ತಾರಲ್ಲ, ಉದಾಹರಣೆಗೆ ಹೇಳಿದ್ದು ವಾಸ್ತವ. ಯಾರ ಕೈಯಿಂದಲೂ ಸಂಬಳ ಕೊಡೋದು ಬೇಡ ಮೇಡಮ್. ಈಗ ಅವ್ರಿಗೆ ಅವರಿಗೆ ಅನುದಾನ ಕೊಡ್ತಾರೆ, ಯಾವುದ್ರಲ್ಲಿ ಅನುದಾನ ಕೊಡ್ತಾರೆ? ಇದು ನಮ್ಮ ತಂದೆ ಯೋಚನೆ ಮಾಡಲ್ವಾ? ಅದಕ್ಕೆ ಇಂತಿಂತದಕ್ಕೆ ಖರ್ಚು ಮಾಡ್ಬೇಕಂತ ಮಾರ್ಗತ್ತೆ. ಈಗ ಇಂಜಿನಿಯರ್ ಈಗ ಯಾವ್ದು ನಡೆಯೋದು? 80 ಸಾವಿರ, 80 ಸಾವಿರ, 80 ಸಾವಿರ ಅಂತ ಇನ್ನೂ 80 ಸಾವಿರ ಹಾಕಿ ಬಿಡಿ. ಹಂಗಲ್ಲ, ಅದು ಗೈಡ್ಲೈನ್ಸ್ ಪ್ರಕಾರ ಯಾವ್ಯಾವ್ದಕ್ಕೆ ಮಾಡ್ಬೇಕು ಅನ್ನೋಂತ ಇದೆ ಅಲ್ಲ ಸರ್, ಅದಕ್ಕೆ ಮಾಡ್ಬೇಕು. ಈಗ ನರೇಗಾ ಅನುದಾನದೆಲ್ಲ ಒಂದಕ್ಕೆ ಖರ್ಚು ಮಾಡ್ಬಿಡಕ್ಕಾಗುತ್ತಾ? ನಾವ್ ಹೇಳಿದ್ವಿ ಅವ್ರಿಗೂನು ಈಗ ಇಂಜಿನಿಯರ್ಗೂ ಅಧ್ಯಕ್ಷರಿಗೂ ಇಂತಿದಕ್ಕೆ ಖರ್ಚು ಮಾಡ್ಬೇಕು ಅಂತ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರನೇ ಮಾಡ್ಬೇಕಾಗುತ್ತೆ ಸರ್. ಪಂಚಾಯತಿ ಇಂಜಿನಿಯರು ಆನ್ಲೈನ್ ಆ ವ್ಯಕ್ತಿ ಇಲ್ಲೇ ಸೋತ ಈಗ ಬಂದಿದ್ರೆ ಮೇಡಮ್ ಎಲ್ಲಾ ಅಧಿಕಾರಿ ಕರ್ಕೊಂಡು ಹೋಗು. ಸಭಾಂಗಣ ಮಾಡಿದ್ರಲ್ಲ ಮೇಡಮ್, ಸಭಾಂಗಣ ಕಾಣುದಿಲ್ಲ, ಶೌಚಾಲಯ ಕಾಣ್ತದೆ. ಶೌಚಾಲಯನ ಅರ್ಜಿ ಬರ್ಕೊ ಬಾ ಅಂತಾನೆ ಹೇಳೋಣ. ಬರೆಯಕ್ಕೆ ಬರೋದಿಲ್ಲ. ಎಲ್ಲಾರು ನಮ್ಮ ಪಂಚಾಯತಿಯಿಂದ ಎಲ್ಲಾರು ಅರ್ಜಿ ಬರೆಯಕ್ಕೆ ಹೋದ್ರೆ 100 ರೂಪಾಯಿ ಕೇಳ್ತಾನೆ. ಅವನೇ 50 ರೂಪಾಯಿ ಸಾಲ ಇಸ್ಕೊಂಡ್ ಬಂದಿರ್ತಾನೆ. ಅದು ನಿಮ್ಮ ಕಮಿಟಿಯವರು ಡಿಸಿಷನ್ ತಗೋಬೇಕು. ಈಗ ಗೌಡ್ರೆ ದಯಮಾಡಿ ಈಗ ನಿಮ್ಮ ರಾಜ್ಯ ಹಣಕಾಸು ಯೋಜನೆಯಲ್ಲಿ ಏನಾಗಿದೆ ಅದನ್ನ ಬೇರೆ ಈಗ ವಾಪಸ್ ಕಳಿಸಿದ್ರೆ ಇದು ಆಗದ ಅಂದ್ಬಿಟ್ಟು ಅದೇನ್ ಮಾಡ್ಬೇಕಂತ ಅವ್ರು? ಬೇರೆ ಜಾಗದಲ್ಲಿ ಆ ಕಡೆ ಮೂಲೆ ರೈತರಿಗೆ ಆ ಕಡೆ ಮೂಲೆ ಕಾಣಲ್ಲ ಅಂದ್ಬಿಟ್ಟು ಇಲ್ಲೇ ಮಾಡಿಸಿದ್ದು. ನಾವೆಲ್ಲ ನೋಡಿದ್ರಲ್ಲ, ರಂಗಿನ ಬಟ್ಟೆ ಕಟ್ಕೊಂಡು ಅದು ಅಂದ್ರೆ ಮೀಟಿಂಗ್ ಅದು ಅಂತಾರೆ ಮೀಟಿಂಗ್ ಅದು ಅಂದಾಗ ಹಿಂಗೆ ಹೋಗ್ಬೇಕು. ಸಂಪತ್ ಅವರೇ ದಯಮಾಡಿ ಒಂದ್ 1/4 ಗಂಟೆ ಏನೇನ್ ನಿಮ್ ಗ್ರಾಮದಲ್ಲಿ ಆಗಿದೆ ಕೆಲಸಗಳು ಟಿಪಿ ಜಡ್ಪಿಯಿಂದ ವರ್ಕ್ಗಳನ್ನ ಓದ್ ಹೇಳ್ತೀವಿ. ಯಾಕೆ ಹೋದಿರಿ ಮೇಡಮ್ ಅವ್ರೆ? ಸರ್ ಓದಲೇಬೇಕು ಸರ್, ಅದನ್ನ ಎಲ್ಲಾರ್ಗು ತಿಳ್ಕೋಬೇಕಲ್ಲ. ಇನ್ನು ಹೇಳಕ್ಕೆ ಒಂದು ಉತ್ತರ ಕೊಡ್ತಾರೆ, ಸುಮ್ಮನೆ ಓದೋದೇ ಐತಪ್ಪ. ಎಲ್ಲಿ ಕೊಡ್ತಾರೆ ನಾವು ತಗೊಳ್ಳೋಣ. ಟಿಪಿ ಈಗ ನಮ್ಮ ವರ್ಕ್ ಮುಗ್ದು ಟಿಪಿ ಅವ್ರು ವರ್ಕ್ ಆಗಿತ್ತು ಅವ್ರು ಓದ್ಬಿಟ್ಟಿರಿ. ಈಗ ಎಲ್ಲಿ ಕರ್ಕೊಂಡ್ ಈಗ ಕಾಮಗಾರಿಗಳು ಶಿವಳ್ಳಿ ಗೊರವಾಲೆ ರಸ್ತೆಗೆ ಪೈಪ್ಲೈನ್ ಅಳವಡಿಸಿ ರಸ್ತೆ ಅಭಿವೃದ್ಧಿ 2,92,23. ಶಿವಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಸಭಾಭವನದಲ್ಲಿ ವಿಶೇಷ ಚೇತನರ ಅನುಕೂಲಕ್ಕಾಗಿ ಶೌಚಾಲಯ ಹಾಗೂ ರ್ಯಾಂಪ್ ನಿರ್ಮಾಣ 2,19,744. ಶಿವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಮನೆ ಹತ್ತಿರ ಇರುವ ಹಿರಿಯ ಪ್ರಾಥಮಿಕ ಶಾಲೆಯ ಎಂಚು ತೀರುಗಳ ಬದಲಾವಣೆ ಹಾಗೂ ಇತರೆ ದುರಸ್ತಿ ಕಾಮಗಾರಿ 1,68,473. ಶಿವಳ್ಳಿ ಗ್ರಾಮದ ನೀಲಿ ಬೋರನ ತಮ್ಮಯ್ಯನ ಮನೆ ಮುಂಭಾಗ ಸೋಲಾರ್ ಬೀದಿ ದೀಪ ಅಳವಡಿಸುವುದು 36,214. ಮರಡಿಪುರ ಗ್ರಾಮದ ಗುತ್ತಲು ಸಿದ್ದಪ್ಪನ ಮನೆಯ ಮುಂಭಾಗ ಸೋಲಾರ್ ಬೀದಿ ದೀಪ ಅಳವಡಿಸುವುದು 36,214. ಗೊರವಾಲೆ ಗ್ರಾಮದ ಸಾಂಸ್ಕೃತಿಕ ಭವನದ ಅಡುಗೆ ಮನೆ ಕಾಮಗಾರಿ ಮುಂದುವರೆದ ಕಾಮಗಾರಿ 1,15,975. ಮರಡಿಪುರ ಗ್ರಾಮದ ಎಸ್ಟಿ ಕಾಲೋನಿಯ ಸಾಕಮ್ಮನ ಮನೆಯಿಂದ ಕುಮಾರಿ ಮನೆಯವರೆಗೆ ಚರಂಡಿ ನಿರ್ಮಾಣ 1,17,655. ಶಿವಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಭಾಗ್ಯಮ್ಮ ಕೋಂ ಬೋರಯ್ಯನವರ ಮನೆ ಹತ್ತಿರ ಕಾಂಕ್ರೀಟ್ ಕಾಮಗಾರಿ 33,602. ಗುನ್ನಾಯ್ಕನಹಳ್ಳಿ ಗ್ರಾಮದ ಕೃಷ್ಣನ ಮನೆಯ ಹತ್ತಿರ ಡಕ್ ನಿರ್ಮಾಣ 70,946. ಶಿವಳ್ಳಿ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ವಿಲೇವಾರಿ ಘಟಕ 21ನೇ ಸಾಲು 70,946. ಶಿವಳ್ಳಿ ಗ್ರಾಮ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಹತ್ತಿರ ಅಮೃತವನ ಮುಂದುವರೆದ ಕಾಮಗಾರಿ 2,48,586. ಶಿವಳ್ಳಿ ಗ್ರಾಮ ಪಂಚಾಯಿತಿಯ ಗರ್ವಾಲೆ ಗ್ರಾಮದ ಇಂದಿರಾ ಬಡಾವಣೆ
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ 1,32,469. ಚಿವಳ್ಳಿ ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲಿನ ಶುಶ್ರಾಧಿಕಾರಿಯವರ ವಸತಿ ಗೃಹ ಕಾಮಗಾರಿ 1,98,742. ಜಡ್ಪಿ ವರ್ಕು ಗುನ್ನಾಯ್ಕನಹಳ್ಳಿ ಗ್ರಾಮದ ಮಾಯಣ್ಣರ ಪುಟ್ಟಸ್ವಾಮಿ ಮನೆ ಮುಂಭಾಗ ಚರಂಡಿ ಕಾಮಗಾರಿ 63,000. ಶಿವಳ್ಳಿ ಗ್ರಾಮದ ಡೈರಿ ಹಿಂಭಾಗದ ಚರಂಡಿ ನಿರ್ಮಾಣ ಕಾಮಗಾರಿ 59,771. ಗೊರವಾಲೆ ಗ್ರಾಮದ ರಾಮಣ್ಣ ಮನೆಯಿಂದ ಕೆಂಪೇಗೌಡ ಮನೆಯವರೆಗೆ ರಸ್ತೆ ಅಭಿವೃದ್ಧಿ 58,998. ಗೊರವಾಲೆ ಗ್ರಾಮದ ವೆಂಕಟಪ್ಪ ಮನೆಯಿಂದ ಕೆಂಪೇಗೌಡ ಮನೆಯವರೆಗೆ ಚರಂಡಿ ನಿರ್ಮಾಣ 59,620. ಗೊರವಾಲೆ ಗ್ರಾಮದ ಹಿಂದಿನ ಬಡಾವಣೆ ಎಸ್ಸಿ ಕಾಲೋನಿಯಲ್ಲಿ ಡ್ರೈನ್ ಕಾಮಗಾರಿ 58,479. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಕಾಮಗಾರಿಗಳು. ಯಾಕಂದ್ರೆ ಇದನ್ನ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ಕೊಂಡು ಬಂದಿದೀವಿ. ನಾವು ಹೋದಂತ ಸಂದರ್ಭದಲ್ಲಿ GPS ಆಧಾರಿತ ಫೋಟೋ ಕೂಡ ತಗೊಂಡ್ ಬಂದಿದೀವಿ. ನಾವ್ ಯಾವ್ಯಾವ ಸ್ಥಳದಲ್ಲಿ ನೋಡ್ಕೊಂಡು ಬಂದಿದೀವಿ ಸರ್. ಇದು 2021ರಿಂದ 24-25 5 ವರ್ಷದ ಅಲ್ಲಿ ಅನುದಾನ ಖರ್ಚಾಗಿರ್ತಕ್ಕಂಥ ನಿಮ್ಮ ಗ್ರಾಮಗಳಲ್ಲಿ ಮಾಡಿರುವಂತ ಕಾಮಗಾರಿಗಳನ್ನ ಈ ವರ್ಷ ನಮ್ಗೆ ಆಡಿಟ್ಗೆ ಕೊಟ್ಟಿದ್ದಾರೆ. 5 ವರ್ಷದ ಒಟ್ಟಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಇಯರ್ದು ಏನೇನ್ ಕಾಮಗಾರಿಗಳಾಗಿತ್ತು, ಎಷ್ಟೆಷ್ಟು ಖರ್ಚಾಗಿತ್ತು ಅನ್ನೋದನ್ನ ನಿಮ್ ಮುಂದೆ ಓದ್ ಹೇಳಿದೀವಿ. 5 ವರ್ಷದ ಪ್ರಾಜೆಕ್ಟ್. ಅಷ್ಟು ಖರ್ಚು ಅಂದ್ರೆ ಇದು ಅವ್ರು ಮಾಡಿರುವಂತ ಕೆಲಸಗಳು ಸರ್. ಆಗಿರುವಂತ ಕೆಲಸಗಳನ್ನ ನಾವು ಓದ್ ಹೇಳಿರೋದು. ಆ ಸ್ಥಳ ಪರಿಶೀಲನೆ ಮಾಡಿದೀವಿ. ಹೌದು ಸರ್. ಯೋಜನೆಯಲ್ಲಿ ಮಾಡ್ಕೊಂಡೇ ಮಾಡಿರೋದು ಸರ್. ಲಾಸ್ಟ್ ಟೈಮ್ ವಾಟ್ಸಪ್ ಮಾಡಿದಾಗ ಕನ್ಸಲ್ಟ್ ಮೆಂಬರು ನನಗೆ ಹೇಳಿದ್ದಾರೆ ಹಣ ಬರ್ತಾರೆ ಬಂಡೀಪುರ ಮುಗಿಸ್ಕೊಂಡು ಅಂತ. ಇಲ್ಲ, ನಾನು ಇನ್ನೊಬ್ಬರು ಕೇಳಿದ್ರೆ ಯಾವ ಹೋಗುದು ಅಂತ. ಹೀಗಾಗಿ ಸೇರ್ತದಲ್ಲಿ ಆಮೇಲೆ ನೆಕ್ಸ್ಟ್ ಇದು ತಾಲೂಕ್ ಪಂಚಾಯತಿನಲ್ಲಿ ಕ್ರಿಯೋಜನೆಗೆ ಸೇರಿಸಬೇಕು ಸರ್. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕ್ರಿಯೋಜನೆಗೆ ಸೇರಿಸ್ಕೋಬೇಕು. ಸೇರ್ಬೇಕಿದ್ರೆ ಫಸ್ಟ್ ಮೆಂಬರ್ಸ್ ಕರ್ಕೊಂಡು ಊರ್ನವ್ರು ಕರ್ಕೊಂಡು ಅಲ್ಲಿಗೆ ಹೋಗಿ ನೀವು ಟಿಪಿಗೆ ಲೆಟರ್ ಕೊಡ್ಬೇಕು. ನಮ್ಮ ಗ್ರಾಮದಲ್ಲಿ ಇಷ್ಟಿಷ್ಟು ಕಾಮಗಾರಿಗಳಾಗಬೇಕು ಅಂತ ನೀವು ಲೆಟರ್ ಕೊಡ್ಬೇಕು. ಮಾಡಿ ಅದನ್ನ ಸೇರಿಸಿದ್ರೆ ಒಂದು ಅನುದಾನದಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮದುವೆ ಹೆಣ್ಣಿಗೆ ಗಂಡಿಲ್ಲ ಅಂದ್ಮೇಲೆ ಕ್ರಿಯಾ ಯೋಜನೆ ಗಂಡರು ಹೌದು ಮಾಡ್ಬೇಕು. ಅದು ಮಾಡಲ್ಲ. ಅದನ್ನ ಪ್ರೋಸೆಸ್ ನ ಮಾಡಿಸಿ ಸರ್ ನೆಕ್ಸ್ಟ್ ಇಂದ. ಈಗ ಇಷ್ಟು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ ಖರ್ಚು ಭರಿಸಿರುವಂತ ಕಾಮಗಾರಿಗಳ ವಿವರ. ಇದರಲ್ಲಿ ನಾವು ಕಂಡು ಬಂದಂತ ಅಂಶಗಳ ಬಗ್ಗೆ ಹೇಳೋದಾದ್ರೆ ಟಿಪಿಯಲ್ಲಿ ನರೇಗಾ ಯೋಜನೆ ಮತ್ತೆ 15 ಹಣಕಾಸು ಯೋಜನೆ ಕಡತಗಳನ್ನ ಸಮರ್ಪಕವಾಗಿ ಎಲ್ಲ ನಿರ್ವಹಣೆ ಮಾಡಿದ್ದಾರೆ. ನಮ್ಮ ಸಾಮಾಜಿಕ ಪರಿಶೋಧನೆಗೆ ಎಲ್ಲಾನು ಹಾಜರುಪಡಿಸಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿಸಿದ್ದಾರೆ. ಇನ್ನು ಟಿಪಿನಲ್ಲಿ ನಮಗೆ 5 ಕಾಮಗಾರಿಗಳು ಅನುಷ್ಠಾನ ಆಗಿದೆ. 3,96,780 ರೂಪಾಯಿ ಖರ್ಚಾಗಿರುವಂತಹ ಕಡತಗಳನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿಲ್ಲ. ಅದು ಪ್ರೋಸೆಸ್ ಡಿವಿಯೇಷನ್ ಆಗುತ್ತೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯಿಂದ ಗುನ್ನಾಯ್ಕನಹಳ್ಳಿ ಮಾಯಣ್ಣನ ಪುಟ್ಟಸ್ವಾಮಿ ಮನೆಯಿಂದ ಅದು ಚರಂಡಿಯನ್ನು ಕೂಡ 63,000 ಖರ್ಚಾಗಿದೆ. ಅದನ್ನು ಕೂಡ ನಮ್ಗೆ ಕಡತವನ್ನ ಹಾಜರುಪಡಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿ ಅವ್ರಿಗೂ ತಿಳಿಸಿದೀವಿ, ಕೊಡ್ತೀವಿ ಅಂತ ಹೇಳಿದ್ರು. ಇನ್ನು ನಮ್ಮ ಗ್ರಾಮ ಸಭೆ ಒಳಗಡೆನೂ ಕೂಡ ನಮ್ಗೆ ಸ್ಥಳನೂ ನೋಡಿಲ್ಲ, ಕಡತನೂ ಕೊಟ್ಟಿಲ್ಲ. ಹಾಗಾಗಿ ಅದನ್ನ 63,000 ಕಡತ ಕೊಟ್ಟಿಲ್ಲ ಸರ್. ಈಗ 5 ಕಡತಗಳನ್ನ ಹಾಜರುಪಡಿಸಿಲ್ಲ ಸರ್. ಆಲ್ರೆಡಿ ನಾವು ಟಿಪಿಗೂ ಲೆಟರ್ ಕೊಟ್ಟಿದೀವಿ, ಈ ತರ ನಮ್ಗೆ ಕಡತ ಕೊಟ್ಟಿಲ್ಲ ಅಂತ. ಅವರು ನಮ್ಗೆ ಎಲ್ಲೋ ಇಟ್ಟಿದೀವಿ, ಸಿಗ್ತಾ ಇಲ್ಲ ಅನ್ನೋದು ರೀಸನ್ ಹೇಳಿದ್ದಾರೆ. ಹಾಗಾಗಿ ಅದನ್ನ ಪ್ರೋಸೆಸ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಅದನ್ನ ಅಡಕ್ ಹೋಗಿ ಅಧ್ಯಕ್ಷ ಇಒ ಮತ್ತೆ AD ಮತ್ತೆ TC ಎಲ್ಲರ ಅವರೊಂದು ಅಧ್ಯಕ್ಷತೆಯಲ್ಲಿ ಅಡಕ್ ಸಮಿತಿ ನಡೆಯುತ್ತೆ. ತಿಂಗಳಿಗೆ 2 ಬಾರಿ ನಡೆಯುತ್ತೆ. ಅದಕ್ಕೆ ಕೊಟ್ಟು ಆ ಕಡತ ಪರಿಶೀಲನೆ ಮಾಡಿ, ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಪ್ರಕರಣವನ್ನ ಕೈ ಬಿಡ್ತಾರೆ. ಕೊಟ್ಟಿಲ್ಲ ಸರ್. ಅದು ಹಾಗಾಗಿ ಎಸ್ಟಿಮೇಟ್ 63,000 ಇಟ್ಕೊಂಡಿದ್ದಾರೆ, ಫೈಲ್ ಕೊಟ್ಟಿಲ್ವಲ್ಲ. ಹಾಗಾಗಿ ಅದಕ್ಕೆ ಪೂರ್ತಿ ಅನುದಾನ ಎಷ್ಟು ಖರ್ಚು ಬರ್ಸಿದೆ ಅನ್ನೋದು ನಮಗೆ ಆನ್ಲೈನಲ್ಲಿ ಮಾಹಿತಿ ಸಿಕ್ಕಿಲ್ಲ. ಎಸ್ಟಿಮೇಟ್ ಅಮೌಂಟ್ ಮಾತ್ರ ನಾನು ಹೇಳಿರುವಂಥದ್ದು. ನೀವು ಕೊಡೋದು ಏನಿಲ್ಲ ಸರ್. ಸಂಬಂಧಪಟ್ಟ ಯಾರು ಪೇಮೆಂಟ್ ಮಾಡಿರ್ತಾರೆ ಇಂಜಿನಿಯರು, ಅವರು ಸಂಬಂಧಪಟ್ಟ ಇಒ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನುಪಾಲನಾ ವರದಿಯನ್ನು ಕೊಟ್ಟು
ಆ ಸಭೆಯಲ್ಲಿ ಆ ಪ್ರಕರಣವನ್ನ ಮುಕ್ತಾಯಗೊಳಿಸ್ಬೇಕಂತ ಇದೆ. ಈಗ ಹಿಂದೆ ಸರ್ ಮೊದಲು ಹೋದ ಹೇಳಿದ್ರಲ್ಲ, ಇಂದಿನ ಸಭಾ ನಡವಳಿ ಅದಕ್ಕೆ ಸಂಬಂಧಪಟ್ಟಂತೆ 2007-3-2022, 7-6-2022, 9-8-2024 ಈ ರೀತಿ ಹಣ ಕಮಿಟಿ ಸಭೆ ನಡೆಯುತ್ತೆ ಪ್ರತಿ ತಿಂಗಳಿಗೆ 2 ಸರಿ. ಅದಕ್ಕೆ ಸಂಬಂಧಪಟ್ಟಂತೆ ಇಒ, ಎಡಿ, ಟಿಸಿ ಮತ್ತೆ ಎಒ ಅವರು ಅಧಿಕಾರಿಗಳಾಗಿರ್ತಾರೆ. ಅದನ್ನ ಏನು ನಾವು ನಡವಳಿನ ಬರ್ದಿರ್ತೀವಿ, ಸಂಬಂಧಪಟ್ಟ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗಿರ್ಬೋದು, ಮಿಸ್ಅಪ್ರಿವೇಷನ್ ಆಗಿರ್ಬೋದು, ಡಿವಿಯೇಷನ್ ಆಗಿರ್ಬೋದು, ಅದನ್ನ ಸರಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆ ದಾಖಲಾತಿಯನ್ನ ಕೊಟ್ಟು ಆ ಪ್ರಕರಣವನ್ನ ಮುಕ್ತಾಯಗೊಳಿಸಿರೋದು 35 ಕಾಮಗಾರಿಗಳಿಗೆ 1,61,344 ಪ್ರಕರಣನ ಬಿಡಿಸಿದ್ದಾರೆ. ಅದಕ್ಕೆ ನಾವು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಅದನ್ನ ನಡವಳಿ ಮಾಡಿ MIS ಅಲ್ಲಿ ಮುಕ್ತಾಯಗೊಳಿಸಲಿಕ್ಕೆ ತಮ್ಮೆಲ್ಲರ ಒಂದು ಅನುಮತಿ ಬೇಕು ಅಂತ ನಾನು ಕೋರ್ಕತಾ ಇದ್ದೀನಿ. ಇಷ್ಟು ನಮ್ಮ ದಾಖಲಾತಿಗಳಲ್ಲಿ ಕಂಡು ಬಂದಂತ ಅಂಶಗಳು. ಎಲ್ಲಾ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿದೀವಿ, GPS ಫೋಟೋ ಕೂಡ ತಗೊಂಡು ಬಂದಿದ್ದೀವಿ, ಅಳತೆನೂ ಕೂಡ ಮಾಡಿದೀವಿ, ಎಲ್ಲವನ್ನು ಸಭೆಯಲ್ಲೂ ಕೂಡ ಮಂಡನೆ ಮಾಡಿದೀವಿ. ಇದಕ್ಕೆ ತಮ್ಮ ಅನುಮತಿ ಬೇಕು ಅಂತ ಕೇಳ್ತಾ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಮುಂದಿನ ದಿನಗಳಲ್ಲಿ ಏನು ಲೇಬರ್ಸ್ ಇದ್ದೀರಿ, ಕೆಲಸ ಬೇಕು ಅಂತ ಇದ್ದೀರಿ, ನಿಮ್ಮ ಸಿಸಿ ಚರಂಡಿ ಬೇಕು ಅಂತ ಇದ್ದೀರಿ, ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಸ್ವಚ್ಛತೆ ಆಗಬೇಕು ನಮ್ಮ ಗ್ರಾಮಗಳಲ್ಲಿ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಇನ್ನು ಹೆಚ್ಚಿನ ಒಂದು ಕ್ರಿಯೋಜನೆಗೆ ಸೇರಿಸಿ ನಿಮ್ಮ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿದಂಥ ಸಂದರ್ಭಗಳಲ್ಲಿ ಅಧ್ಯಕ್ಷರು ಮತ್ತೆ PDO ಅವರು ಏನೇನು ಕಾಮಗಾರಿಗಳು ಆಗಬೇಕು ಅನ್ನೋದನ್ನ ಕ್ರಿಯೋಜನೆಗೆ ಸೇರಿಸಿ ಅದು 1 ವರ್ಷದೊಳಗಡೆ ಸೇರಿಸಿದ್ಮೇಲೆ ಆ ವರ್ಷದಲ್ಲೇ ಕೆಲಸಗಳು ಆಗಬೇಕು ಅಂತ ಇರೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನು ಸಮಸ್ಯೆಗಳು ಆಗದೇ ಇರೋ ಹಾಗೆ ಕ್ರಮ ವಹಿಸಿ ಅಂತ ಹೇಳ್ತಾ, ನಿಮ್ಮ ಗ್ರಾಮದಲ್ಲಿ ಇನ್ನು ಹೆಚ್ಚಿನ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ, 15ನೇ ಹಣಕಾಸು ಯೋಜನೆಯನ್ನು ಕೂಡ ಇನ್ನು ಹೆಚ್ಚಿನ ಒಂದು ಸಿಸಿ ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು ನಿರ್ಮಾಣ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಎಲ್ಲ ಸಾರ್ವಜನಿಕ ವರ್ಗದವರಿಗೂ ಮಹಾತ್ಮ ಗಾಂಧಿ ನರೇಗಾ 15ನೇ ಹಣಕಾಸು ಯೋಜನೆಯ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಹೇಳಿದ್ರಲ್ಲ, ಇದು ಮೇನ್ ಚರಂಡಿ ಹೇಳಿದ್ರಲ್ಲ, ಅದನ್ನ ಮುಂದೆ 15 ಹಣಕಾಸು ಅಂದರೆ 25-26ರಲ್ಲಿ ಪ್ರಯತ್ನ ಮಾಡಿದ್ದೀವಿ. ಏನಂತಂದರೆ ಹೌದು ಸೇರಿಸಿದ್ದೀವಿ, ಅದು ದುಡ್ಡು ಬಂದರೆ ಪ್ರಯತ್ನ ಮಾಡಿ ಇಟ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ ದುಡ್ಡು ಬಂದು ಕೈ ಹಾಕ್ಸ್ತೀವಿ ಆಯ್ತಲ್ಲ. ಆಮೇಲೆ ಚರಂಡಿ ಕ್ಲೀನ್ ಮಾಡೋದಾಗಲಿ, ಮತ್ತು ಸ್ಮಶಾನದಾಗಲಿ ಅವ್ರದಷ್ಟು ವರ್ಕ್ಗಳಿದ್ದಾವೆ. ಆಲ್ರೆಡಿ ಎಷ್ಟು ಮನೆಗಳಲ್ಲಿ ಟಾಯ್ಲೆಟ್ ರೂಮ್ ಅವೆ, ಯಾರು ಎಲ್ಲೆಲ್ಲಿ ಬಿಟ್ಟಾರೆ, ಗುಂಡಿ ಬಿಟ್ಟಿದಾರೋ ಓರಿಗೆ ಬಿಟ್ಟಿದಾರೋ ಅವನು ಚೆಕ್ ಮಾಡಿ. ಆಗೋದಿಲ್ಲ ನಿಮ್ ಕೈಲಿ? ಮಾಡೋಣ ಆಮೇಲೆ ಮಾಡೋಣ ಅಷ್ಟೇ. ಮಾಡ್ಲಾಗಿಟ್ಟಿದ್ರಿಂದ ಈಗ ನೀವು ಪ್ರತಿಯೊಂದು ಸರ್ಕಲಲ್ಲಿ ಬೀದಿಗಳಲ್ಲಿ ಹಸಿ ಕಸ ಒಣ ಕಸ ಅಂತ ಮಾಡಿದಿರ್ತಾನೆ. ಈಗ ತಗೊಂಡೋಗಿ ಎಲ್ಲಾ ಬೇಕರಿಯರುವೆ ಎಲ್ಲ ನೀರಿಗೆ ಕೌಲಿಗೆ ಸುರಿತಾರೆ. ಎಷ್ಟು ಗಲೀಜು ಹೋಯ್ತದೆ ಗೊತ್ತಾ? ಅದನ್ನ ಯಾಕೆ ನೀವು ಸ್ಟಾಪ್ ಮಾಡಿಲ್ಲ? ನಿಮ್ ಕೈಲಿ ಆಗುದಿಲ್ಲ ಕೇಳಕ್ಕೆ? ಕೇಳಕ್ಕಾಗುದಿಲ್ಲ ಹೇಳಿ ಅವ್ರಿಗೆ ಪರ್ಫೆಕ್ಟ್ ಆಗಿ ನಿಮ್ ಕಾನೂನು ಪ್ರಕಾರ ಹೋಗಿ ಅವ್ರ ಮೇಲೆ ಕಾನೂನು ತಗೊಳಕ್ಕಾಗುದಿಲ್ವಾ? ನಮ್ ಕೈ ತಗೊಳಕ್ಕಾಗುದಿಲ್ಲ. ಅದು ನಮ್ಗೆ ನಮ್ಮ ಇದಕ್ಕೆ ಅನ್ವಯಿಸಿದಿಲ್ಲ ಅಂತ ನೀವು ಬರ್ಕೊಡಿ. ನಿಮ್ದು ಉತ್ತರ ಇಲ್ಲ ಸಮಯ ಆಯ್ತು, ನಾವು ಕೇಳ್ತೀವಿ. ಎಷ್ಟು ಗಲೀಜು ಹೋಯ್ತದೆ ಈಗ ಹೇಳ್ತೀನಿ ಕೇಳಿ. ಈಗ ಸ್ವಸಹಾಯ ಸಂಘದವ್ರನ್ನ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ. ಏನಂತಂದ್ರೆ ಅವರು ಕಸ ಸಂಗ್ರಹಣೆ ಮಾಡಿ ನಮ್ಗೇನು ಗುಣಕಳ್ಳಿ ಗ್ರಾಮದಲ್ಲಿ ಘಟಕ ಆಗಿರೋಲ್ಲ ಅಲ್ಲಿ ಬೇರ್ಪಡಿಸಿ ಅದನ್ನ ವಿಲೇವಾರಿ ಮಾಡಬೇಕು ಅಂತ, ಅದು ಆಗ್ತಲ್ಲ. ಈಗ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ವಾಟರ್ ಮ್ಯಾನ್ಗಳನ್ನೇ ಇದು ಕೊಟ್ಟು ಆಟೋ ಕೊಟ್ಟು ಸ್ವೀಪರ್ಗಳನ್ನೇ ಪ್ರತಿ ಸೋಮವಾರ ಸಂತೆ ಕ್ಲೀನ್ ಮಾಡ್ತೀವಿ, ಮತ್ತೆ ಅದರ ಅದೇ ಗುಣ ಕ್ಲೀನ್ ಮಾಡ್ತೀವಿ. ಪ್ರತಿದಿನ ಹೋಗಕ್ಕಾಗ್ತಿಲ್ಲ. ಯಾವಾಗ ಇದಾಗ್ತಿಲ್ಲ ಅದಕ್ಕೆ ಸ್ಟಾಪ್ ಕೊಟ್ರೆ ಅವರು ಡ್ರೈವರ್ ಕೊಡಬೇಕು, ಮತ್ತೆ ಕ್ಲೀನಿಂಗ್ ಮಾಡೋಕ್ಕೆ ಇನ್ನು ಸ್ವಲ್ಪ ಸಿಬ್ಬಂದಿಗಳು ಬೇಕು. ಸಿಬ್ಬಂದಿಗಳು ಬಂದಾಗ ಅದು ಸಮರ್ಪಕ ಆಗ್ತದೆ. ಈಗ ಕಾಯಿ ಕಾವುದಿಲ್ಲ, CC ಕ್ಯಾಮ್ರಾ ಹಾಕಿ ಎಷ್ಟು ಜನ ಆ ಕಾಲುವೆಗೆ ಕಸ ಇಸಿದ್ದಾರೆ ಗೊತ್ತಾ? ಬರೀ ಗಲೀಜೆ ಬರ್ತದೆ. ಇದು ಮೊದಲೊಂದು ಇವ್ರಿಗೆ ನೋಟಿಸ್ ಕೊಟ್ಟಿದ್ದೆ, ಮೊದಲು 30 ಗ್ರಾಮ ಸಭೆ ಆಗಿತ್ತು. ಈ ಮಾಂಸದ ತಗೊಂಡ್ರು ಕೋಳಿ ವಿರೋಧ ಆಗ್ತಾರೆ ಅಂತ ಕೋಳಿ ಅಂಗಡಿ ನೋಟಿಸ್ ಕೊಡಿಸಿದೆ. ಇನ್ನೊಂದ್ಸರಿ ಕೊಡಿಸ್ತೀನಿ. ಕೋಳಿ ಅಂಗಡಿಯವರು, ಬೇಕರಿಯವರು ಪ್ರತಿಯೊಬ್ರು ಎಲ್ಲ ತಗೊಂಡೋಗಿ ಸಾಯಂಕಾಲ ಆಯ್ತು ಅಂದ್ರೆ ಎಲ್ಲ ಒಳಗಿಡಿದೆ ನೋಟಿಸ್ ಕೊಡಿಸಿದೆ.
ರೆವಿನ್ಯೂ ನಡೆಸಿ. ಹಾ ಅಲ್ಲಿ ಅದಕ್ಕೆ ಹೇಳ್ತಾರೆ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ IPC 199C ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರಿಗೆ ಪರಿಹಾರ ಕೊಟ್ಟಿದ್ದಾರೆ. ಏನೋ 199C ಪ್ರಕಾರ ನೀವು ನಿರ್ಮಾಣ ಪ್ರಕಾರ ಭೂ ಪರಿವರ್ತನೆ ಆಗಕ್ಕೆ ಬಡಾವಣೆ ನಕ್ಷೆ ಇಲ್ಲದೆ ಭೂ ಪರಿವರ್ತಿತ ಜಮೀನಿನಲ್ಲಿರುವ ಕಟ್ಟಡಗಳಿಗೆ ಸಂಪತ್ತು ಬನ್ನಿ ಈ ಖಾತೆಗಳ ಏನ್ ಕರಿಬೇಕಪ್ಪ ಅಂತ ಕರಿತಾರೆ. ಆಗಿದೆ ಈಗ ಮೊನ್ನೆ ಅದು ಆದೇಶ ಆಗಿದೆ, ಕರಡು ಆಗಿದೆ ಅಂದ್ರೆ ಡ್ರಾಫ್ಟ್. ಹೌದು ಡ್ರಾಫ್ಟ್, ಅದು ಪೇಪರ್ ಬಂದದೆ, ನಮ್ಗೆ ಡ್ರಾಫ್ಟ್ ಕಳ್ಸ್ಕೊಟ್ಟವ್ರೆ. ಆ ಡ್ರಾಫ್ಟ್ಗೆ 15 ದಿನ ಇದು ಕೇಳವ್ರೆ, ಅಂದ್ರೆ ಆಕ್ಷೇಪಣೆ ಸಲ್ಲಿಸಕ್ಕೆ. ಅದು ಫೈನಲ್ ಆದ ತಕ್ಷಣ ನಮ್ಗೆ ಆರ್ಡರ್ ಆಗ್ತದೆ. ಇದು ಸರ್ಕಾರದಲ್ಲೇ ತಿದ್ದುಪಡಿಯಾಗಿ ಮಾಡ್ಬೋದು. ಯಾಕೆಂತಂದ್ರೆ ನಮ್ಮಲ್ಲಿ ಅಷ್ಟು ತೊಂದರೆಗಳು ಆಯ್ತವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಬೆಂಗಳೂರು ಕಡೆ ಸೈಡ್ ಏನಾಗಿದೆ ಅಂತಂದ್ರೆ ರೆವಿನ್ಯೂ ಲ್ಯಾಂಡ್ಸ್ ಮಾಡಿಸ್ಬಿಟ್ಟವ್ರೆ. ರೆವಿನ್ಯೂ ಸೈಟ್ಗಳು ಅಂದ್ರೆ ಭೂ ಪರಿವರ್ತನೆ ಆಗಿದೆ, ರೆವಿನ್ಯೂ ಸೈಟ್ಗಳು ಮಾಡಿ ಜನಗಳು ಮಾರಾಟ ಮಾಡ್ತವ್ರೆ. ಅವರು ಮನೆ ಕಟ್ಟವ್ರೆ. ಅದಕ್ಕೋಸ್ಕರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅದೇ ನೀವು ತಿಳ್ಕೊಂಡಿರಂಗೆ ದುಪ್ಪಟ್ಟು ಕಂದೆ ವಿಧಿಸಿ ಅವ್ರಿಗೆ ಒಂದು 11B ಅಂತ ಕೊಟ್ಟು ಮಾಡಬೇಕು. ಒಂದು ಕರಡು ಆಗಿದೆ, ಡ್ರಾಫ್ಟ್ ಆಗಿದೆ. 15 ದಿನಕ್ಕೆ ಅವಕಾಶ ಇದೆ. ಫೈನಲ್ ಆದ ತಕ್ಷಣ ಗಾಡಿ ಬರ್ತದೆ. ಅದು ಮಾಡ್ಬೇಕು. ಹೌದೌದು. ಹೌದು, ಈಗ ನಾನು ಓಸಿ ಕಂಪಲ್ಸರಿ ಮಾಡೋರೆ. ಅವ್ರ ಅದಕ್ಕೆ ಬಿಲ್ ಕಟ್ರುಗಳಿಗೆ ಕ್ಯಾಶ್ ಹೋದಾಗ ಯಾರೋ ಮನೆ ಕಟ್ತಾರೆ ಹೊಸದಾಗಿ, ಅವ್ರಪ್ಪ ಅಲ್ಲೇ ಸಾಧ್ಯ ಇದ್ರೆ ಮಾಡಿಸ್ಕೊಳ್ಳಿ. ಇಲ್ಲಾರು ನಾವು ಕರೆಂಟ್ ಕುಡಿಯೋಲ್ಲ ಓಸಿ ಕಟ್ತಾರೆ ಅಂತ ತಿಳುವಳಿಕೆ ಕೊಡ್ಸಿದೀನಿ. ಈಗ ಆಲ್ರೆಡಿ ಮನೆ ಕಟ್ತಾರೋರಿಗೆ ಈಗ ಆಲ್ರೆಡಿ ಗ್ರಾಂಟ್ಗಳಿಗೆ ಸಮಸ್ಯೆ ಬರೋದಿಲ್ಲ. ಗ್ರಾಂಟ್ಗಳು ನಾವು ಗ್ರಾಂಟ್ ಕೊಟ್ಟಿದ್ರೆ ನಮ್ಮ ಮಿಸಸ್ ಒಬ್ರು ಎಕ್ಸ್ಪೈರ್ಡ್ ಆಗಿ ಅನಿವಾರ್ಯ ಡೆತ್ಗೆ ಎಂಟ್ರಿ ಆಗದೆ ಇರೋದ್ರಿಂದ ಓನ್ಲಿ ಅಪ್ಲಿಕೇಶನ್ ಈ ತಿಂಗಳು 28 ಕೊಟ್ಟರೆ ಮುಂದಿನ ತಿಂಗಳ ಅದನ್ನು ಸಂಬಳ ಆಗಿದೆ. ಡೊನೇಷನ್ ಮಾಡ್ಕೊಂಡು ಅಲ್ಲ, ನಾನು ಅದಕ್ಕೆ ನೀವು ಪ್ರಚಾರ ಆಗ್ತಿರೋದು. ಈ ಏನು ಆದೇಶ ಆಗಿದೆ 199C ಅದರ ಆಧಾರದಲ್ಲೇ ನೀವು ಅದರ ಹೌದು, ಅದು ನಮ್ಮ ಇಲಾಖೆನೇ ತಂದಿರೋದು. ನಗರಾಭಿವೃದ್ಧಿ ಇಲಾಖೆಗೆ ಅದು ಮಾಡಿಲ್ಲ. ಅದ ನಮ್ಮ ಇಲಾಖೆ ನಮ್ಮ ಸಚಿವರೇ ಒಪ್ಪಿಕೊಟ್ಟು ಸರ್ಕಾರನ ಪಾಸ್ ಮಾಡಿಸಿ ಡ್ರಾಫ್ಟ್ ಮಾಡವ್ರೆ. ಡ್ರಾಫ್ಟ್ ಮಾಡಿ ಸರ್, ಇವಾಗ ಬಾಂಬನವರ ಸಂತೆ ಮಾಡ್ತಾವ್ರೆ ಶಿವಳ್ಳಿ ಗ್ರಾಮದಲ್ಲಿ. ಅಲ್ಲಿ ಮಕ್ಕಳು ಎಜುಕೇಶನ್ ಎಲ್ಲ ಮಾಡ್ತಾವ್ರೆ. ಅಲ್ಲಿ ಒಂದು ಲೆಟ್ರಿನ್ ರೂಮ್ಗಳು ಏನಾರ ವ್ಯವಸ್ಥೆ ಮಾಡಿದ್ರಿ ನೀವು? ಸಾರ್ವಜನಿಕರಿಗೆ ವ್ಯಾಪಾರಕ್ಕೆ ಬರೋರಲ್ಲ, ಎಲ್ಲಿ ಹೋಗ್ತಾರ ಅವರು? ಸಮುದಾಯ ಶೌಚಾಲಯ ಮಾಡಬೇಕು ಸರ್. ಏನ್ ಸರ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ? ನಮ್ಮ ಮಕ್ಕಳಲ್ಲಿ ನಿಮ್ಮ ಮಕ್ಕಳಲ್ಲಿ ಎಲ್ಲ ಏನ್ ಸರ್ ಅದೆಲ್ಲ ಗಲೀಜು? ಈಗ TP ZP ಮಾಡ್ಕೋಬೇಕು. ಇದು ಶಾಲಾ ಕಾಂಪೌಂಡ್ ಒಳಗೆ ಆಗಿತ್ತು, ಇನ್ನು ಫೈನಲ್ ಆಗಿಲ್ಲ. ಈ ಸರಿ ಪ್ರಯೋಜನ ಮಾಡ್ಕೊಂಡಿದ್ದಾರೆ. ಶಾಲಾ ಕಾಂಪೌಂಡ್ ಒಳಗಡೆ ಒಂದು ಸಾರ್ವಜನಿಕ ಶೌಚಾಲಯ ಅಂತ ಆಗದೆ ಬಿಲ್ಡಿಂಗ್ ಅಲ್ಲಿ ನೋಡಿದೀರಾ? ಸರ್ ಕಾಂಪೌಂಡ್ ಒಳಗೆ ಯಾರು ಹೋಗ್ಬಿಟ್ಟಾರ ಸರ್? ಓಪನ್ ಆದಾಗ ಕಾಂಪೌಂಡ್ ಹೊಡಿಸ್ಬೇಕಾಯ್ತದೆ. ಅದಕ್ಕೆ ಮಾಡಿರೋದೇ ಉದ್ದೇಶ ಅದು. ಎಲ್ಲಿ ಬಸ್ ಸ್ಟ್ಯಾಂಡ್ ಬರ್ತಾರೆ ಅದೆಲ್ಲ ಸಾರ್ವಜನಿಕರು ಬಳಸಬೇಕು ಅಂತ. ಅದು ಕಂಪ್ಲೀಟ್ ಆಲ್ಮೋಸ್ಟ್ ಮುಖಾಬಾಯಿ ಕೆಲಸ ಆಗಿದೆ. ಪೈಪ್ ಲೈನ್ ವರ್ಕ್ ಮತ್ತೆ ಇನ್ನು ಒಳಗಡೆ ವರ್ಕ್ ಆಗಿ ಈ ಸತಿ ಕೇಳಿಸ್ಕೊಂಡಿದಾರಂತೆ. MLA ಹೇಳಿದ್ರು ಯಾವಾಗ ಬಂದಾಗ ಆ ವರ್ಕ್ ಆದಾಗ ಅಲ್ಲೇ ಓಪನ್ ಆಗುತ್ತೆ. ನಾಳೆ 3 ವರ್ಷದಿಂದ ಅರ್ಜಿ ಎಲ್ಲ ಕೊಟ್ಟಿದ್ದೀನಿ, ತಿರಸ್ಕರಿಸಿದ್ದೀನಿ ಸರ್. ನಾವು ನಿಮಗೆ ತೋರಿಸಿದ್ದೀನಲ್ಲ, ಪ್ರತಿಷ್ಠಾನದಲ್ಲಿ ಪೈಪ್ ಹಾಕೊಂಡು ಕಟ್ಕೊಂಡಿದ್ದೆ, ಅದು ಸತ್ತೆ ಕಟ್ಕೊಳ್ತದೆ ಅಂದ್ಬಿಟ್ಟು ನಾನು ಎಡೆದೀನಿ, ದೂರದಲ್ಲಿ ಕಾಳು ಹೊಡ್ತೀನಿ. ಕುಂಬರದ ಬೆಟಪ್ಪ ಅಡಿ ಹೊಡ್ತಿದ್ದೀನಿ. ಮಳೆ ನೀರು ಬಂದಾಗ ಸತ್ತೆ ಕಟ್ಕೊಂಡಾಗ ನೀರೆಲ್ಲ ರೋಡಲ್ಲೇ ಬರ್ತದೆ. ಅದ 3 ವರ್ಷ ನಾನು ಹೇಳ್ತಾ ಇದ್ದೀನಿ ಸರ್. ಒಂದ್ಸಲ ಬಂದು ರೆಡಿ ಮಾಡಿ ಸರ್, ಮಾಡಿಸ್ಕೊಡ್ರ ಕಳ್ಸಿದ್ನ. ಅದು ಸತ್ತೆ ರೆಡಿ ಮಾಡ್ತೀರಿ ಸರ್. ಆಗ್ತೀರಾ ಅದು ಬೆಕ್ಕ ಹೊಡೆದ್ಬಿಟ್ಟು ಏನಾಗೈತೆ ಪೈಪು ಏನ್ ಬಿಟ್ಟೈತೆ ಅಂತ ಅದು ನೋಡ್ತಾ ಇಲ್ವಲ್ಲ ಹೊಡಿಬೇಕು ಅಂದ್ರಣ ಅದು ಸರ್. ಈಗಲ್ಲ ಸರ್, ನಿಮ್ಗಿಂತ ಬಾಬು ಸರ್ ಇಲ್ಲ ಆಗ್ಲೂ ಕೊಟ್ಟಿದ್ದೀನಿ. ಆಯ್ತು, ಮಾಡಿಸ್ತೀವಿ ಅಂತ ಹಿಂಗೆ ತಿರಸ್ಕರಿಸ್ತಾರೆ ಹೊರತು ಅದು ಮಾಡಿಲ್ಲ. ಈಗ ಕ್ಲೀನಿಂಗ್ ಮಾಡಿಸ್ಕೊಡ್ತಾ ಇದೀವಿ. ಈಗ ಏನೋ ಕಟ್ಕತ್ತೆ ನೀವು ಹೇಳ್ತಿರಲ್ಲ, ಕ್ಲೀನ್ ಮಾಡಿಸ್ಕೊಡ್ತೀವಿ. ಬಟ್ ಅದು ನಮ್ಮ ವಾಟರ್ ಪೈಪ್ ಲೈನು. ಈಗ ಅಶೋಕರ ಮನೆ ಒಳಗೆ ಡೈರೆಕ್ಟ್ ಅಶೋಕರ ಮನೆ ಒಳಗೆ ಮಳೆ ನೀರು ಬಂದಾಗ ಸತ್ತೆ ಕಟ್ಕೊಂಡಾಗ ಅವ್ರ ಮನೆ ಒಳಗೆ ನೀರು ನುಗ್ತದೆ. ಆಗ ನಾವು ಅವರು ಯಾವಾಗಲೂ ಜಗಳ ಆಡ್ತೀವಿ. ಈಗ ಅದು ಅಲ್ಲೇ ಕ್ಲೀನ್ ಮಾಡಿಸ್ಕೊಡ್ತಾ ಇದ್ದೀನಿ. ಬಟ್ ಏನಂದ್ರೆ ಡಿವಿಷನ್ ಮಾಡಿಸ್ಬೇಕಾಗಿದೆ. ನೀರು ಹೋಗ್ದಂಗೆ ಬೇರೆ ಕಡೆ ತಿರ್ಸಕ್ಕೆ ಅವಕಾಶ ಇರುತ್ತಾ? ಎಲ್ಲೂ ಇಲ್ಲ ಸರ್.
ಬೇರೆ ಕಡೆ ತಿರ್ಸ್ಬೇಕು ಅಂದ್ರೆ ಕಷ್ಟ ಚೂರು. ಯಾರ ಕಡೆ ಮಾತಾಡ್ತೀವಿ ಅಣ್ಣ. ಅದು ಅಧ್ಯಕ್ಷರಿಗೆಲ್ಲ ಗಮನ ಹರಿಸಿದ್ದೀನಿ. ನೋಡ್ರಿ ಏಪ್ರಿಲ್ ಒಂದು ಅಡಿಗೆ ಬಂದಿದ್ದು ಫೋಟೋ ತಗೊಂಡೆ. ವೆರಿ ಗುಡ್. ನೀವು ಯಾವೆಲ್ಲ ಅದೃಷ್ಟ ಇಲಾಖೆಯಿಂದ ಮಾಹಿತಿ ನೀಡ್ತಾರೆ ನಮ್ಮ ಕಿರಣ್ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆ ಈಗ ನರೇಗಾ ಮೊದಲು ಎಲ್ಲ ಏನಾಗ್ತಿತ್ತು ಅಂದ್ರೆ ಇಲ್ಲಿ ಹೆಸರು ಬರ್ಸ್ತಿದ್ರಿ. ಬಂದು ನೀವು ಮೊದಲೆಲ್ಲ 2 ವರ್ಷ 3 ವರ್ಷದ ಹಳೆ ಒಂದ್ಸಲಿ ಹೆಸರು ಬರ್ಸಿದ್ರೆ 3 ವರ್ಷ ಆದ್ರೂ ನೀವು ಕೆಲಸ ಮಾಡ್ಕೊಬೋದಾಗಿತ್ತು. ಇವಾಗ ಎಲ್ಲ ರೂಲ್ಸ್ ಎಲ್ಲ ನರೇಗಾ ಚೇಂಜ್ ಮಾಡಿದ್ದಾರೆ. ಏನಂದ್ರೆ ಆನ್ಲೈನ್ ಮಾಡಿದ್ದಾರೆ. ಕ್ರಿಯಾ ಯೋಜನೆನು ಈಗ ಆನ್ಲೈನ್ ಮಾಡಿರೋದ್ರಿಂದ ನಮಗೆ ನರೇಗಾ ನೀವು ಯಾವುದೇ ವರ್ಷ ಒಂದ್ ಕೆಲಸ ಸೇರಿಸ್ಬೇಕು ಅಂದ್ರೆ ವರ್ಷಕ್ಕೆ ಒಂದೇ ಸಲ ಪರ್ಮಿಷನ್ ಕೊಟ್ಟಿರೋದು. ಅದಕ್ಕೆ ನೀವು ಈಗ ನಾವು ಆಕ್ಚುಲಿ ಈ ವರ್ಷ ಲಾಸ್ಟ್ ಏನು ಅಡಿಷನಲ್ ಆಕ್ಷನ್ ಪ್ಲಾನ್ ಅಂತ ಬಿಟ್ಟಿದ್ದಾರೆ. ಈಗ ನೀವು ಯಾರು ತೆಂಗು, ಬಾಳೆ, ಸೀಬೆ, ಪಪ್ಪಾಯ ಏನಾದ್ರು ನೆಟ್ಕೋಬೇಕು ಅಂದ್ರೆ ಈಗ ನನ್ನ ಹತ್ರ ಬಂದು ಹೆಸರು ಬರ್ಸಿ. ಈ ವರ್ಷ ಮಾತ್ರ ನಿಮ್ಗೆ 2ನೇ ಸತಿ ಅವಕಾಶ ಕೊಟ್ಟಿರೋದು. ನೆಕ್ಸ್ಟ್ ವರ್ಷದಿಂದ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸಲ ವರ್ಷಕ್ಕೆ ಈಗ ನೀವು ಆ ವರ್ಷ ನೀವೇನಾದ್ರು ನೆಡ್ಬೇಕು ಅಂದ್ರೆ ಆ ವರ್ಷದಲ್ಲೇ ಕ್ರಿಯಾ ಯೋಜನೆ ಆಗ್ಬೇಕು. ಆಮೇಲೆ ಆ ವರ್ಷದಲ್ಲೇ ಬೆಳೆನ ಮಾಡ್ಕೊಬೇಕು. ನೆಕ್ಸ್ಟ್ ವರ್ಷಕ್ಕೆ ನಾವು ಬೆಳೆ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಈ ವರ್ಷ ಸೇರಿಸ್ತೀವಿ ಅಂದ್ರೆ ಅದು ಮಾಡಕ್ ಆಗಲ್ಲ. ಈಗೆಲ್ಲ ಆನ್ಲೈನ್ ಬಂದಿರೋದ್ರಿಂದ ನರೇಗಾ ಯೋಜನೆನ ಫಸ್ಟ್ ಹೆಸರು ಸೇರಿಸಿ ಆಮೇಲೆ ನೀವು ಮಾಡ್ಕೊಬೇಕು. ಅದೇ ವರ್ಷದಲ್ಲೇ ನೀವು ಕೆಲಸಗಳನ್ನ ತಗೋಬೇಕು. ಅದೇ ರೀತಿ ನಮ್ಮ ಇದು ಅಂದ್ರೆ ತೋಟಗಾರಿಕೆ ಬೆಳೆಗಳಿಗೆಲ್ಲ ಹನಿ ನೀರಾವರಿ ಮಾಡ್ಕೊಡ್ತೀವಿ ನಾವು. ಈಗ ಅಡಿಕೆ ಬೆಳೆ ಒಂದ್ ಬಿಟ್ಟು ಮಿಕ್ಕಿದ ಎಲ್ಲಾ ತೋಟಗಾರಿಕೆ ಬೆಳೆಗಳಿಗೂ ಹನಿ ನೀರಾವರಿ ಮಾಡ್ಕೊಡ್ತೀವಿ. ಅದಕ್ಕೆ 90% ಸಬ್ಸಿಡಿ. ಈಗ ನಿಮಗೆ ಮಾಹಿತಿ ಕೊಡ್ಬೇಕಿದ್ರೆ ವಿತ್ ಡಾಕ್ಯುಮೆಂಟ್ ಮೇಲೆ ಕೊಡ್ಬೇಕಾ ಅಥವಾ ಇಲ್ಲ, ನೀವು ಹೆಸರು ಬರ್ಸ್ಬೇಕು ಅಂದ್ರೆ ಬಂದು ನಮ್ಗೆ ಹೆಸರು ಬರ್ಸಿ ಫೋನ್ ನಂಬರ್ ಎಲ್ಲ ಕೊಟ್ಟು ಹೋದ್ರೆ ಯಾವ ಬೆಳೆ ಏನು ಅಂತ ನಾವು ಅವರು ಕ್ರಿಯಾ ಯೋಜನೆ ಆನ್ಲೈನ್ ಅಲ್ಲಿ ಬಿಡ್ತಾರೆ. ಅವಾಗ ನಿಮ್ದು ಖಾಲಿ ಜಾಗ ಫೋಟೋನ ನಮಗೆ ಕಳಿಸ್ಕೊಡ್ಬೇಕು, GPS ಫೋಟೋನ. ಅವಾಗ ನಾವು ನಿಮ್ಗೆ ಫೋನ್ ಮಾಡಿ ಹಿಂಗೆ ಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ ಅಂತ ಹೇಳಿ ನಾವು ಅವಾಗ ಕ್ರಿಯಾ ಯೋಜನೆ ಮಾಡ್ಕೊಳಕ್ಕೆ ನಾವ್ ಇದು ಈಗ ಹೆಸರು ಬರ್ಸಿ. ಯಾಕೆಂದ್ರೆ ಅಡಿಷನಲ್ ಆಕ್ಷನ್ ಪ್ಲಾನ್ ಮಾಡ್ತಿದೀವಿ ಇವಾಗ. ಅದೇ ನೀವು ಹೆಸರು ಬರ್ಸಿದ್ರೆ ನಾವು ಸೇರ್ಸ್ಕೊಂತೀವಿ. ನೆಕ್ಸ್ಟ್ ಇಯರ್ ಇಂದ ವರ್ಷಕ್ಕೆ ಒಂದೇ ಸಲ ಇರೋದು. ಸೊ ಅದಕ್ಕೆ ನೀವು ಯಾರ್ಯಾರು ಹೆಸರು ಸೇರಿಸ್ಬೇಕು ಒಟ್ಟಿಗೆ ಎಲ್ಲ ಯಾವ್ಯಾವ ಬೆಳೆ ಮಾಡ್ಬೇಕು ಮಾಡ್ತೀವಿ. ಆಯ್ತಾಯ್ತು. ನೆಕ್ಸ್ಟ್ ಈಗ ನಮ್ಮಲ್ಲಿ ತಾಳೆ ಬೆಳೆ ಅಂತ ಒಂದು ಹೊಸ ಬೆಳೆ ಇದೆ. ನಿಮ್ಗೆ ತಾಳೆ ಹಣ್ಣು ಪಾಮ್ ಆಯಿಲ್ ಅಂತ ಯೂಸ್ ಮಾಡ್ತೀರಲ್ವಾ, ಅದಕ್ಕೆ ನಾವು 2.5 ಎಕರೆಗೆ 20,000 ಸಹಾಯಧನ ಕೊಡ್ತೀವಿ. ಅಂದ್ರೆ ಗಿಡ ನೆಟ್ಕೊಳ್ಳೋದಕ್ಕೆ 20,000, ಗಿಡಗಳನ್ನ ನಾವೇ ಫ್ರೀಯಾಗೂ ಕೊಡಿಸ್ತೀವಿ. ಆಮೇಲೆ ಒಂದು 4 ವರ್ಷದವರೆಗೂ ಮೇಂಟೆನೆನ್ಸ್ ಅಂತ ನಿಮ್ಗೆ ಅದಕ್ಕೂ ಅಮೌಂಟ್ ಕೊಡ್ತೀವಿ. ಆಮೇಲೆ ಬೋರ್ವೆಲ್ ಹಾಕ್ಸ್ಕೊಡ್ತೀವಿ. ನೀವು ಆ ಬೆಳೆ ಹಾಕ್ಸ್ಕೊಂಡ್ರೆ ಬೋರ್ವೆಲ್ ಹಾಕ್ಸ್ಕೊಡ್ತೀವಿ. ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ಕೊಡ್ತೀರಾ? ಅದು ಇದೆಯಾ ಜಾರಿ? ಯಾವ್ದ್ರದ್ದು? ಯಾವ ಇದಕ್ಕೆ? ತಾಳೆ ಬೆಳೆಗ ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ನವರು CDP ಇದೆ, LODP ಅದು ಇದೆ. ಆಮೇಲೆ ತಾಳೆ ಬೆಳೆಗೆ 4 ವರ್ಷದವರೆಗೂ ಸಹಾಯಧನ ಕೊಡ್ತೀವಿ. ಆಮೇಲೆ ಅಂತರ ಬೆಳೆ ಮಾಡ್ಕೊಂಡೆ ತಾಳೆ ಬೆಳೆ ಒಳಗಡೆ ಅದಕ್ಕೂ ಸಹಾಯಧನ ಕೊಡ್ತೀವಿ. ಆಮೇಲೆ ಮೆಷಿನರೀಸ್ ಈಗ ನಿಮ್ಗೆ ಮಾಮೂಲಿ ಚಾಫ್ ಕಟ್ರು, ಪವರ್ ಬೀಡ್ರು, ಅದಕ್ಕೆಲ್ಲ ಜನರಲ್ಗೆ 40% ಇದೆ, SCPಗೆ 50% ಸಬ್ಸಿಡಿ ಇದೆ. ಆಮೇಲೆ ನೆಕ್ಸ್ಟ್ ಈರುಳ್ಳಿ ಮನೆ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಈರುಳ್ಳಿ ಬೆಳೀತಾ ಇರಬೇಕು. ನೀವು ಈರುಳ್ಳಿ ಮನೆ ಏನಾದ್ರು ಮಾಡ್ಕೊಂತೀವಿ ಅಂದ್ರೆ ಅದಕ್ಕೆ 1 ಲಕ್ಷ ಸಹಾಯಧನ, 50% ಸಹಾಯಧನ. ನಮ್ಗೆ ತೊಡಕೆ ಏನಾಗುತ್ತೆ ಅಂದ್ರೆ ರಾಗಿ ಬೆಳೀತಿದೆ ಅಂದ್ರೆ ರಾಗಿ RDC ಇರ್ಬೇಕು, ಈರುಳ್ಳಿ ಬೆಳೀತಿದೆ ಅಂದ್ರೆ RDC ಇರ್ಬೇಕು. ನಾವು ಅದನ್ನ ಚೇಂಜ್. ಈಗ ನಂದು 33 ಕುಂಟೆ ಆಮೇಲೆ ನಾನು ವಿಲೇಜ್ ಅಕೌಂಟೆಂಟ್ ಕೇಳಿದೆ, ನಮ್ಮ ಸರ್ವೆ ನಂಬರ್ ತೆಗೆದ್ರೆ 28 ತೆಗಿಬಲ್ಲ ಕೊಟ್ಬಿಡಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ RDC ತೆಗೆದಾಕಿದ್ರು. ಏನು ಮಾಡಲ್ಲ, ಕೇಳಿದ್ರೆ RDC ಇರ್ಬೇಕು. ಒಂದಲ್ಲ, ಇದಕ್ಕೆ ಬ್ಯಾಂಕ್ ಹೋದ್ರೆ ಅದು ತೀರಾ ಫೈನಾನ್ಸ್ ಕೋಕೋನಟ್ಗೆ 60,000 ಮಾಡಿದ್ದಾರೆ. ಯಾಕೆಂದ್ರೆ ಅದು ಖಾಲಿ ಜಾಗದ ಫೋಟೋ ಹೊಡಿಬೇಕು. ಅವಾಗ ನೀವು ನಿಮ್ನ ಫೋಟೋ ಅವ್ರು ಹೇಳಿದ್ದಾರೆ ನಮ್ಗೆ ಈ ಮಂತ್ ಎಂಡ್ ಒಳಗಡೆ ನಾವು ಬಿಡ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಬಂದಾಗ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಇದಿಷ್ಟು ನಮ್ಮ ಇಲಾಖೆ ಸ್ಕೀಮ್. ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ. ನಮ್ದೊಂದು 1 ಎಕರೆ ತೆಂಗು ಸರ್. ಆಯ್ತಾಯ್ತು. ಇವಾಗ ತಗೊಂತೀರಾ ಸರ್? ಇವತ್ತಿನ ಸಭೆಗೆ ನೀವೆಲ್ಲರೂ ಹಾಜರಾಗಿ ಉತ್ತರ ನಡೆಸ್ಕೊಟ್ಟಿದ್ದೀರಿ. ಹಾಗೂ
ನನ್ನ ಈ ಸಾಲಿನಲ್ಲಿ ಏನು ಆಡಿಟ್ಟಿದೆ ಆ ಸಾಲಿನಲ್ಲಿ ಅತ್ಯಂತ ತೃಪ್ತಿ ತಂದ ಕಾಮಗಾರಿಗಳು ಅಂತ ಇರ್ತವೆ ನಮಗೆ. ಯಾಕಂದರೆ ಅವು ಜನಕ್ಕೆ ಉಪಯೋಗ ಆದಂಥ ಕಾಮಗಾರಿಗಳು. ಅದೊಂದು ಹೇಳ್ತೀನಿ. ಶಿವಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಮರ್ಕ್ಯೂರಿ ಲೈಟ್ ಇರಲಿಲ್ಲ. ಅಂದರೆ ಶಿವಳ್ಳಿ ಬೋರಪ್ಪ ದೇವಸ್ಥಾನ ಅಂತ ಒಂದು ಮತ್ತು ಸರ್ಕಲ್ ಒಂದು. ಅದನ್ನು ನಮ್ಮ ಸಭೆದು ಹೇಳ್ತಾ ಇದ್ರು ಮೆಂಬರ್ಗಳೆಲ್ಲ ಅದು ಹಾಕಬೇಕು ಅಂತ. ಅದನ್ನು ನಮ್ಮ ಪಂಚಾಯತಿ ದುಡ್ಡು ಮತ್ತು 17 ಕಾಸು ದುಡ್ಡು ಎರಡೂ ಸೇರಿಸಿ ಅವೆರಡು ಮರ್ಕ್ಯೂರಿ ಲೈಟ್ಗಳನ್ನ 2 ವರ್ಷ ಗ್ಯಾರಂಟಿ ಇರುವಂಥ ಅದು ಬಲ್ಬ್ಗಳನ್ನ ಹಾಕಿದ್ದೀವಿ. ಅವು 2 ವರ್ಷ ಮೇಂಟೆನೆನ್ಸ್ ಬಂದರೂ ಕೂಡ ಅವರೇ ಮೇಂಟೈನ್ ಮಾಡಬೇಕು. ಇದೊಂದು ಕಾಮಗಾರಿ ಜನಗಳ ಲೋಕಲ್ ಕೂಡ ಒಳ್ಳೇದಾಯಿತು ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಾಮಗಾರಿ ಅಂದರೆ ನರೇಗಾದಲ್ಲಿ ಇದ್ರ ಕಾಮಗಾರಿ, ಅದು ಸ್ಮಶಾನ ಕಾಮಗಾರಿ ಆ್ಯಕ್ಚುಲಿ ನಮ್ಮ DC ಅವರು ಅದಕ್ಕೆ ಮಂಜೂರು ಮಾಡಿಕೊಟ್ರು. ಸ್ಮಶಾನಕ್ಕೆ ಅಂತ 15 ಗುಂಟೆ ಮಂಜೂರು ಮಾಡಿಕೊಟ್ಟು ಅದರಲ್ಲಿ ನಮ್ಮಿಂದ ಪಂಚಾಯತಿ ಕಡೆಯಿಂದ ಮಹಾತ್ಮ ಗಾಂಧಿ ನರೇಂದ್ರ ಉದ್ಯೋಗ ಖಾತ್ರಿ ಯೋಜನೆಯಡಿ NMR ಹಾಕಿಸಿ ಅದನ್ನ ಒಂದು ಸುಸಜ್ಜಿತ ಸ್ಮಶಾನ ನಿರ್ಮಾಣ ಮಾಡಿದ್ವಿ. ಅದು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಭಾವಿಸ್ತಾ ಇವೆರಡು ವರ್ಕ್ಗಳು ನನಗೆ ಅತ್ಯಂತ ತೃಪ್ತಿ ತಂದಿದೆ. ಇವೆರಡು ವರ್ಕ್ಗಳು ಮಾಡೋಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು, ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರೆಲ್ಲ ಸಹಕಾರ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದ ಹೇಳ್ತಾ, ಮೇಡಮ್ ಅವರು ಹೇಳ್ದಂಗೆ ನರೇಗಾದಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಬರಬೇಕು. ಮರಡಿಪುರ ಮಾತ್ರ ಬರ್ತದೆ. ಶಿವಳ್ಳಿ ಯಾರು ವರ್ಕರ್ಸ್ ಇದ್ದಾರೆ, ಸಂಜೀವನಿ ಒಕ್ಕೂಟದವರು ಸೇರ್ಕೊಂಡು ಕೆಲಸ ಮಾಡಿದ್ರೆ ನಮಗೆ ಮೆಟೀರಿಯಲ್ ಬಿಲ್ ಜಾಸ್ತಿ ಬರುತ್ತದೆ, ಕೊಟ್ಟಿಗೆಗಳು ಜಾಸ್ತಿ ಸೇರಿಸ್ಬೋದು. ಈಗ ಏನು ಸ್ಮಶಾನ ಮಾಡೋದು ಆ ಥರ ವರ್ಕ್ಗಳು ಇನ್ನೂ ಹೆಚ್ಚಿಗೆ ಆದರೆ ಈ ರೋಡು ಚರಂಡಿ ನಮ್ಮ ನರೇಗಾದಲ್ಲೇ ಮಾಡ್ಬೋದು. ಅಂದರೆ ಕೂಲಿಕರು ಜಾಸ್ತಿ ಬರಬೇಕು. ಈಗ 370 ರೂಪಾಯಿ ಕೂಲಿ ಇದೆ. ಈಗ ಒಂದು ದಿನ ಬಂದರೆ 370 ರೂಪಾಯಿ ಕೂಲಿ. ಈಗ ಹೇಳೋದಲ್ಲ ಇವು ಕಾಲುವೆ ಅಂತ. ಈಗ ಕಾಲುವೆ ಪುನಃ NMR ಹಾಕ್ಸಿದ್ದೀನಿ. ಡೈರಿಯಿಂದ ಅಲ್ಲಿವರೆಗೆ ಕಾಲುವೆ ಇದಲ್ಲ, ಇವತ್ತು NMR ಹಾಕ್ಸಿದ್ದೀನಿ. ನಾಳೆ ಕಳ್ಸಿ ಹೋಗ್ತಾರೆ. ಅವು ಏನು ಅಂತಂದ್ರೆ ಸರ್ಕಲ್ ಇಂದ ಅದು ಆ ಕಡೆ ಕಾಲುವೆನ ಸೇರಿಸಿದೆ. ನಾನು 3ನೇ ತೋಪು ಅಂತಲ್ವಾ, 3ನೇ ತೋಪು ಕ್ಲೀನ್ ಮಾಡಿಸಿದ್ನಲ್ಲ. ಅದೇನಾಗುತ್ತೆ ಅಂದ್ರೆ ಜನಗಳು ಕೂಡ ಏನು ಅವರು ಮಾಡೋರು ಇರಲ್ವಾ, ಹೆಂಗ್ಸ್ ಮಾಡ್ತಾರೆ. ಏನಂದ್ರೆ ಹೇಳ್ತಾರಲ್ಲ, ಕಸ ಜಾಸ್ತಿ ಹಾಕ್ಬಿಡ್ತಾರೆ, ಬಾಟ್ಲುಗಳು ಎಲ್ಲ ಮಾಡ್ತಾರೆ ಅಂತ. ಅವ್ರಿಗೆ ಬೂಟ್ ಎಲ್ಲ ಕೊಡಿಸಿ ಮಾಡಿಸಿದ್ದೆ. ಈಗೆಲ್ಲ ಉಳಿಸ್ಕೊಡ್ತೀನಿ ಅವ್ರಿಗೆ, ಕಾಲಿಗೆ ಏನೋ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಲ ಸೇರಿಸಿದ್ದೀನಿ ಆಯ್ತಲ್ಲ. ಅದು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ತೀನಿ ಆಯ್ತಾ. ಕಾಲುವೆ ಕ್ಲೀನ್ ಮಾಡ್ಕೋಬೋದು. ಈಗ ಸುಮಾರು ಮಡಿಪುರದಲ್ಲೂ ಗುಣಕಲ್ಲಿ ಕಾಲುವೆಗಳು ಮಾಡಿದ್ರು. ರೈತರಿಗೆ ತುಂಬ ಅನುಕೂಲ ಆಗಿದೆ. ನರೇಗಾ ತುಂಬ ರೈತರಿಗೆ ಅನುಕೂಲ ಇದೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಭೆಯನ್ನು ಯಶಸ್ವಿ ನಡೆಸ್ಕೊಟ್ಟಂತ ನಮ್ಮ ನೋಡೋದಕ್ಕಿರೋದಂತ ಶ್ರೀಕಾಂತ್ ಅವರು, ಅಧೀಕ್ಷಕರು, ಸಮಾಜ ಕಲ್ಯಾಣಾಧಿಕಾರಿಗೆ ವಂದನಾರ್ಪಣೆ ಅರ್ಪಿಸ್ತೀನಿ. ಹಾಗೂ ಈಗ ಸಭಾಧ್ಯಕ್ಷರ ಭಾಷಣ. ನಮಸ್ಕಾರ. ಶಿವಳ್ಳಿ ಗ್ರಾಮ ಪಂಚಾಯತಿಯ ಸಾಮಾಜಿಕ ಪರಿಷತ್ ಗ್ರಾಮ ಸಭೆಯಲ್ಲಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಮೇಡಮ್ ಅವರೇ, ಶಿವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೇ ಹಾಗೂ ಇಲ್ಲಿ ನೆರೆದಿರುವಂಥ ಗ್ರಾಮಸ್ಥರೇ, ಇಲ್ಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಉದ್ದೇಶ ಏನು ಅಂದರೆ, ಸರ್ಕಾರದ ಕಾರ್ಯಕ್ರಮಗಳು ಜನರಿಗೆ ಯಾವ ರೀತಿ ತಲುಪಿದವೋ ಇಲ್ಲ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೂ ಸಹ ಗೊತ್ತಾಗಬೇಕು. ಅದು ಗೊತ್ತಾಗೋದು ಮೊದಲೆಲ್ಲ ಒಂದು 4 ಗೋಡೆಗಳ ಮಧ್ಯೆ ಇದೆಲ್ಲ ನಡೀತಾ ಇತ್ತು. ಈಗ ಸರ್ವರಿಗೂ ಕೂಡ ಗೊತ್ತಾಗಬೇಕು. ಅದು ಪಾರದರ್ಶಕತೆಯಿಂದ ಕೂಡಿರಬೇಕು. ಇಲ್ಲಿ ಏನು ಖರ್ಚು ವೆಚ್ಚಗಳು ಆಗಿದ್ದಾವೆ, ಏನು ಆಗಬೇಕಾಗಿದೆ ಅನ್ನೋದು ಎಲ್ಲ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಬೇಕು. ಮತ್ತು ಅದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋದು ಅದರ ಉದ್ದೇಶ. ಬಟ್ ಆ ಉದ್ದೇಶ ಇನ್ನೂ ಸಮರ್ಪಕವಾಗಿ ಈಡೇರಬೇಕಂದ್ರೆ ಹೆಚ್ಚಿನ ಜನರು ಭಾಗವಹಿಸಬೇಕು. ಈ ಗ್ರಾಮ ಸಭೆಗಳಲ್ಲಿ ಜನರು ಭಾಗವಹಿಸಬೇಕು. ಮತ್ತು ಹೆಚ್ಚಿನ ಜನರ ಒಂದು ಏನು ಸಮಸ್ಯೆ ಏನು ಅಂದರೆ, ಕ್ರಿಯಾ ಯೋಜನೆ ತಯಾರು ಮಾಡುವಾಗ ಅದು ಯಾವಾಗ ತಯಾರು ಮಾಡ್ತಾರೆ ಮಾಹಿತಿ ಜನರಿಗೆ ಇರಲ್ಲ. ಅದನ್ನು ಸಂಬಂಧಪಟ್ಟ ಇವರು ಗ್ರಾಮ ಪಂಚಾಯತಿಯ PDOಗಳು, ಅಲ್ಲಿ ಸಿಬ್ಬಂದಿಯವರು ಮೊದಲು ಅವರ ಚುನಾಯಿತ ಪ್ರತಿನಿಧಿಗಳು ಅವರ ಗಮನಕ್ಕೆ ತರಬೇಕು. ಕ್ರಿಯಾ ಯೋಜನೆ ರೆಡಿ ಯಾವಾಗ ಮಾಡ್ತಾ ಇದೀವಿ ಅನ್ನೋದು. ಆವಾಗ ಅವರು ತಮ್ಮ ಕ್ಷೇತ್ರದ ಜನರ ಗಮನಕ್ಕೂ ತರ್ತಾರೆ. ಆವಾಗ ಏನು ಸಮಸ್ಯೆ ಇದ್ದಾವೆ, ಏನು ಕೆಲಸ ಆಗಬೇಕು ಅನ್ನೋದು ಅವಾಗ ಕ್ರಿಯಾ ಯೋಜನೆಯಲ್ಲೇ ಮೆನ್ಷನ್ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದೇ ರೀತಿಯಾಗಿ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 27,000 ಚಿಲ್ಲರ ಹಳ್ಳಿಗಳಿದ್ದಾವೆ. ಮತ್ತು ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ 6,65,000 ಹಳ್ಳಿಗಳಿದ್ದಾವೆ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಆದ್ದರಿಂದ ಎಲ್ಲರೂ ಕೂಡ ನಾವು ನಮ್ಮ ಗ್ರಾಮ ಸಭೆಗಳಲ್ಲಿ ಸಹಭಾಗಿತ್ವವನ್ನು ಪಡ್ಕೊಂಡು
ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ಅಧ್ಯಕ್ಷರು 2 ಮಾತಾಡ್ಬೇಕು. ಮಾತಾಡಿ. ಮೈಕ್ ತಗೊಳ್ಳಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಎಲ್ಲ ಸದಸ್ಯರಿಗೂ ಮತ್ತು PDOವರಿಗೂ ಮತ್ತು ಮುಂದೆ ಆಸೀನರಾದಂತಹ ಎಲ್ಲ ಹಿರಿಯ ನಾಗರಿಕರಿಗೂ ನನ್ನ ನಮಸ್ಕಾರಗಳು. ಇವತ್ತು 15ನೇ ಹಣಕಾಸಿನ ಆಯೋಗದಲ್ಲಿ ಪಂಚಾಯತಿಯ ಹಣಕಾಸು ಆಯೋಗದ ಕಾಮಗಾರಿಗಳನ್ನು ರೂಪಾ ಮೇಡಮ್ ಅವರು ಓದಿ ತಿಳಿಸಿದ್ದಾರೆ. ಈ ಕಾಮಗಾರಿಗಳನ್ನ ನೀವು ಕೇಳುವಾಗ ನಿಧಾನಕ್ಕೆ ಕೇಳಿ ಸರ್, ಯಾವ್ದು ಕಾಮಗಾರಿ ಎಲ್ಲಿ ಆಗೈತೆ ಅಂತ ನೀಟಾಗಿ ಕೇಳಿ ತಿಳ್ಕೊಬೇಕು ಸರ್ ಅದನ್ನ ಅಂತ ಹೇಳಿ. ಈ ದಿನ ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆಗೆ ಹಾಜರಾಗಿ ಈ ಸಭೆಯನ್ನು ಯಶಸ್ವಿ ನಡೆಸಿಕೊಟ್ಟಂಥ ನಮ್ಮ ಆಡಳಿತ ನೋಡಾಧಿಕಾರಿಯಾಗಿರ್ತಕ್ಕಂಥ ಶ್ರೀಕಾಂತ್ ರವರು, ಸಮಾಜ ಕಲ್ಯಾಣ ಅಧೀಕ್ಷಕರು, ಇವರಿಗೆ ನಮ್ಮ ಪಂಚಾಯತಿ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಉಷಾ ಮೇಡಮ್ ಅವರು, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನವ್ಯಶ್ರೀ ಅವರು, ಹಾಗೂ ನಮ್ಮ ಪಂಚಾಯತಿಯ ಎಲ್ಲ ಸಿಬ್ಬಂದಿಗಳು ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಹಾಜರಾಗಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರೂ ಧನ್ಯವಾದ ಹೇಳ್ತಾ, ಇವು ಸಾರ್ವಜನಿಕರು ಮತ್ತು ನರೇಗಾ ಕೂಲಿಕಾರರು ಮತ್ತು ಎಲ್ಲರೂ ಮುಖಂಡರುಗಳು, ಹಿರಿಯ ನಾಗರಿಕರು ಹಾಜರಾಗಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ನಿಮಗೆಲ್ಲ ಧನ್ಯವಾದ ಅರ್ಪಿಸ್ತೀನಿ. ಹಾಗೂ ರಾಷ್ಟ್ರಗೀತೆ ಹಾಡುವ ಮೂಲಕ ಈ ಸಭೆಯನ್ನು ಮುಕ್ತಾಯಗೊಳಿಸೋಣ. ದಯವಿಟ್ಟು ಎದ್ದೆಂತ ಕಳೆಯಿಲ್ಲ. Connected. जय हे भारत भाग्य विधाता, पंजाब सिंध गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगलदायक जय हे भारत भाग्य विधाता, जय हे जय हे जय हे जय 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 हे. ಧನ್ಯವಾದಗಳು.